ಜನರಲ್ ಸ್ಮಟ್ಸ್ ಯಾವ ಮಿಲಿಟರಿ ಅಧಿಕಾರಿ ಇವ್ರನ್ನ ದಮನ ಮಾಡೋಕೆ ಬಂದಿದ್ನೋ ಅವರ ಪ್ರೀತಿಯನ್ನು ಸಂಪಾದಿಸಿದ ಗುಡ್ಡ ಹೇಗೆ ಅಂತ. ಅಂದ್ರೆ ಆ ವಿರೋಧ ಇದ್ರೂ ಕೂಡ ವೈರತ್ವ ಇರಬೇಕಾಗಿಲ್ಲ ಅನ್ನೋದನ್ನ, ಯಾವುದೇ ವಿಷಯದಲ್ಲಿ ವಿರೋಧ ಇರಬಹುದು, ಅದು ವೈರತ್ವ ಆಗಬಾರದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಟ್ಸು ರಾಜಕೀಯ ವಿರೋಧಿ ಆಗಿರಬಹುದು, ಆದರೆ ಅವ್ರ ಜೊತೆ ವೈರ ಇಲ್ಲ. ಕೊನೆಗೆ ಸ್ಮಟ್ಸು ಗಾಂಧೀಜಿ ಒಬ್ಬ ಅಭಿಮಾನಿಯಾಗಿ ಹೋದ ಅನ್ನೋ ಮಾತು ಬರ್ತದೆ. ಹಾಗೆ ವಿರೋಧ ಇದ್ರೂ ವೈರ ಕಟ್ಟಿಕೊಳ್ಳೋದಿಲ್ಲ ಅನ್ನುವಂಥ ಶಕ್ತಿ ಗಾಂಧೀಜಿಗಿತ್ತು ಅಂತ ನೀನೇ ನೋಡಿದ್ವಿ. 1914ನೇ ಇಸ್ವಿಯಲ್ಲಿ ಇನ್ನ ವಾಪಸ್ ಭಾರತಕ್ಕೆ ಬರಬೇಕು ಅನ್ನುವಂಥ ವರ್ಷ, ಹೊರಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಆಗ ಫೀನಿಕ್ಸ್ ಆಶ್ರಮದಲ್ಲಿ 2 ಆಘಾತಕರ ಘಟನೆಗಳಾದವು. ಮೊದಲನೇದಾದಾಗ ಒಂದು 20 ವರ್ಷದ ತರುಣಿಯ ಮೇಲೆ ಅತ್ಯಾಚಾರ ಆಯಿತು. ಅದು ಗಾಂಧೀಜಿ ಗೊತ್ತಾದ ತಕ್ಷಣ ಅವ್ರನ್ನ ಕರೆಸಿ ಎಲ್ಲ ಮಾಡಿ ಆದರೆ ಪ್ರಾಯಶ್ಚಿತ್ತ ಅಂತೇಳಿ 7 ದಿವಸ ಉಪವಾಸ ಮಾಡಿದ್ರಂತೆ. 7 ದಿವಸ ಉಪವಾಸ ಮಾಡಿದ್ರು. ಮುಂದೆ ಸುಮಾರು 4.5 ತಿಂಗಳ ಕಾಲ 1 ಹೊತ್ತು ಊಟ ಮಾಡಿದ್ರಂತೆ, 2 ಹೊತ್ತು ಊಟ ಮಾಡೋದಿಲ್ಲ ಅಂತ. ಇದು ಯಾಕೆ ಅಂತ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಗಾಂಧೀಜಿಗೆ ನಂಬಿಕೆ ಇದ್ದದ್ದು ಮನಃಶುದ್ಧಿ ಆಗಲಿಲ್ಲ ಅಂದ್ರೆ ಅದಾಗಬೇಕಾದ್ರೆ ದೇಹದಂಡನೆ ಬೇಕು ಅಂತ. ಈ ದೇಹದಂಡನೆ ಮಾಡ್ಕೊಳ್ಳೋ ಅಭ್ಯಾಸ ಅವ್ರಿಗೆ ಮೊದಲಿಂದ ಇತ್ತು. ಅವ್ರ ಬಾಲ್ಯದಲ್ಲಿ ಒಂದು ಘಟನೆ ಬರುತ್ತೆ. ತೀರಾ ಸಣ್ಣ ಹುಡುಗ ಆಗಿದ್ದಾಗ, ಆಗ ಮಾವಿನ ಹಣ್ಣಿನ ಸೀಸನ್, ಗುಜರಾತಲ್ಲಿ ಬಹಳ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ. ಆ ಮಾವಿನ ಹಣ್ಣಿನ ರಸ ಮಾಡಿದ್ರಂತೆ. ಮಾಡಿದಾಗ ಮೋಹನ್ ದಾಸ್ ತನ್ನ ಸ್ನೇಹಿತನು ಕರಿತೇನೆ ಊಟಕ್ಕೆ ಅಂತ ಹೇಳಿದಂತೆ. ಕರಿ ಅಂದ್ರು. ಊಟಕ್ಕೆ ಕರೆದಿದ್ದಾನೆ ಹುಡುಗನ, ಊಟಕ್ಕೆ ಬಾ ನನ್ನ ಜೊತೆಗೆ ಅಂತ ಹೇಳಿ. ಬೆಳಿಗ್ಗೆ ಮಾವಿನ ರಸ ತೆಗೆದಾಗ ಅದ್ರ ವಾಸನೆ ಬಂದು ಹುಡುಗ ಇನ್ನು ಆಸೆ ಬಂದ್ಬಿಟ್ಟು ಗೆಳೆಯನ ಊಟಕ್ಕೆ ಕರೆದಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟು ಮಾವಿನ ಹಣ್ಣಿನ ಸ್ವೀಕರಣೆ ತಿಂದು ಊಟ ಮಾಡಿಬಿಟ್ರಂತೆ. ನಂತರ ಸ್ನೇಹಿತ ಬಂದಾಗ ಕೆಟ್ಟ ಅನಿಸ್ತು, ಅವನು ಊಟಕ್ಕೆ ಕರೆದಿದ್ದೆ ನಾನು, ಅವನು ಬಿಟ್ಟು ಊಟ ಮಾಡಿದ್ನಲ್ಲ ಅಂತ ಹೇಳಿ. ನೋಡಿ, ಆ ಪುಟ್ಟ ವಯಸ್ಸಿನ ಮಗುಗೆ ತಪ್ಪು ಮಾಡಿದ್ದೀನಿ ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅನ್ನೋಂಥದ್ದು. ಇದು ಬಹುಶಃ ತಾಯಿಯಿಂದ ಬಂದದ್ದು ಅಂತ ಹೇಳ್ಕೊತಾರೆ ಅವರು. ತಾಯಿ ಏನಾದ್ರೂ ಆದ್ರೂ ಉಪವಾಸ ಮಾಡ್ತಿದ್ಲು. ಉಪವಾಸ ಯಾಕೆ ಅಂದಾಗ ಮನಃಶುದ್ಧಿ ಮಾಡ್ಕೊಳಕ್ ಉಪವಾಸ ಮಾಡಬೇಕು ಅಂತ ತಾಯಿ ಹೇಳ್ತಿದ್ಲಂತೆ. ಅದು ಎಷ್ಟು ಗಟ್ಟಿಯಾಗಿ ಕೂತಿತ್ತು ಅಂದ್ರೆ, ಆ ಹುಡುಗ ಬಂದಾಗ ಸ್ನೇಹಿತ ಬಂದ, ಅವ್ನು ಕರೆದಿದ್ದೇನೆ ನಾ ಊಟ ಮಾಡ್ಬಿಟ್ನಲ್ಲ ಬಿಟ್ಟು ಅಂತ ಹೇಳಿ ಮುಂದೆ 1 ವರ್ಷ ಅವರು ಮಾವಿನ ಹಣ್ಣು ತಿನ್ಲಿಲ್ಲ ಅಂತ. ಅದು ಆಗ ಕಾಲಕ್ಕಿದ್ದು. ಈಗ ಹೀಗಾದಾಗ 7 ದಿವಸ ಉಪವಾಸ ಮಾಡೋದು ಅಷ್ಟೇ ಅಲ್ಲದೆ 4.5 ತಿಂಗಳ ಕಾಲ ಒಪ್ಪತ್ತು ಊಟ ಮಾಡಿದ್ರಂತೆ. ಮುಂದೆ ಸ್ವಲ್ಪ ದಿವಸದ ನಂತರ ಇಂಥದ್ದು ಘಟನೆ ಇನ್ನೊಂದಾಯ್ತು. ಆ ಘಟನೆಯಲ್ಲಿ ಇವ್ರ ಮಗನೂ ಕೂಡ ಇದ್ದಾನೆ ಅಂತಾಯ್ತು. ಆಗ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ 14 ದಿವಸ ಉಪವಾಸ. ಮೊದಲನೇ ಸಲ ಮಾಡಿದ 7 ದಿವಸ ಉಪವಾಸ, 2ನೇ ಸಲ ಮಾಡಿದ 14 ದಿವಸ ಉಪವಾಸ ಮಾಡ್ಕೊಂಡ್ರಂತೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ 14 ದಿವಸ ಮಾಡ್ಕೊಂಡ್ರು ಅಂತ ಹೇಳ್ತಾರಂತೆ. ನನ್ನ ಮಗ ಇದ್ದಾನೆ ಅಂತ ಆರೋಪ ಬಂದಿರೋದ್ರಿಂದ ನನ್ನ ಮೇಲಿರುವಂಥ ಒತ್ತಡ ಹೆಚ್ಚು. ಅಂದ್ರೆ ಒಬ್ಬ ನಾಯಕನಿಗಿರ್ಬೇಕಾದಂತಹ ಗುಣ ಏನು ಅಂದ್ರೆ, ನಮ್ಮ ಪರಿವಾರದಲ್ಲಿದ್ದಂಥವ್ರು, ನನ್ನ ಗುಂಪಿನಲ್ಲಿದ್ದಂಥವ್ರು ಏನಾದ್ರು ತಪ್ಪು ಮಾಡಿದ್ರೆ ನಾಯಕ ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಅನ್ನುವಂಥ ಒಂದು ಭಾವನೆ ಅವರಿಗೆ. ನಾಯಕ ತನ್ನನ್ನು ತಿದ್ಕೋಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ತಪ್ಪಾದ ತಕ್ಷಣ ಯಾರು ಮಾಡಿದ್ ನೋಡಿ ಅದನ್ನ ಯಾರು ಅಂತ ಹುಡ್ಕೋಕ್ ಶುರು ಮಾಡೋದು. ಯಾರೋ ಒಬ್ಬರ ಮೇಲೆ ಗೂಬೆ ಕೂಡಿಸ್ಬಿಟ್ಟು ಅವ್ರ ಪನಿಷ್ಮೆಂಟ್ ಆಯ್ತು ಅಂದ್ರೆ ಮುಗೀತು. ಕಂಡು ಹಿಡಿದ್ನಲ್ಲ ಕೆಲಸ, ಅದನ್ನ ನಾಯಕನಾಗಿ ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಹಿಡಿದೆ ಅಂತ ಅಷ್ಟಾಗ್ತದೆ. ಆದ್ರೆ ನಾಯಕತ್ವದಲ್ಲಿ ಖೋತಾ ಇದೆ ಅಂತ ಅನಿಸೋದಿಲ್ಲ. ಆದ್ರೆ ಗಾಂಧೀಜಿಗೆ ಅನಿಸಿದ್ದು, ನಾನು ನಾಯಕನಾಗಿ ನನ್ನಿದ್ದಾಗ ಪನಿಷ್ಮೆಂಟ್ ನನಗಾಗಬೇಕು ಅಂತ ತಗೊಳ್ಳುವಂತಹದ್ದು. 14 ದಿವಸ ಪನಿಷ್ಮೆಂಟ್ ತಗೊಂಡ್ರಂತೆ, ಉಪವಾಸ ಮಾಡಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ 21 ವರ್ಷ ಮುಗಿಸಿ ಗಾಂಧಿ ಭಾರತಕ್ಕೆ ಬರುವಾಗ ತುಂಬಾ ವಿಜಯಿಯಾಗಿದ್ರು ಅವರು ಅಂತ, ತುಂಬಾ ಪ್ರಖ್ಯಾತರಾಗಿದ್ರು, ತುಂಬಾ ಹೆಸರಾಗಿತ್ತು. ಇವರ ವಿಜಯಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಈ ಪಾಲಿಟಿಕಲ್ ಅನಾಲಿಸ್ಟ್ ಅಂತಿರ್ತಾರೆ, ರಾಜಕೀಯ ಚಿಂತಕರಿದ್ದಾರಲ್ಲ, ಅವ್ರು ಹೇಳೋ ಪ್ರಕಾರ 3 ಕಾರಣಗಳಿಂದಾಗಿ ಗಾಂಧೀಜಿ ಬಹಳ ಯಶಸ್ವಿ ಆದರು ಸೌತ್ ಆಫ್ರಿಕಾದಲ್ಲಿ ಅಂತ. ಮೊದಲೇದು ಯಾರು ಅಂದ್ರೆ ಗಾಂಧಿ ಹಿಮ್ಸೆಲ್ಫ್, ಗಾಂಧಿನೇ ಅಂತ. ಅದಕ್ಕೆ ಆಕ್ಸ್ಫರ್ಡ್ನ ಗಿಬರ್ಟ್ ಮರೆ ಅನ್ನುವಂಥ ದೊಡ್ಡ ವಿಶ್ಲೇಷಕ ಬರೀತಾನೆ, ಒಂದು ಜರ್ನಲ್ ಅಲ್ಲಿ ಬರೀತಾನೆ, ಹಿಬರ್ಟ್ ಜರ್ನಲ್ ಅಂತ. ಹಿಬರ್ಟ್ ಜರ್ನಲ್ ಮಾತು ಬರೀತಾನೆ ಗಾಂಧೀಜಿ ಬಗ್ಗೆ, ಅವ್ರು ಯಾಕೆ ಸಕ್ಸಸ್ಫುಲ್ ಆದ್ರು, ಯಶಸ್ಸಾದ್ರು ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವನು ಹೇಳ್ತಾನೆ, ಬಿ ಕೇರ್ಫುಲ್ ಇನ್ ಡೀಲಿಂಗ್ ವಿತ್ ದಿಸ್ ಮ್ಯಾನ್. ಬಿ ಕೇರ್ಫುಲ್
in dealing with this man who cares nothing for sensual pleasures, nothing for comfort or praise or promotion, but is simply determined to do what he believes to be right. He is a dangerous and uncomfortable enemy. He is a dangerous and uncomfortable enemy because he is body which you can always conquer but gives you so little purchase over his soul. ಎಷ್ಟು ಒಳ್ಳೆ ಮಾತು ಸಮರೈಸ್ ಮಾಡಿದ್ದು ಅಂದ್ರೆ ಹೇಳ್ತಾನೆ ಅವನು, ಇಂಥ ಮನುಷ್ಯನ ಜೊತೆ ಬಹಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಈ ಮನುಷ್ಯ ಅವನಿಗೆ ದೈಹಿಕ ಆಕಾಂಕ್ಷೆಗಳಿಲ್ಲ, ದೈಹಿಕ ಅಪೇಕ್ಷೆಗಳಿಲ್ಲ. ಅವನಿಗೆ ಏನೂ ಸಂತೋಷ ಬೇಕಾಗಿಲ್ಲ, ವಿರಾಮ ಬೇಕಾಗಿಲ್ಲ, ಆರಾಮಾಗಿರೋದು ಬೇಕಾಗಿಲ್ಲ, ಅವನಿಗೆ ಹೊಗಳಿಕೆ ಬೇಕಾಗಿಲ್ಲ, ಪ್ರಮೋಷನ್ ಬೇಕಾಗಿಲ್ಲ. ಅವನಿಗೆ ತನ್ನ ತಲೆಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನು ಮಾಡಿಯೇ ತೀರ್ತಾನೆ ಅಂತ ಮನುಷ್ಯ. ಇವನ್ ಯಾಕೆ ಡೇಂಜರಸ್ಸು ಅಂತಂದ್ರೆ, ಅನ್ಕಂಫರ್ಟಬಲ್ ಎನಿಮಿ, ನಿಮಗೆ ಅತ್ಯಂತ ಅಪಾಯಕಾರಿಯಾದಂಥ ಮತ್ತು ನಿಮಗೆ ಮುಜುಗರ ಮಾಡುವಂಥ ವೈರಿ ಯಾಕೆ ಇವನು ಅಂತಂದ್ರೆ, ಅವನು ದೇಹಕ್ಕೆ ಶಿಕ್ಷೆ ಕೊಡ್ಬೋದು, ನೀವು ಬೇಕಾದ್ರೆ ದೇಹವನ್ನು ಕೊಂಡ್ಕೋಬಹುದು, ಜೈಲಲ್ಲಿ ಹಾಕ್ಬಹುದು, ಪನಿಷ್ಮೆಂಟ್ ಕೊಡ್ಬೋದು, ಎಲ್ಲ ಮಾಡ್ಬೋದು ಅವನಿಗೆ. ಆದರೆ ಅವನ ಆತ್ಮದ ಮೇಲೆ ನೀವೇನೂ ವಿಜಯ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಏನೂ ಕಳ್ಕೊಳ್ಳೋಕೆ ತಯಾರಿಲ್ಲ ಅವನು. ಆತ್ಮ ಪ್ರಜ್ಞೆ ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಹೇಳ್ತಾರೆ ಗಾಂಧಿ ಸಕ್ಸಸ್ಫುಲ್ ಆದದ್ದು ಇದಕ್ಕೆ ಅಂತ ಹೇಳಿ ಆ ಗಿಬರ್ಟ್ ಮರೆ ಬರೀತಾನೆ. ಎರಡನೇದು, ಅವ್ರ ಜೊತೆ ಇದ್ದಂಥ ಸತ್ಯಾಗ್ರಹಿಗಳಿದ್ದರಲ್ಲ, ನಂಬ್ಕೊಂಡವ್ರು ಇವ್ರನ್ನ. ಗಾಂಧೀಜಿ ಏನ್ ಹೇಳಿದ್ರು ಮಾಡ್ತೇವೆ ಅಂತ. 1 ವರ್ಷ ಆದ್ಮೇಲೆ ಬರ್ತೀನಿ ಅಂತ ಅಂದಾಗ, ವಾಪಸ್ ಬರ್ತೀನಿ ಅಂದಾಗ ಆಗೊಂದು ರೂಲ್ ಬಂದಿತ್ತು, ಹಿಂಗ ಭಾರತೀಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಗಾಂಧೀಜಿ ಹೇಳಿದ್ರಂತೆ, ಇದ್ಬಿಡಿ, ಹಾಗಾದ್ರೆ ಎಲ್ಲರೂ ಇದ್ಬಿಡಿ, ಇಲ್ಲಿ ಯಾಕೆ ಹೋಗ್ತೀರಿ ವಾಪಸ್ಸು, ಇದ್ಬಿಡಿ ಅಂತ ಗಾಂಧೀಜಿ ಕೇಳಿದ್ರಂತೆ. ಗಾಂಧೀಜಿ ಇರ್ತೀನಿ ನಾನು ಅಂತಂದ್ರೆ ಸ್ವಲ್ಪ ದಿವಸ ಇರಬಹುದು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರಂತೆ, ಇದ್ಬಿಡಿ ನೀವು, ಯಾಕೆ ಹೋಗ್ತೀರಿ, ನಿಮ್ ಕಾಳಜಿ ನಾವು ನೋಡ್ಕೋತೀವಿ. ಆಗ ದಾದಾ ಅಬ್ದುಲ್ಲಾ ಹೇಳ್ತಾನೆ, ಸುಲಭ ಅಲ್ಲಪ್ಪ, ಅವ್ರ ಸಂಬಳ ಸಾರಿಗೆ ಕೊಡ್ಬೇಕಲ್ಲ, ಅದನ್ನ ಯಾರು ನೋಡ್ಕೋತೀರಿ ಅಂದಾಗ ಗಾಂಧೀಜಿ ತುಂಬಾ ಬೇಜಾರಾಗ್ಬಿಡುತ್ತೆ. ಹೇಳ್ತಾರೆ, ನಾನು ಇಲ್ಲಿವರೆಗೂ ಸಂಬಳಕ್ಕೋಸ್ಕರ ಬಂದವನು, 1 ವರ್ಷ ಕಾಂಟ್ರಾಕ್ಟ್ ಮೇಲೆ, ಇನ್ನು ಮುಂದೆ ನನ್ನ ಸಂಬಳ ಚಿಂತೆ ಮಾಡಬೇಡಿ, ಸಮಾಜ ಕಾರ್ಯಕ್ಕೆ ಸಂಬಳ ಕೇಳಬಾರ್ದು, ನಾನು ಹಾಗೆ ಇರ್ತೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸತ್ಯಾಗ್ರಹಿಗಳು ಜೋರಾಗಿದ್ರು ಅಂತ ಹೇಳ್ತಾರೆ, ನೀವೇನ್ ಚಿಂತೆ ಮಾಡಬೇಡಿ, ನೀವು ಕರೆದಾಗ ಬರೋದಕ್ಕೆ ನಾವಿದ್ದೇವೆ, ಎಷ್ಟು ಜನ ಬೇಕು ಅಂತ ಹೇಳಿ 2 ಜನ ಕರ್ಕೊಂಡ್ ಬರ್ತೇವೆ, ನೀವೇನ್ ಮಾಡು ಅಂತೀರಿ ಅದನ್ನ ಮಾಡ್ತೇವೆ. ಎಷ್ಟು ಏನ್ ಹೇಳಿದ್ದನ್ನು ಮಾಡುವಂತ ಸತ್ಯಾಗ್ರಹಿ ಸ್ನೇಹಿತರಿದ್ರೆ ನಾಯಕರಿಗೆ ಅಂತ ಬಲ ಬರುತ್ತೆ. ಹೇಳ್ತಾರೆ, ಅಂಥ ವಿಲ್ಲಿಂಗ್ ವಾಲಂಟಿಯರ್ಸ್ ಇದ್ರು ಅಂತ. ನಾಳೆ ಇಷ್ಟು ಜನ ಬರಬೇಕು ಅಂತಂದ್ರೆ ಬಂದ್ಬಿಡೋರು, ಅಷ್ಟು ನಂಬಿಕೆ ಇವ್ರ ಮೇಲೆ ಇತ್ತು. ಆದ್ರೆ ಸತ್ಯಾಗ್ರಹಿಗಳಿಂದ ಅವ್ರು ಯಶಸ್ಸಾಗೋದಕ್ಕೆ ಕಾರಣ ಆಯಿತು ಅಂತ. 3ನೇದು ಬಹಳ ತಮಾಷೆ ಇದೆ, ಯಾರು ಅಂತ ಹೇಳ್ತಾರೆ, 3ನೇದವನು ಜನರಲ್ ಸ್ಮಟ್ಸ್ ಅಂತ. ಇವ್ರ ವಿಜಯ ಆಗೋದಕ್ಕೆ ಕಾರಣ ಅವನು ಅಂತ. ಯಾಕಂದ್ರೆ ಎಷ್ಟು ಚೆನ್ನಾಗಿ ಬರೀತಾನೆ ಅದನ್ನ. ಸ್ಮಟ್ಸ್ ಹೆಲ್ಪ್ಡ್ ಟು ಮೇಕ್ ಗಾಂಧಿ by not destroying him. ಗಾಂಧಿ ಇನ್ಕ್ರೀಸ್ಡ್ ದ ಸ್ಟೇಚರ್ ಆಫ್ ಸ್ಮಟ್ಸ್. ಒಬ್ಬರೊಬ್ಬರಿಗೆ ಹೇಗೆ ಪೂರಕವಾಗಿದ್ರು ಅಂತ. ಪ್ರಜಾಪ್ರಭುತ್ವ ಇಲ್ಲದಂತಹ ದೇಶದಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಏನೂ ಮಾಡಬಹುದಾಗಿತ್ತು, ಗಾಂಧೀಜಿಗೆ ಹೊಡೆದೇ ಹಾಕ್ಬೋದು, ಕೊಂದೇ ಹಾಕ್ಬೋದಾಗಿತ್ತು, ಆದ್ರೆ ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದ್ರಿಂದ ಗಾಂಧೀಜಿಯನ್ನು ದೊಡ್ಡವನನ್ನಾಗಿ ಸ್ಮಟ್ಸ್ ಮಾಡಿದ. ಆ ಸ್ಮಟ್ಸ್ ಅನ್ನು ಮೆಚ್ಚಿಕೊಂಡು ಗಾಂಧೀಜಿ ಅವನನ್ನ ಎತ್ತರಕ್ಕೇರಿಸಿದ್ರು ಅಂತ. ಅದರಿಂದ ಸ್ಮಟ್ಸ್ ಕೂಡ ತಮ್ಮ ಮಿಲಿಟರಿ ಅಧಿಕಾರಿ ಇದ್ರೂ ಕೂಡ ಇವರನ್ನು ಹಾಳು ಮಾಡಲಿಲ್ಲ, ಇವರನ್ನು ಕಾಪಾಡಿಕೊಂಡ ಅನ್ನೋ ಮಾತನ್ನು ಹೇಳಿ, ಈ 3 ಜನದಿಂದಾಗಿ ಇವರು 21 ವರ್ಷಗಳ ಅವಧಿ ಸೌತ್ ಆಫ್ರಿಕಾದಲ್ಲಿ ಯಶಸ್ವಿ ಆಯಿತು ಅಂತ. ಮುಂದೆ ಭಾರತಕ್ಕೆ ಬರ್ಬೇಕಲ್ವಾ, ಭಾರತಕ್ಕೆ ಬರೋ ದಿವಸ ತೀರ್ಮಾನ ಆಯಿತು, ಹಡಗಲ್ಲಿ ಹೊರಟರು. ಇವರಿಗೆ ಅಭೂತಪೂರ್ವ ಸ್ವಾಗತ ಮಾಡಬೇಕು ಅಂತ ಹೇಳಿ ಮುಂಬೈನ ಅಪೋಲೋ ಬಂದರು ಸಜ್ಜಾಗಿತ್ತು. ಆ ದಿವಸ ಜನವರಿ 9, 1915. ಎಲ್ಲ ಹಿರಿಯರು ಸೇರ್ಕೊಂಡಿದ್ದಾರೆ. ಬಹಳ ಇವರ ಖ್ಯಾತಿ ಇವರಿಗಿಂತ ಮುಂದೆ ಬಂದಿತ್ತಲ್ಲ, ಭಾರತಕ್ಕೆ ಮುಟ್ಟುಬಿಟ್ಟಿದೆ ಇವರ ಖ್ಯಾತಿ. ಅದಕ್ಕೆಲ್ಲರೂ ಬಂದು ಸೇರ್ಕೊಂಡ್ರಂತೆ ಸ್ವಾಗತ ಮಾಡಬೇಕು ಅಂತ. ಹಿರಿಯರು ನಾಯಕರೆಲ್ಲ ಸೇರಿದ್ದಾರೆ. ಇವರು ಮೆರವಣಿಗೆ ಕರ್ಕೊಂಡು ಹೋಗಬೇಕು ಅಂತ ಆಸೆ ಮುಂಬೈದಲ್ಲಿ ಒಳಗಡೆ. ಆದ್ರೆ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ, ಮೆರವಣಿಗೆಗೆ ಪರ್ಮಿಷನ್ ಕೊಡಲ್ಲ, ಅವ್ರು ರಿಸೀವ್ ಮಾಡ್ಕೋಬಹುದು ಅಷ್ಟೇನೆ ಅಂತ. ಅವ್ರು ಹೇಗೆ ಇಳಿದ್ರು ಹಡಗಿನಿಂದ ಅಂತ ಪಿಕ್ಚರ್ಸ್ ಎಲ್ಲ ತುಂಬಾ ಚೆನ್ನಾಗಿರೋದಿದೆ. ಟಿಪಿಕಲ್ ಕಾಠೇವಾಡ್ ಡ್ರೆಸ್ ಹಾಕೊಂಡಿದ್ದಾರೆ. ತಾವು ಕಾಠೇವಾಡ್ ಡ್ರೆಸ್ ಕಂಡ್ರೆ ಚೆನ್ನಾಗಿರುತ್ತೆ, ಒಂಥರ ಫ್ರಾಕ್ ಇದ್ದಂಗಿರುತ್ತೆ. ಮೇಲೆ ಅದು ಮೇಲೆ ಟೈಟ್ ಇರುತ್ತೆ, ಕೆಳಗೆ ನೀರಿಗೆ ಇರುತ್ತೆ. ನಾನು ಪ್ರತಿ ವರ್ಷ ಹೋದಾಗ ನೋಡ್ತೀನಿ, ತುಂಬಾ ಇಷ್ಟ ನನಗೆ ಡ್ರೆಸ್ ಅದು. ಅಲ್ಲಿ ಹೋದಾಗ ಇದು ನೋಡ್ಬೇಕು ನೀವು, ದಸರಾ ಹೊತ್ತಿಗೆ ಅವ್ರು ಡಾನ್ಸ್ ಮಾಡ್ತಾರೆ, ರಾಸ್ ಅಂತ ಮಾಡ್ತಾರೆ, ದಾಂಡಿಯಾ ರಾಸ್ ಅಂತ. ಏನ್ ಚೆನ್ನಾಗಿ ಕುಣಿತಾರೆ ಅವ್ರು. ಗಿರಿಗೆ ತಿರುಗ್ತಿರ್ಬೇಕಾದ್ರೆ ಅದು ಫ್ರಾಕ್ ಹಿಂಗ ಅಲ್ಗಾಡ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹುಡುಗರು ಎಸ್ಪೆಷಲಿ ಗಂಡಸರು ಡಾನ್ಸ್ ಬಹಳ ಚೆನ್ನಾಗಿರುತ್ತೆ.
ಆ ಥರದ ಟೈಟ್ ಶರ್ಟು ಫ್ರಾಕ್ ತರ ಇರುವಂತದ್ದನ್ನ ಆ ಕಾಟೇವಾಡಿ ಒಂದು ಪೈಜಾಮ ಹಾಕೊಂಡಿದ್ದಾರೆ, ಮೇಲೆ ತಲೆ ರುಮಾಲ್ ಸುತ್ಕೊಂಡಿದ್ದಾರೆ. ಕಸ್ತೂರ್ಬಾ ಕೂಡ ಟಿಪಿಕಲ್ ತಮ್ಮ ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ಇದ್ರು. ಆ ಡ್ರೆಸ್ ಅಲ್ಲಿ ಇಳಿದ್ರಂತೆ. ಆಮೇಲೆ ಅದು ಭಾರತದ ಮಿಲ್ಲಲ್ಲಿ ತಯಾರಾದಂತಹದ್ದೇ ಇರಬೇಕು. ಆಮೇಲೆ 12ನೇ ತಾರೀಕು ಬಂದ 3 ದಿವಸದ ಮೇಲೆ ಒಂದು ಸನ್ಮಾನ ಸಮಾರಂಭ ಆಯ್ತಂತ ಇವರಿಗೆ. ದೊಡ್ಡ ಸಮಾರಂಭದಲ್ಲಿ ಅವಾಗೇನ್ ಮಾಡಿದ್ರು ಅಂದ್ರೆ ಅವತ್ತು ಕೂಡ ಅದೇ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ ಅವರು. ಆಗ ಬ್ರಿಟನ್ ಮಹಾರಾಜರ ಹುಟ್ಟಿದ ಹಬ್ಬಿನ ನೆನಪಿಗಾಗಿ ಒಂದು ವಿಶೇಷ ಒಂದು ಅವಾರ್ಡ್ ಕೊಡ್ತಾ ಇದ್ರಂತೆ, ವಿಶೇಷವಾದ ಗೌರವ ಕೊಡ್ತಾ ಇದ್ರು. ಕೈಸರೆ ಹಿಂದ್ ಅಂತ ಅವಾರ್ಡ್ ಅನ್ನು, ಬಂಗಾರ ಪದಕ ಕೂಡ ಗಾಂಧೀಜಿ ಕೊಟ್ಟರಂತೆ. ಇದು ಸಾಕಷ್ಟು ಕಡೆ ಚಿಂತೆ ಆಗಿದೆ ಜನಕ್ಕೆ. ಬ್ರಿಟಿಷ್ ಕಡೆಯಿಂದ ಯಾಕೆ ತಗೊಂಡ್ರು ಬಂಗಾರದ ಪದಕ? ಬ್ರಿಟಿಷ್ ಮಹಾರಾಜನ ಹುಟ್ಟಿದ ಹಬ್ಬಕ್ಕಿರುವಂತಹದ್ದು ಇದು ಯಾಕೆ ತಗೊಂಡ್ರು ಅಂತ ನಾವು ಸಾಮಾನ್ಯವಾಗಿ ಚರ್ಚೆ ಮಾಡೋರು ಬುದ್ಧಿಜೀವಿಗಳು ತುಂಬಾ ತಲೆ ಕೆಡಿಸ್ಕೋತಾರೆ. ಆದ್ರೆ ಅರ್ಥ ಆಗ್ಬೇಕಾದ್ರು ಇದು ಆದದ್ದು 1915ರಲ್ಲಿ. 1915ರಲ್ಲಿ ಗಾಂಧೀಜಿಗೆ ಬ್ರಿಟಿಷ್ ವಿರುದ್ಧ ದ್ವೇಷ ಏನಿರಲಿಲ್ಲ. ಬ್ರಿಟಿಷರನ್ನ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಕಲ್ಪನೆ ಶುರು ಆಗಿರಲಿಲ್ಲ. ಆದದ್ದು ಮುಂದೆ ಅದು ಬರ್ತೇನೆ ನಾನು ಯಾವಾಗ ಆದದ್ದು ಅಂತ. ಅಲ್ಲಿ ಇಂತ ಇರುವಾಗ ಬ್ರಿಟಿಷ್ ಹತ್ರ ಸಲಿಗೆ ಇತ್ತು, ಇವರಿಗೆ ಮಾತಾಡ್ತಾ ಇದ್ರು ಅವ್ರ ಹತ್ರ. ಅವ್ರಿಗೆ ಮರ್ಯಾದೆ ಕೊಟ್ಟದನ್ನು ತಗೊಂಡ್ರು, ಇವ್ರು ಕೊಟ್ಟು. ಮುಂದೆ ಅವರಿಗೆ ರಾಜಕೀಯದಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿದಾಗ ಅವರ ಗುರುಗಳಾದಂತಹ ಗೋಖಲೆ ಅವರು ಹೇಳಿದ್ರಂತೆ, ನೋಡು ನೀ ಭಾರತಕ್ಕೆ ಬಂದದ್ದೇನೆ ನಿಜ, ನೀವು ಆದ್ರೆ ಬಹಳ ವರ್ಷ ಹೊರಗಡೆ ಇದ್ರಿ, ಹೀಗಾಗಿ ಭಾರತೀಯರಿಗೆ ನೀವು ಹೊಸಬರೇ ಇದ್ದೀರಿ, ಭಾರತಕ್ಕೂ ಹೊಸಬರಾಗಿದ್ದೀರಿ. ಆದ್ರಿಂದ 1 ವರ್ಷ ಯಾವುದೂ ಮಾತಾಡಬೇಡಿ, ನೀವು ಯಾವುದೂ ಸ್ಟೇಟ್ಮೆಂಟ್ ಕೊಡಬೇಡಿ ಪ್ರೆಸ್ಸಿಗೆ, ದೇಶವನ್ನು ಅರ್ಥ ಮಾಡ್ಕೊಳ್ಳಿ ಅಂದ್ರಂತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದನ್ನ. ಯಾವ ದೇಶಕ್ಕೆ ನೀವು ಸಹಾಯ ಮಾಡ್ಬೇಕಂತಿದ್ದೀರೋ, ಸೇವೆ ಮಾಡ್ಬೇಕಂತೀರೋ, ಆ ದೇಶದ ಅರ್ಥನೇ ಆಗದೆ ಹೋದ್ರೆ ಏನ್ ಸೇವೆ ಮಾಡ್ತೀರಿ ಅಂತ ಗೋಖಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಕೊಡ್ತಾರೆ. ಹೋಗಿ ದೇಶ ನೋಡು ಮೊದಲು ನೀನು ಅಂತ. ಅದಕ್ಕೆ ಗಾಂಧೀಜಿ ತೀರ್ಮಾನ ಮಾಡಿದ್ರು, 1 ವರ್ಷ ನಾನು ಯಾವುದಕ್ಕೂ ಮಾಡೋದಿಲ್ಲ, ದೇಶ ಅಡ್ಡಾಡ್ತೇನೆ ಅಂತ ಶುರು ಮಾಡಿದ್ರು. ಅದಕ್ಕೆ 1 year ಆಫ್ ಪ್ರೊಬೇಷನ್ ಅಂತ. ಅಂದ್ರೆ ಮುಂದೆ ನೌಕರಿ ಸೇರೋದಕ್ಕಿಂತ ಮೊದಲು ಪ್ರೊಬೇಷನ್ ಅಂತ ಕೊಡ್ತಾರಲ್ಲ, ಹಾಗೆ ತಾತ್ಕಾಲಿಕವಾಗಿರ್ಬೇಕು. ಹಾಗೆ ಪ್ರೊಬೇಷನ್ ಮೇಲೆ ಗಾಂಧಿ ಇದ್ರು ಅಂತ ಜನರಿಗೆ ಒಂದು ವಿಶ್ವಾಸ ಬಂತು. ಗೋಖಲೆ ಅವ್ರ ಜೊತೆಗಿರೋದ್ರಿಂದ ಇವರ ಪೊಲಿಟಿಕಲ್ ಫ್ಯೂಚರ್ ಚೆನ್ನಾಗಿದೆ ಅಂತ ಅನಿಸ್ತು. ಆನಂತರ ಇವ್ರನ್ನ ಸ್ಥಿತಿಗತಿ ಅಭ್ಯಾಸ ಮಾಡೋದಕ್ಕೆ ಇನ್ನೊಂದು ಆಸೆ ಮನಸ್ಸಲ್ಲಿ ಗೋಖಲೆ ಅವರಿಗಿತ್ತು. ಅವ್ರು ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಕಟ್ಟಿದ್ರು ಗೋಖಲೆ ಅವರು. ಆ ಸರ್ವೆಂಟ್ಸ್ ಆಫ್ ಇಂಡಿಯಾಗೆ ಇವ್ರು ಸೇರ್ಸ್ಕೋಬೇಕು, ಗಾಂಧಿ ಸೇರ್ಬೇಕು ಅದಕ್ಕೆ ಅಂತ ಅಪೇಕ್ಷೆ ಇತ್ತಂತೆ. ಗಾಂಧೀಜಿಗೂ ಮನಸ್ಸಿತ್ತು, ಗುರುಗಳು ತಾನೇ ಗೋಖಲೆ ಅವರು ಹೇಳಿದ್ರೆ ಸೇರ್ಕೋತೀನಿ ಅಂದ್ರಂತೆ. ಎಲ್ಲ ಆಯ್ತು. ಇವ್ರು ಆ ಕಡೆ ಹೋದಾಗ ಅಲ್ಲಿ ನೋಡಿದ್ರು ಬಾಕಿ ಜನ ಸದಸ್ಯರಿದ್ದಾರಲ್ಲ, ಬೇಕಾದಷ್ಟು ಜನ, ಅದರೊಳಗೆ 2 ಎಳೆ ಕಾಣಿಸ್ತು ಗಾಂಧೀಜಿಗೆ. ಕೆಲವರಿಗೆ ಇವರು ಸ್ಟೈಲ್ ಇಷ್ಟ ಆಗ್ಲಿಲ್ಲ, ಇವರೇನೋ ಸತ್ಯಾಗ್ರಹ ಹಾಗೆ ಮಾಡ್ತಾರೆ, ಸರಿ ಆಗ್ಲಿಕ್ಕಿಲ್ಲ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಈತ ಬಂದ್ಬಿಟ್ರೆ ಸಡನ್ ಆಗಿ ಏನಾಗ್ತದೋ ಅಂತ ಒಂದು ಎಳೆ ಕಾಣಿಸ್ತು. ಅದೇ ಗಾಂಧೀಜಿ ಒತ್ತಾಯ ಮಾಡ್ಲಿಲ್ಲಂತೆ. ಆಮೇಲೆ ನೋಡೋಣ ಅಂತ ಹೇಳಿ ಮುಂದೆ ಸ್ವಲ್ಪ ದಿವಸ ಪ್ರವಾಸ ಇರಲಿ ಅಂತ ಹೇಳಿ ರಾಜ್ಕೋಟ್ಗೆ ಹೋದ್ರು, ಪೋರ್ಬಂದರ್ಗೆ ಹೋದ್ರು, ತಮ್ಮವ್ರನ್ನೆಲ್ಲ ಕಂಡ್ರಂತೆ. ಕಂಡ್ಬಿಟ್ಟು ಟ್ಯಾಗೋರ್ ಹೇಳಿದ್ರು ಶಾಂತಿನಿಕೇತನಕ್ಕೆ ಬನ್ನಿ ಅಂತ. ಇನ್ನೊಂದು ತಮಾಷೆ ಏನಾಗಿದೆ, ಇವರು ಶಿಷ್ಯರಿದ್ರಲ್ಲ ಸೌತ್ ಆಫ್ರಿಕಾ ಬರ್ಬೇಕಾದ್ರೆ ಇವ್ರ ಜೊತೆಗಾರರಿದ್ರು. ಆ ಮಗನ್ ಲಾಲ್ ಜೊತೆಗೆ ಸಾಕಷ್ಟು ಜನ ಇದ್ರು. ಅವ್ರು ಗಾಂಧಿ ಜೊತೆಗೆ ಬರ್ತೀವಿ ಅಂತ ಹಠ ಹಿಡಿದು ಬಂದ್ರು ಕೆಲವರು. ಆ ಬಂದವ್ರನ್ನೆಲ್ಲ ಮೊದಲು ಕಳಿಸಿದ್ದಾರೆ. ಅವ್ರೆಲ್ಲ ಶಾಂತಿನಿಕೇತನದಲ್ಲಿ ಟ್ಯಾಗೋರ್ ಅವರ ಆಶ್ರಯದಲ್ಲಿ ಇದ್ರು. ಟ್ಯಾಗೋರ್ ಸಂತೋಷ ಪಟ್ರಂತೆ, ಹೀಗಾದ್ರೂ ನಮ್ಮ ಬಾಂಧವ್ಯ ಹತ್ರ ಆಯ್ತಲ್ಲ, ನಿಮ್ ಶಿಷ್ಯರು ನಮ್ಮ ಹತ್ರ ಇದ್ದ, ಚಿಂತೆ ಮಾಡಬೇಡಿ ಅಂತ ಹೇಳಿದ್ರು. ಇವರು ಗಾಂಧಿಯಲ್ಲಿ ಹೋದ್ರು ಶಾಂತಿನಿಕೇತನಕ್ಕೆ, ಸ್ವಲ್ಪ ದಿವಸ ಟ್ಯಾಗೋರ್ ಅವ್ರ ಹತ್ರ ಇರಬೇಕು ಅಂತ. ಆದ್ರೆ ಜಾಸ್ತಿ ಇರೋಕೆ ಆಗ್ಲಿಲ್ಲ. ಅಲ್ಲಿ 2 ದಿವಸ ಇರೋದ್ರಲ್ಲಿ ಟೆಲಿಗ್ರಾಮ್ ಬಂತು, ಗೋಖಲೆ ಕಾಲವಾದ್ರು ಅಂತ. ಗೋಖಲೆ ತೀರ್ಕೊಂಡ್ರು ಅಂತ ಸುದ್ದಿ ಬಂದ ತಕ್ಷಣ ಓಡಿ ಪುಣೆಗೆ ಬಂದ್ರು ಗಾಂಧಿ ಬಂದು ತುಂಬಾ ದುಃಖ ಆಯ್ತು ಅವರಿಗೆ. ಅವ್ರು ಹೇಳ್ತಾರೆ, ನಮ್ಮ ತಂದೆನ ಕಳ್ಕೊಂಡಷ್ಟು ದುಃಖ ಆಯ್ತು ನನಗೆ ಅಂತ. ಗೋಖಲೆ ಅವ್ರ ಬಗ್ಗೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ತಮ್ಮ ಗುರುಗಳಂತ ಒಪ್ಕೊಂಡಿದ್ದಾರೆ. ಅವ್ರ ಶ್ರದ್ಧಾಂಜಲಿ ಅಂತ ಹೇಳಿ ಗಾಂಧೀಜಿ 1 ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ ಅಂತ. 1 ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ, ಹಾಗೆ ಅಡ್ಡಾಡಿದ್ರು. ಯಾಕಂದ್ರೆ ಗುರುಗಳಿಗೆ ನಾನು ಶ್ರದ್ಧಾಂಜಲಿ ಇರಲಿ ಅಂತ 1 ವರ್ಷ ಚಪ್ಪಲಿ ಹಾಕೊಳ್ಳಿಲ್ಲ. ಅವ್ರದ್ದು ಮಾತು ಹೇಳ್ತಾರೆ. 3 ಜನ ದೊಡ್ಡವರು ಅವಾಗ ರಾಜಕೀಯದಲ್ಲಿ ಇದ್ದವರು, ಫಿರೋಜ್ ಶಾ, ತಿಲಕ್ರು, ಗೋಖಲೆ ಅವರು. ಆ 3 ಜನದ ಬಗ್ಗೆ ಗಾಂಧಿ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು, ಸರ್ ಫಿರೋಜ್ ಶಾ ನನಗೆ ಹಿಮಾಲಯದಂತೆ ತೋರಿದರು. ಲೋಕಮಾನ್ಯ ತಿಲಕರು ಸಮುದ್ರದಂತೆ ಆದರು, ಆದರೆ ಗೋಖಲೆಯವರು ನನಗೆ ಗಂಗಾ ನದಿ. ಹಿಮಾಲಯವನ್ನು ಏರುವುದು ಕಷ್ಟ, ಸಮುದ್ರವನ್ನು ಸೇರುವುದು ಸುಲಭವಲ್ಲ, ಆದರೆ ಗಂಗಾ ನದಿ ಜನರನ್ನು ತನ್ನ ಹೃದಯಕ್ಕೆ ಆಹ್ವಾನಿಸುತ್ತದೆ ಅಂತ. ಇದು ನಾವು ಬೇರೆ ಕಡೆಯಿಂದ ವಿಚಾರ ಮಾಡಬಹುದು. ಫಿರೋಜ್ ಶಾ ಆಡಳಿತದಲ್ಲಿ ತುಂಬಾ ಚೆನ್ನಾಗಿದ್ದಂಥ ಮನುಷ್ಯ, ಸ್ವಲ್ಪ ದರ್ಪದ ಮನುಷ್ಯ. ಗಾಂಧೀಜಿ ಯಾವುದೇ ವ್ಯಕ್ತಿ, ಗಾಂಧೀಜಿ ಯಾಕೆ ನಾವೆಲ್ಲರೂ ಕೂಡ ಅಷ್ಟೇ ಅಲ್ವಾ,
ನಮ್ಮ ಮನಸ್ಥಿತಿಗೆ ಹೊಂದುವಂಥವ್ರನ್ನ ನಾವು ಆರಿಸ್ಕೋತೀವಿ ಯಾವಾಗಲೂ. ಅವರು ಸ್ವಲ್ಪ ಆಟೋಕ್ರಾಟಿಕ್ ಪವರ್ಫುಲ್ ಮನುಷ್ಯ ಫಿರೋಜ್ ಶಾ, ಆದ್ರಿಂದ ಬಹುಶಃ ಗಾಂಧಿಗೆ ಅಷ್ಟು ಇಷ್ಟ ಆಗಿರ್ಲಿಕ್ಕಿಲ್ಲ. ತಿಲಕರು ಸ್ವಲ್ಪ ಅಗ್ರೆಸಿವ್, ಬಹುಶಃ ಅದಕ್ಕೂ ಆಗಿರ್ಲಿಕ್ಕಿಲ್ಲ. ಇವರ ಮನಸ್ಥಿತಿಯನ್ನು ಹೊಂದುವಂತಹ ಗೋಖಲೆಯವರಿದ್ದಾರಲ್ಲ, ಅದು ಬಹುಶಃ ಇಷ್ಟ ಆಗಿರ್ಬೇಕು. ಅದಕ್ಕೆ ಹೇಳ್ತಾರೆ ಗಂಗಾ ನದಿ ಇದ್ದ ಹಾಗೆ ಎಲ್ಲ ಹೃದಯಕ್ಕೆ ಆಹ್ವಾನಿಸ್ತದೆ ಅಂತ ಹೇಳಿ. ಆಮೇಲೆ ಈ ಹೊತ್ತಿಗಿನ್ನು ಗಾಂಧೀಜಿಗೆ ತಮ್ಮ ರಾಜಕೀಯ ಮುಂದೆ ಏನಾಗಬೇಕು ಅಂತ ಸ್ಪಷ್ಟ ಕಲ್ಪನೆ ಇಲ್ಲ, ಧೋರಣೆಗಳು ಸ್ಪಷ್ಟ ಇಲ್ಲ. ಅದಕ್ಕೇನ್ ಮಾಡಿದ್ರು, ಎಲ್ಲೋ ಒಂದ್ ಕಡೆ ಇರೋಣ, ಒಂದು ವಸ್ತಿ ಹಾಕೊಂಡು ಆಮೇಲೆ ವಿಚಾರ ಮಾಡೋಣ ಏನ್ ಮಾಡಬೇಕು ಅಂತ. ಮತ್ತೆ ಶಿಷ್ಯರೆಲ್ಲ ಬಂದಿದ್ದಾರಲ್ಲ ಸೌತ್ ಆಫ್ರಿಕಾದಿಂದ, ಅವ್ರಿಗೊಂದು ನೆಲೆ ಕೊಡ್ಬೇಕಲ್ವಾ, ಒಂದು ಆಶ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈಗಾಗಲೇ ಮಾಡಿದ್ದಿದೆಯಲ್ಲ, ಅಭ್ಯಾಸ ಇದೆಯಲ್ಲ, ಫೀನಿಕ್ಸ್ ಆಶ್ರಮ, ಟಾಲ್ಸ್ಟಾಯ್ ಆಶ್ರಮ ಮಾಡಿದ್ದಿದೆಯಲ್ಲ, ಆ ಥರ ಒಂದು ಆಶ್ರಮ ಮಾಡಬೇಕು ಅಂತ ಹೇಳಿ ಅಹಮದಾಬಾದ್ ಹತ್ರ ಒಂದು ಕೊಚ್ರಾಬ್ ಅಂತ, ಅಲ್ಲಿ ಒಂದು ಕೊಚ್ರಾಬದಲ್ಲಿ ಒಂದು ಆಶ್ರಮ ಮಾಡ್ಕೊಂಡ್ರು, ಒಂದು ಬಾಡಿಗೆ ಮನೆ. ಆ ಬಾಡಿಗೆ ಮನೆ ತಗೊಂಡು ಅದರ ಆಶ್ರಮ ಮಾಡ್ಕೊಂಡ್ರು. ಅವ್ರು ಹೇಳ್ತಾರೆ ಆಶ್ರಮ ಅಂದ್ರೆ ಏನು ಅಂತ, ಧಾರ್ಮಿಕ ಭಾವನೆಯಲ್ಲಿಯೇ ಸಾಮೂಹಿಕ ಬದುಕು ಅಂತ. ಸಾಮೂಹಿಕ ಬದುಕಿರ್ಬೇಕು, ಆದ್ರೆ ಧಾರ್ಮಿಕದಲ್ಲಿ ನಂಬಿಕೆ ಇರಬೇಕು. ಧಾರ್ಮಿಕತೆಯಲ್ಲಿ ನಂಬಿಕೆ ಇಟ್ಟಂಥವ್ರು ಸಾಮೂಹಿಕ ಗುಂಪು ಇರಬೇಕು, ಎಲ್ಲರೂ ಹಾಗೆ ಬದುಕಬೇಕು ಅಂತ. ಅಲ್ಲಿ ಧಾರ್ಮಿಕ ಯಾವುದಾದ್ರೂ ಇದೇ ಮಾಡಬೇಕು, ಈ ಕಟ್ಟಳೆ ಇಲ್ಲ, ಈ ವ್ರತ ಮಾಡಬೇಕು, ಇದು ಹೀಗೆ ಮಾಡಬೇಕು, ಆಚರಣೆ ಗೀಚರಣೆ ಏನೂ ಇಲ್ಲ, ತಮಗೆ ಸ್ವತಂತ್ರ ಇದೆ. ಆದ್ರೆ ಕೆಲವೊಂದು ಕಂಡೀಷನ್ ಮಾತ್ರ ಸ್ಪಷ್ಟವಾಗಿತ್ತಂತೆ. ಏನೇನು ಕಂಡೀಷನ್ ಅಂದ್ರೆ, ಕೆಲವು ವೈಯಕ್ತಿಕ ನಡವಳಿಕೆಗಳನ್ನು ಮಾತ್ರ ನಡೆಸಲೇಬೇಕಾಗಿತ್ತು. ನಿಮ್ಮ ವೈಯಕ್ತಿಕ ಪೂಜೆ ಪುನಸ್ಕಾರ ಬಗ್ಗೆ ಏನು ಲಿಮಿಟ್ ಇಲ್ಲ, ಏನ್ ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ವೈಯಕ್ತಿಕ ನಡವಳಿಕೆ ಮಾತ್ರ ಸ್ಪಷ್ಟವಾಗಿರ್ಬೇಕು, ಅದಕ್ಕೆ ಪ್ರಮಾಣ ಮಾಡಬೇಕು. ಅವ್ರು ಹೇಳ್ತಾರೆ ತಮ್ಮ ನಡವಳಿಕೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಬಗ್ಗೆ ಪ್ರತಿಯೊಬ್ಬರು ಪ್ರಮಾಣ ಮಾಡಬೇಕಿತ್ತು. ನಡವಳಿಕೆ ಎದ್ರ ಬಗ್ಗೆ ಅಂತ ಹೇಳ್ತಾರೆ, ಮುಖ್ಯ ಸತ್ಯ, ಯಾರೂ ಸುಳ್ಳು ಹೇಳ್ಕೊಡುದು, ಏನೇ ಇರಲಿ ಅಪ್ರಿಯವಾಗಿರಲಿ ಅದು ಸುಳ್ಳು ಹೇಳ್ಕೊಡುದು, ಅಹಿಂಸೆ ಆಗಕೂಡುದು, ಆಶ್ರಮದಲ್ಲಿ ಶೀಲವನ್ನ ಕಾಪಾಡ್ಕೋಬೇಕು, ಅಸ್ಪೃಶ್ಯತಾ ನಿರ್ಮೂಲನ, ಅಸ್ಪೃಶ್ಯತೆ ಬಗ್ಗೆ ಯಾರು ಮಾತಾಡೋಂಗಿಲ್ಲ, ಯಾರು ಜಾತಿ ಕೇಳೋಂಗಿಲ್ಲ, ಹಂಗಿರ್ಬೇಕು. ಮತ್ತೆ ದೈಹಿಕ ಶ್ರಮ, ಪ್ರತಿಯೊಬ್ಬರು ದಿನಕ್ಕೊಂದಿಷ್ಟು ತಾಸು ಕೆಲಸ ಮಾಡಲೇಬೇಕು. ಮತ್ತೆ ನಿರ್ಭೀತಿ, ಬಹಳ ಚೆನ್ನಾಗಿದೆ ಇದು. ಯಾರ ಬಗ್ಗೆ ಯಾರಿಗೂ ಹೆದರಿಕೆ ಇರೋದು ಬೇಡ. ನಿಮ್ಗೇನಾದ್ರೂ ಅನಿಸಿದ್ರೆ ನೇರವಾಗಿ ಹೋಗಿ ಅವ್ರಿಗೆ ಹೇಳಬೇಕು ಅಂತ. ಎಷ್ಟು ಸಲಿಗೆ ಇತ್ತು ಎಲ್ರಿಗೂ ಅಂತಂದ್ರೆ, ಇಲ್ಲಿ ಎಲ್ಲರೂ ಬಂದ್ಬಿಡೋರು. ಒಂದು ಮನೆ ತಾನೇ ಆಗಿದ್ರು ಅವಾಗ. ಆ ಮನೆ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಒಂದು ಬಾವಿ, ಆ ಮನೆ ಮಾಲೀಕರು ಅದೇ ನೀರು ತಗೊಳ್ಳೋರು, ಇವರು ಅದೇ ನೀರು ತಗೊಳ್ಳೋರು. ಈ ಅಸ್ಪೃಶ್ಯತೆಯನ್ನ ನಿವಾರಣೆ ಅಂತ ಹೇಳ್ತೀವಲ್ಲ, ಹೇಳೋದು ಬಹಳ ಸುಲಭ, ಅದು ಪರಿಪಾಲನೆ ಮಾಡೋದು ತುಂಬಾ ಕಷ್ಟ ಆಗಿನ ಕಾಲಕ್ಕೆ. ಒಂದು ಇಂಟ್ರೆಸ್ಟಿಂಗ್ ಘಟನೆ ಇದೆ ಇಲ್ಲಿ. ಒಬ್ರು ಸ್ನೇಹಿತರು ಬಾಂಬೆದಿಂದ ಪತ್ರ ಬರೀತಾರೆ ಗಾಂಧೀಜಿಗೆ. ನಮ್ಮಲ್ಲಿ ಹುಡುಗ ಇದ್ದಾನೆ, ಅವನ ಹೆಂಡತಿ ಮತ್ತು ಪುಟ್ಟ ಮಗು, 3 ಜನ ಹರಿಜನರು, ನಿಮ್ಮ ಆಶ್ರಮದಲ್ಲಿ ಬಂದಿರಬಹುದೇ ಅಂತ ಗಾಂಧೀಜಿ ಪತ್ರ ಬರೀತಾರೆ. ತಕ್ಷಣ ಗಾಂಧೀಜಿ ಉತ್ತರ ಬರೆದ್ರು, ಬರಬಹುದು, ಏನ್ ತೊಂದರೆ ಇಲ್ಲ, ಆದ್ರೆ ನಮ್ಮ ಆಶ್ರಮದ ಕಟ್ಟುನಿಟ್ಟುಗಳನ್ನು ಸರಿಯಾಗಿ ಪಾಲಿಸಬೇಕು, ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಟ್ಟಳೆಗಳನ್ನೆಲ್ಲ. ಆಯ್ತು ಅಂದ್ರು. ಅನ್ನೋದನ್ನ ಚೆನ್ನಾಗಿತ್ತು. ಬಂದ್ಬಿಟ್ರು ಅವ್ರು 3 ಜನ. ಅವ್ರು ಬಂದವ್ರು ಯಾರು ಅಂದ್ರೆ, ದಾದೂಭಾಯಿ ಅಂತ ಒಬ್ಬ ಮನುಷ್ಯ, ಅವನ ಹೆಂಡತಿ ದಾನಿ ಬೆಹನ್ ಅಂತ, ಪುಟ್ಟ ಮಗಳು ಲಕ್ಷ್ಮಿ ಅಂತ, 3 ಜನ ಬಂದರು. ಇದು ಬರಲಿ ಅನ್ನೋದು ಚೆನ್ನಾಗಿರುತ್ತೆ, ಬಂದಲ್ಲಿ ಹೊಂದ್ಕೊಳ್ಳೋದಿದೆಯಲ್ಲ. ಎಷ್ಟೋ ಜನ ಆಶ್ರಮದಲ್ಲಿದ್ದವ್ರು ಎಲ್ಲ ಒಂದೇ ಮನೋಭಾವದವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಖ್ಯ ತಕರಾರು ಬಂದದ್ದು ಎಲ್ಲಿ ಅಂದ್ರೆ, ಬಾವಿಯಿಂದ ನೀರು ಸೆಳ್ಕೋಬೇಕಲ್ಲ. ಆ ಮನೆ ಮಾಲೀಕ ಬಹಳ ಕಾನ್ಸರ್ವೇಟಿವ್, ಸಂಪ್ರದಾಯವಾದಿ. ತಕರಾರು ಹತ್ಕೊಂಡ್ಬಿಡ್ತು. ನಿಮ್ ದಾದೂಭಾಯಿ ನೀರು ಸೇದಿದಾಗ ಅವ್ನು ನೀರು ನಮಗ್ ಸಿಡಿತದೆ, ನಮ್ಮ ಪಾತ್ರೆಗೆ ಸಿಡಿತಿದೆ, ನಮಗ್ ಸಿಡಿತಿದೆ, ಅದರಿಂದ ಇಡ್ಬೇಡಿ ಅವನ್ನ ಅಂತ ಹೇಳಿ ತುಂಬಾ ಅಪಮಾನ ಆಗೋದು ಕೂಡ ದಾದೂಭಾಯಿಗೆ ಎಷ್ಟೋ ಸಲ ಆಗೋದು. ಗಾಂಧೀಜಿ ಕರೆದು ಕೂಡಿಸಿ ಹೇಳ್ತಿದ್ರು, ಬೇಜಾರು ಮಾಡ್ಕೋಬೇಡ, ನಾವು ಸರಿ ಮಾಡ್ತೀವಿ. ಆಶ್ರಮದಲ್ಲೇನು ಪರವಾಗಿಲ್ಲ, ಆದ್ರೂ ಕೂಡ ಆಶ್ರಮ ಸ್ವಲ್ಪ ಕಿರಿಕಿರಿ ಇತ್ತು, ಆ ಕೂಡ ಸ್ವಲ್ಪ ಕಿರಿಕಿರಿ ಇತ್ತು ಸ್ವಲ್ಪ ಜನಕ್ಕೆ. ಆನಂತರ ಆಶ್ರಮದಲ್ಲಿ ಸರಿಯಾಗಿ ಆಗ್ತಾ ಹೋಯ್ತು. ಮುಂದೆ ಗಾಂಧೀಜಿ ಒಂದ್ಸಲ ಹೇಳಿದ್ರಂತೆ, ನಿನ್ ಮಗಳನ್ನ ದತ್ತಕ್ಕೆ ತಗೋತೇನೆ ನಾನು ಅಂತ. ಆ ಮಗು 5 ವರ್ಷ ಆದಾಗ ಲಕ್ಷ್ಮಿ ಅಂತ ಹುಡುಗಿ ಹೆಸರು, ದತ್ತು ತಗೋತೇನೆ ಅಂದ್ರಂತೆ. ತಾಯಿಗೆ ಅಂದು, ಮಗಳನ್ನ ಯಾಕೆ ದತ್ತು ಕೊಡಬೇಕು ಅಂತ. ಆ ದಾದೂಭಾಯಿಗೆ ಬಹಳ ಖುಷಿ. ಮಹಾತ್ಮರು ಕೇಳ್ತಾರೆ ದತ್ತು ತಗೋತಿ ಅಂತ, ಕೊಟ್ಟು ಬಿಡೋಣ ಮಗಳನ್ನ ಅಂತ ಹೇಳಿದ್ರಂತೆ. ಗಂಡಗಿಲ್ಲ ಅನ್ಲಾರ್ದೆ ಆಕೆ ತನ್ನ ಮಗಳನ್ನ ದತ್ತು ಕೊಡ್ತೀವಿ ಅಂದ್ರು. 1-2 ವರ್ಷ ಆದ್ಮೇಲೆ ಅವ್ರು ವಾಪಸ್ ಮುಂಬೈಗೆ ಹೋದ್ರು. ದಾದೂಭಾಯಿ ದಾನಿ ಬೆಹನ್ ಊರಿಗೆ ಹೋದ್ರು. ಮಗು ಅಲ್ಲೇ ಉಳ್ಕೊಂತು. ಆ ಮಗು ಆಶ್ರಮದಲ್ಲೇ ಬೆಳೀತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಆಶ್ರಮದ ವಾತಾವರಣ ಹೇಗಿತ್ತು ಅಂತ ಒಬ್ರು ಬರೀತಾರೆ. ಆ ದಾದೂಭಾಯಿ ಮತ್ತು ದಾನಿ ಬೆಹನ್ ಇಬ್ರು ಮನೆಗೆ ಬಂದಾಗ, ಆಶ್ರಮದಲ್ಲಿದ್ದಾಗ ಗಾಂಧೀಜಿ ಅವ್ರಿಗೆ ಚಹಾ ಮಾಡಿಕೊಟ್ರು ಅನ್ಸುತ್ತೆ. ಚಹಾ ಆದ್ಮೇಲೆ ಕಪ್ಪು ಬಸಿ ತೊಳಿಬೇಕಲ್ಲ ಅದನ್ನ. ಆ ಮಗ ಇದ್ದ, ಅವ್ರ ಮಗ ಅಲ್ಲಿ ದೇವದಾಸ್ ಇದ್ದ,
ಕಡಿ ಹುಡುಗ ದೇವದಾಸ್ ಇದ್ದ. ದೇವದಾಸ್ ಈ ಕಪ್ಪು ತೆಗೆದು ಬಿಡು ಅಂದ್ರು. ಆತ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿಟ್ಟ. ದಾದುಭಾಯಿ ಕುಡಿದಂತ ಕಪ್ಪು ಬಸಿಯನ್ನ ದೇವದಾಸ್ ತೊಳೆದಿಟ್ಟ. ದಾದುಭಾಯಿ ಅನ್ಕೊಂಡ್ರು ಇವನ್ ಯಾವನೊಬ್ಬ ವಾಲಂಟಿಯರ್ ಇರಬೇಕು, ಮನೆ ಕೆಲಸ ಮಾಡೋ ಹುಡುಗ ಇರಬೇಕು ಅಂತ. ನಂತರ ಗೊತ್ತಾಯ್ತಂತೆ ಗಾಂಧಿ ಮಗ ಅಂತ ಹೇಳಿ. ಗಾಂಧೀಜಿ ಕೇಳಿದ್ರಂತೆ, ಯಾಕೆ ಹಿಂಗ್ ಮಾಡಿದ್ರಿ? ನಾವು ಕುಡಿದಂತ ಚಾ ಕಾಫಿ ಕಪ್ಪು ಬಸಿಯನ್ನ ನಿಮ್ಮ ಮಗ ಯಾಕೆ ತೊಳಿಬೇಕು ಅಂತ. ಅವ್ರು ಹೇಳಿದ್ರು, ಮಗ ಅಲ್ಲ, ಇಲ್ಲಿ ವಾಲಂಟಿಯರ್ ಅವನು ಮಾಡ್ತಿದ್ರೆ ನಾನು ಮಾಡ್ತಿದ್ದೆ ಅಷ್ಟೇ, ಮತ್ತೊಂದೇನು ತೊಂದರೆ ಇಲ್ಲ ಅಂತ. ಆವಾಗ ಒಂದು ದಾದುಬಾಯಿಗೆ ಅರ್ಥ ಆಯ್ತಂತೆ ಇಲ್ಲಿ ಹೆಂಗಿದೆ ವಾತಾವರಣ ಅಂತ ಹೇಳಿ. ಆಮೇಲೆ ತನ್ನ ಮಗಳನ್ನ ಬಿಟ್ಟು ಹೋದ್ರಲ್ಲ ಇಬ್ರು ಗಂಡ ಹೆಂಡತಿ. ಹೋದ್ಮೇಲೆ ಕಸ್ತೂರ್ಬಾ ಆ ಮಗಳನ್ನ ಹೇಗೆ ಬೆಳೆಸಿದ್ರು ಅಂತ. ಹೆಣ್ಮಕ್ಳಿಲ್ಲಲ್ಲ ಇವ್ರಿಗೆ, ತನ್ನ ಸ್ವಂತ ಮಗಳ ಹಾಗೆ ಬೆಳೆಸಿ ತಲೆ ಬಾಚೋದು, ಸ್ನಾನಕ್ಕೆ ಹಾಕೋದು, ಊಟ ಮಾಡಿಸೋದು ಕಸ್ತೂರ್ಬಾನೇ ಮಾಡಿಸ್ಬೇಕೆಲ್ಲ. ಆ ಮಗು ಅಲ್ಲೇ ಬೆಳೀತು. ಆ ಹುಡುಗ ದೇವದಾಸನಿಗಂತೂ ಪುಟ್ಟ ತಂಗಿ ಇದ್ದಂಗೆ, ಎಲ್ಲಿ ಹೋದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗೋಣ, ಆಟ ಆಡ್ಸ್ಕೊಂಡ್ ಬರೋದು. ಈ ಥರದ ವಾತಾವರಣ ನಡ್ಕೊಂಡ್ ಬಂತು ಆಶ್ರಮದಲ್ಲಿ. ಸ್ವಲ್ಪ ದಿವಸಕ್ಕೆ ಬಂದು ಸಾಬರಮತಿ ಆಶ್ರಮಕ್ಕೂ ಶಿಫ್ಟ್ ಮಾಡಿಬಿಟ್ರು. ಕೊಚರಾಬಲ್ಲಿ ಬಹಳ ದಿವಸ ಇರಲಿಲ್ಲ. ಆ ಸಾಬರಮತಿ ದಂಡೆ ಮೇಲೆ ಆಶ್ರಮ ಕಟ್ಟಿದ್ರು. 14 ವರ್ಷ ಆದ್ಮೇಲೆ ಹೇಗಿದೆ ನೋಡಿ ವಾತಾವರಣ. 14 ವರ್ಷ ಮಗು ಅಲ್ಲೇ ಇತ್ತದು ಲಕ್ಷ್ಮಿ. ಆಕೆಗೆ 19 ವರ್ಷ ವಯಸ್ಸಾದಾಗ ಆಕೆಗೆ ಲಗ್ನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಒಬ್ಬ ಹುಡುಗ, ದಕ್ಷಿಣ ಭಾರತದ ಹುಡುಗ, ಮಾರುತಿ ದಾಸ್ ಅಂತ ಹುಡುಗ, ಅವನಕ್ಕೆ ಮದುವೆ ಮಾಡಬೇಕು ಅನ್ಕೊಂಡ. ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮದುವೆ ಗೊತ್ತಾಯ್ತು. ಗಾಂಧೀಜಿ ಜೈಲಲ್ಲಿದ್ರು. ಆಗ ಗಾಂಧಿ ಜೈಲಲ್ಲಿದ್ರು ಕೂಡ ಮದುವೆ ಮಾಡಿ ಅಂತ ಹೇಳಿದ್ರಂತೆ. ಮದುವೆಗೆ ತಮ್ಮ ಕಳಿಸಿದ್ರು. ಒಂದು ಕಂಡೀಷನ್ ಬೇರೆ ಇತ್ತಲ್ಲಿ, ಯಾವ ಮದುವೆನೂ ಆಶ್ರಮದಲ್ಲಿ ಆಗುವಂಗಿಲ್ಲ. ಅದು ಕಂಡೀಷನ್, ಆಶ್ರಮದಲ್ಲಿ ಆಗುವಂಗಿಲ್ಲ. ಆಶ್ರಮದ ಪಕ್ಕದಲ್ಲಿ ಲಾಲ್ ಬಂಗ್ಲೋ ಅಂತ ಒಂದಿತ್ತು, ಆ ಲಾಲ್ ಬಂಗ್ಲೋದಲ್ಲಿ ಮದುವೆ ಮಾಡಿದ್ರಂತೆ. ಗಾಂಧೀಜಿ ತಮ್ಮ ಯೂಶುವಲ್ ಕಾಣಿಕೆ ಇದೆಯಲ್ಲ, ಒಂದು ನೂಲಿನ ಹಾರ ಕಳಿಸಿದ್ರು, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಮದುವೆ ಆದ್ಮೇಲೆ ಕೂಡ ಗಾಂಧಿ ಮತ್ತು ಕಸ್ತೂರ್ಬಾ ಆ ಲಕ್ಷ್ಮೀ ಸಂಪರ್ಕ ಕಂಟಿನ್ಯೂಸ್ ಆಗಿ ಇಟ್ಕೊಂಡಿದ್ರಂತೆ. ಪತ್ರ ಬರೆಯೋರು. ಅಕಸ್ಮಾತ್ ಆಗ ಹುಡುಗಿ ಒಂದು 8 ದಿವಸ ಪತ್ರ ಬರೀದೆ ಹೋದ್ರೆ ಇವ್ರು ಪತ್ರ ಬರೆಯೋರು. ಏನು 8 ದಿವಸದ ಪತ್ರ ಇಲ್ಲ, ಅಪ್ಪನ್ ಮರೆತು ಬಿಟ್ಟಿಯೋ ಹೇಗೆ? ನಾ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇಷ್ಟು ಸಾಮಾಜಿಕ ಜವಾಬ್ದಾರಿ ಇರುವಂತಹ ಒಬ್ಬ ಮನುಷ್ಯ, ದೇಶಾದ್ಯಂತ ಓಡುವಂತ ಮನುಷ್ಯ, ಒಂದು ಕ್ಷಣ ಪುರ್ಸತಿ ಇಲ್ಲದಂತ ಮನುಷ್ಯ, ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಬರೀತಾರಲ್ಲ. ನಮಗೆ ಆಗತ್ತೆ. ಎಷ್ಟೋ ಜನ ಮಕ್ಕಳಿಗೆ ಮಾತಾಡಲ್ಲ, ನಾವು ಪತ್ರ ಬರೆಯೋಕ್ಕಾಗಿರಲ್ಲ, ಯಾಕಂದ್ರೆ ಟೈಮ್ ಇಲ್ಲ ನಮಗೆ ಅಂತೀವಿ. ಅಂತದ್ದು ಅಷ್ಟು ಟೈಮ್ ಮಾಡ್ಕೊಂಡು ಗಾಂಧೀಜಿ ಪತ್ರ ಬರೀತಿದ್ರಂತ ಆಕೆ ಎಷ್ಟು ಹಚ್ಕೊಂಡಿದ್ಲು ಗಾಂಧೀಜಿಯನ್ನ ಅಂದ್ರೆ, ಅದು ದಾದುಭಾಯಿ ಮಗಳಂತ ಇಲ್ಲೇ ಇಲ್ಲ, ಗಾಂಧಿ ಮಗಳಂತೆ ಆಕೆ. ಗಾಂಧೀಜಿ ಹತ್ಯೆ ಆದ ದಿವಸ ಆಕೆ ಸುದ್ದಿ ಗೊತ್ತಾದ್ರೆ ಆಕೆಗೆ ಎಂತ ಶಾಕ್ ಆಯಿತು ಅಂದ್ರೆ, 4 ದಿವಸ ಆಕೆಗೆ ಎಚ್ಚರ ಇರಲಿಲ್ಲ, ಮೇಲೆ ಅನ್ಕಾನ್ಶಿಯಸ್ ಆಗಿದ್ಲಾಕೆ ಅಂತ ಹೇಳ್ತಾರೆ. ಅಷ್ಟು ಹಚ್ಕೊಂಡಿದ್ರು. ಅಂದ್ರೆ ಅಸ್ಪೃಶ್ಯತೆ ಅಂತ ಹೇಳೋದು ಸುಲಭ, ನಿರ್ಮೂಲನ ಮಾಡ್ತೀವಿ ಅಂತ ಹೇಳೋದು ಸುಲಭ, ಅದನ್ನ ಪ್ರಾಕ್ಟೀಸ್ ಮಾಡೋದಿದೆಯಲ್ಲ, ಅವರು ಸಫರ್ ಮಾಡಿದವ್ರಿಗೂ ಆಗಿರ್ಬೇಕು. ಗಾಂಧೀಜಿ ಕೂಡ ಎಷ್ಟು ಅದನ್ನ ಬಿಗಿಯಾಗಿ ಹಿಡಿದು ಪಾಲಿಸಿದ್ರು ಅಂತಂದ್ರೆ, ಅದು ಆಶ್ರಮದಲ್ಲಿ ಒಂದು ಪದ್ಧತಿ ಆಗೋಯ್ತು ಅಂತ ಹೇಳ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಬಹಳ ಚರ್ಚೆ ಆಗುವಂತ ವಿಷಯ ಗಾಂಧೀಜಿ ಬಗ್ಗೆ. ಗಾಂಧೀಜಿ ಅಹಿಂಸೆ ಇರಬೇಕು ಅಂತ ಹೇಳ್ತಾ ಇದ್ರು. ಒನ್ ಆಫ್ ದಿ ಕ್ವಾಲಿಟೀಸ್, ಹಿಂಸೆಯನ್ನು ಮಾಡೋಂಗಿಲ್ಲ ಆಶ್ರಮದಲ್ಲಿ ಅಂತ. ಅಹಿಂಸೆ ಅಂದ್ರೆ ಏನು ಹಾಗಾದ್ರೆ? ಗಾಂಧೀಜಿ ಕಲ್ಪನೆ ಏನಿತ್ತು ಅಹಿಂಸೆ ಬಗ್ಗೆ ಅಂತ, ಅದನ್ನು ಘಟನೆಗಳ ಮೂಲಕ ಹೇಳಬೇಕು ಅಂತ ಅನ್ಕೊಂಡದ್ದು ನಾನು. ಅಹಿಂಸೆ ಅಂದ್ರೆ ಗಾಂಧೀಜಿದು ಹೇಡಿತನ ಅಲ್ಲ, ಹೇಡಿಗಳ ಓಡಿ ಹೋಗುವಂತಹದ್ದು ಅಹಿಂಸೆ ಅಲ್ಲ. ಅದು ಅಹಿಂಸೆ ಹೇಗಿರ್ತದೆ ಅಂತ ಒಂದು ಘಟನೆನ ಆದದ್ದನ್ನು ದಾಖಲೆ ಮಾಡಿದ್ದಾರೆ. ಬಹಳ ಚೆನ್ನಾಗಿರೋ ಘಟನೆ ಇದೆ ಅದು. ನಮಗೆ ಆ ಮುಖ ಗೊತ್ತಾಗಿರೋಲ್ಲ. ನಾವು ಅನ್ಕೋತೀವಿ ಗಾಂಧೀಜಿ ಪಾಪ ಬಹಳ ಅಹಿಂಸಾ ಪ್ರಿಯರಾದ್ರಿಂದ ಅವ್ರು ಯಾರ ಬಗ್ಗೆ ಯಾರು ಮನಸ್ಸು ನೋಯಿಸೋರಲ್ಲ, ಹಾಗೆ ಮಾಡೋರಲ್ಲ ಅಂತ. ಅವ್ರು ಬರೀತಾರೆ, ಕಾವರ್ಡಿಸ್ ಈಸ್ ನಾಟ್ ನಾನ್ ವೈಲೆನ್ಸ್. ಹೇಡಿತನ ಅಹಿಂಸೆ ಅಲ್ಲ. ಒಂದ್ ದಿವಸ ಅವರು ಆಶ್ರಮದಲ್ಲಿ ಕೂತ್ಕೊಂಡಾಗ ಒಂದಿಷ್ಟು ಜನ ಓಡಿ ಬಂದ್ರಂತೆ. ಪಂಚಮಾಂಚಲ ಅಂತಿದೆ ಗುಜರಾತ್ ಭಾಗದಲ್ಲಿ, ಅಲ್ಲಿಂದ ಓಡಿ ಬಂದ್ರಂತೆ. ಹಿಂದೂಗಳು ಓಡಿ ಬಂದ್ರಂತೆ. ಓಡಿ ಬಂದು ಗಾಂಧೀಜಿ ಮುಂದೆ ಕೂತ್ಕೊಂಡ್ರಂತೆ. ಗಾಂಧೀಜಿ ನೋವು ತೆಗಿತಾ ಇದ್ರು. ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಂದು 8 ಜನ ಬಂದು ಅಳ್ತಾ ಇದ್ರಂತೆ. ಯಾಕೆ ಏನಾಯ್ತು ಅಂತ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನೋಡಿ ಬಹಳ ಅನ್ಯಾಯ ಆಗ್ತಾ ಇದೆ, ಅಲ್ಲೊಂದಿಷ್ಟು ಜನ ಮುಸಲ್ಮಾನರು ಬಂದು ನಮ್ಮನ್ನು ಹೊಡೆದಿದ್ದಾರೆ, ಹೊಡೆದ್ಬಿಟ್ಟು ನಮ್ಮ ಆಸ್ತಿ ಎಲ್ಲ ಕಿತ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಬಹಳ ಗಾಬರಿ ಆಗ್ಬಿಟ್ಟಿದೆ, ನಾವು ಏನ್ ಮಾಡ್ಬೇಕು ತೋಚ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಅಳ್ತಾ ಇದ್ರಂತೆ. ಗಾಂಧೀಜಿ ಕೇಳಿದ್ರು, ಅವ್ರು ಅಳೋದೆಲ್ಲ ಕೇಳಿದ್ರು. ಆಮೇಲೆ ಮನಸ್ಸಿಗೆ ನೋವಾಗಿರ್ಬೇಕು, ನಿಧಾನ ಕೇಳಿದ್ರಂತೆ, ಅವರೆಲ್ಲ ಮಾಡುವಾಗ ನೀವೇನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರಂತೆ. ಅವ್ರು ಹೊಡಿಬೇಕಾದ್ರೆ, ಅನ್ಯಾಯ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ? ನಾವೇನ್ ಮಾಡೋದು ಬಾಪು, ನಾವೇನ್ ಮಾಡಕ್ಕಾಗ್ತದೆ, ನಿಮ್ ಶಿಷ್ಯರಲ್ವಾ ನಾವು, ಅಹಿಂಸೆ ನಮ್ಮ ಮಂತ್ರ, ಅಹಿಂಸೆ ಮಂತ್ರ ಆದ್ರೆ ನಾವೇನು ಮಾಡಕ್ಕಾಗಲ್ಲ, ಆದ್ರಿಂದ ಹಾಗೆ ಓಡ್ ಬಂದ್ವಿ, ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ನಮ್ಮ ತುಂಬಾ ಅನ್ಯಾಯ ಹೆಚ್ಚಾಗ್ತಾ ಇದೆ ಅಂತ. ಅದು ಹೇಳಿದ ತಕ್ಷಣ ಗಾಂಧೀಜಿಗೆ ಎಷ್ಟು ಕೋಪ ಬಂತು ಅಂದ್ರೆ,
ಹುಬ್ಬು ಗಂಟು ಹಾಕಿ ಬರೀತಾರೆ ಅವರು. ದ ಫೇಸ್ ಆಫ್ ಗಾಂಧೀಜಿ ಟರ್ನ್ಡ್ ರೆಡ್, ಹೀಸ್ ಐಬ್ರೋಸ್ ನಿಟೆಡ್ ಅಂಡ್ ಈ ಸ್ಪೀಚ್ ಬಿಕೇಮ್ ಆಶ್ ಶಾರ್ಪ್ ಆಸ್ ಎ ಸ್ವೋರ್ಡ್ ಅಂತ. ಮಾತು ಖಡ್ಗದಷ್ಟೇ ಶಾರ್ಪ್ ಆಯ್ತಂತ. ಸಿಟ್ಟು ಬಂದು ಹೇಳ್ತಾರೆ, ಸ್ಪಾಂಟೇನಿಯಸ್ಲಿ ಹಿ ಸ್ಟೋನ್ ಟಚ್ಡ್ ದ ಪಿಚ್. ಧ್ವನಿ ಮೇಲೆ ತಾರಕಕ್ಕೆ ಏರಿಸ್ಬಿಟ್ಟು ಹೇಳಿದ್ರಂತೆ, ಅದೆಲ್ಲ ಅರ್ಥ ಆಯ್ತು ನನಗೆ, ನನ್ನ ಅಹಿಂಸೆ ನಿಮಗೆ ಅರ್ಥ ಆಗಿಲ್ಲ. ಹಾಗಾದ್ರೆ ಅಹಿಂಸೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಹೊಡೆಸ್ಕೊಂಡು ಓಡ್ ಬರಬೇಕು ಅಂತಾನ? ಹೇಡಿಗಳಿದ್ದೀರಿ, ಮುಖ ಯಾಕೆ ತೋರಿಸ್ತೀರಿ ಅಂದ್ರಂತೆ. ನಿಮಗೆ ಅನ್ಯಾಯ ಅಂತ ಗೊತ್ತಾಗಬೇಕು, ನೀವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗಬೇಡಿ, ಕಾರಣ ಇಲ್ಲ. ಆದ್ರೆ ನಿಮ್ಗೆ ರಕ್ಷಣೆ ಮಾಡ್ಕೊಳಕ್ ಬರಲ್ಲ ನಿಮಗೆ. ಅವ್ರು ಹೊಡೆದ್ರು ಅಂತ ಓಡ್ ಬಂದಿದ್ರು, ಅಳುಮುಖ ಮಾಡ್ಕೊಂಡು ಬಂದಿದ್ದೀರಿ, ಇಲ್ಲಿ ಕಣ್ಣೀರು ಸುರಿಸ್ಕೊಂಡು. ನಿಮಗೆ ಅನ್ಯಾಯ ಆಗ್ತದೆ ಅಂತ ಗೊತ್ತಿದ್ರೆ, ನಿಮ್ಮಲ್ಲಿ ತಪ್ಪಿಲ್ಲ, ನಿಮ್ಮಿಂದ ತಪ್ಪಿಲ್ಲ ಅಂತ ನಿಮಗೆ ಖಾತ್ರಿ ಆದ್ರೆ, ಮತ್ತೊಬ್ಬರು ನಿಮಗೆ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದ್ರೆ, ನೀವು ಧೈರ್ಯವಾಗಿ ಅವ್ರು ಹಿಡಬೇಕಾಗಿತ್ತು. ನಾ ಕೊಡ್ಬೇಕಾಯ್ತು ವಾಪಸ್. ನೀವು ಅದನ್ನ ಬಿಟ್ಟು ಅಳ್ಕೊಂಡು ಇಲ್ಲಿ ಬಂದಿದ್ದೀರಿ, ನೀವು ಅಳ್ಕೊಂಡು ಅಹಿಂಸೆ ಬಗ್ಗೆ ಹೇಳ್ತೀರಿ ನನಗೆ. ಇನ್ನು ಮುಂದಿನ ಸಲ ಅಳುಮುಖ ಹತ್ಕೊಂಡ್ ಬರಬೇಡಿ ಇಲ್ಲಿ ನೀವು ನನ್ನ ಕಡೆಗೆ. ನಿಮಗೆ ಯಾರಾದರೂ ನೀವು ನ್ಯಾಯವಾಗಿದ್ದಾಗ ನಿಮಗೆ ಅನ್ಯಾಯ ಮಾಡಿ ನಿಮ್ಮಲ್ಲಿ ತೊಂದರೆ ಕೊಟ್ರೆ ನೀವು ಸರಿಯಾಗಿ ವಾಪಸ್ ಕೊಡಬೇಕು. ಹೇಳಿ ಹಂಗೆ ಓಡಿ ಬಂದ್ರೆ ಅಹಿಂಸೆ ಅನ್ಬೇಡಿ. ಅಹಿಂಸೆ ಧೈರ್ಯವಂತನಿಗೆ ಮಾತ್ರ ಸಾಧ್ಯ, ಧೀರರಿಗೆ ಮಾತ್ರ ಅಹಿಂಸೆ ಸಾಧ್ಯ. ಬರಬೇಡಿ, ಈ ಅಳುಮುಖ ಹೊತ್ಕೊಂಡ್ ಬರಬೇಡಿ ಅಂದ್ರಂತೆ. ಅವ್ರು ನಕ್ಕರಂತೆ, ಬಿಡಿ ಗೊತ್ತಾಯ್ತು ನಮಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಂತೆ. ಮೊದಲು ಕೇಳಿದಾಗ ಅನ್ಸೋದು, ಗಾಂಧೀಜಿ ಅಟ್ಯಾಕ್ ಮಾಡುವಂತಾರಲ್ಲ ವಾಪಸ್ಸು ಅಂತ. ಅವ್ರು ಹೇಳೋದು, ಮೊದಲು ನೀ ಖಾತ್ರಿ ಮಾಡ್ಕೊ, ನಿನ್ನಿಂದ ಅನ್ಯಾಯ ಆಗ್ತಿದ್ಯಾ ಇಲ್ಲ, ನೀನು ನ್ಯಾಯವಾಗಿದ್ದೀನಿ ಅಂತ ಖಾತ್ರಿ ಆದ್ರೆ ಇನ್ಯಾರೋ ನಿನ್ ಮೇಲೆ ಒಂದು ಒತ್ತಾಯ ತರ್ತಾರೆ, ಅನ್ಯಾಯ ಮಾಡ್ತಾರೆ ಅಂದಾಗ ಪ್ರತಿಭಟನೆ ಮಾಡೋದು ಕೂಡ ಅಹಿಂಸಾವಾದಿ ಒಂದು ಕರ್ತವ್ಯ, ಅದು ಮಾಡು ಅಂತ ಹೇಳಿದ್ರಂತೆ. ಇನ್ನೊಂದು ತಮಾಷೆಯಾದ ಘಟನೆ ಅದಾದದ್ದು ಅಂದ್ರೆ, ಅಹಿಂಸೆ ಒಂದು ವ್ಯಾಖ್ಯೆ ಬರೋದು, ಇದು ಮುಸಲ್ಮಾನರು ಹೊಡೆದರು ಅಂತ ಬಂದಾಗ ಹೇಳುವಂತಹದ್ದು. ಅದು ಹಂಗೆ ಇಲ್ಲ ಗಾಂಧೀಜಿದು. ಇನ್ನೊಂದು ಸಣ್ಣ ಘಟನೆ ಆಗುತ್ತೆ. ಒಂದು 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 ತಿಂಗಳ ನಂತರ ಗುಜರಾತ್ ವಿದ್ಯಾಪೀಠ ಅಂತ ಒಂದು ಶಾಲೆ ಇದೆ ಅಹಮದಾಬಾದಲ್ಲಿ. ಅಲ್ಲಿರುವಂತಹ ಹೆಣ್ಮಕ್ಳು, ಸ್ಕೂಲು ಮತ್ತು ಕಾಲೇಜ್ ಹುಡುಗಿಯರು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ತುಂಬಾ ತೊಂದರೆ ಕೊಡ್ತಾ ಇದ್ರಂತೆ. ಇವ್ರನ್ನ ಹಿಂಬಾಲಿಸ್ಕೊಂಡ್ಬರೋದು, ಚುಡಾಯಿಸ್ತಿದ್ರಂತೆ. ಪಾಪ ಹುಡುಗಿಯರು ಸ್ವಲ್ಪ ದಿವಸ ತಳ್ಕೊಂಡಿದ್ದಾರೆ. ಹೇಳಿದ್ರಂತೆ, ಹಾಗೆ ಮಾಡ್ಬೇಡಿ, ಸುಮ್ಮನೆ ಹೋಗಿ ನಾವು ಓದ್ತಾ ಇದ್ದೀವಿ ಅಂತ. ಆ ಹುಡುಗರು ಬಿಟ್ಟಿಲ್ಲ. ಸ್ವಲ್ಪ ಮೈ ಹತ್ರ ಬಂದು ಮೈ ಮುಟ್ಟಿ ಕೈ ಎಳೆದು ಶುರು ಮಾಡಿದ್ರಂತೆ ಹುಡುಗರು. ಆ ಹುಡುಗಿಯರಿಗೆ ಗಾಬರಿ ಆಗ್ಬಿಡ್ತು. ಏನ್ ಮಾಡಬೇಕು ಅಂತ ಹೇಳಿ ಅಲ್ಲೊಬ್ಬ ಗಾಂಧಿವಾದಿ ಇದ್ರು, ಕಾಕಾ ಅಂತ ಇದ್ರು ಅವ್ರಿಗೆಲ್ಲ ಕಿಶೋರಿಲಾಲ್ ಮಶ್ರೂವಾಲಾ ಅಂತ, ಕಿಶೋರಿಲಾಲ್ ಮಶ್ರೂವಾಲಾ ಅಂತ ಗಾಂಧಿ ಜೊತೆಗಿದ್ದಂಥವ್ರು, ಅನುಯಾಯಿಗಳು ಅವ್ರ ಜೊತೆಗಿದ್ದಂಥವ್ರು. ಅವ್ರ ಕಾಕಾ ಅಂತ ಕರೆದು ಎಲ್ಲ ಹುಡುಗಿಯರು ಹೇಳಿದ್ರಂತೆ, ಕಾಕಾ ನೋಡಿ ಹಿಂಗ ಆಗ್ತಾ ಇದೆ, ನಾವು ಸುಮ್ಮನೆ ಹೋಗ್ತಾ ಇದೀವಿ ಕಾಲೇಜಿಗೆ, ಅವ್ರು ಬಂದು ಹಿಂಗ ತೊಂದರೆ ಕೊಡ್ತಾರೆ, ಈಗಂತೂ ಸ್ವಲ್ಪ ಜಾಸ್ತಿನೇ ಸಲಿಗೆ ತಗೊಂಡು ಕೈಯೆಲ್ಲ ಹಿಡಿದು ಎಳಿತಾರೆ, ಏನ್ ಮಾಡೋದು ಅಂತ. ಕಿಶೋರಿಲಾಲ್ ಎದ್ದು ಕೂತ್ಕೊಂಡು ಹೇಳಿದ್ರಂತೆ, ನೀವೇನ್ ಮಾಡ್ತಾ ಇದ್ರಿ? ಏನ್ ಮಾಡೋದು? ಅವ್ರು ಹಂಗೆ ಮಾಡಿದ್ರೆ ಹೊಡೆಯೋಕ್ಕಾಗತ್ತಾ ವಾಪಸ್ಸು? ನಾವೇನ್ ಮಾಡೋಕ್ಕಾಗ್ತದೆ? ನಾವೆಲ್ಲ ಬಾಪುವನ್ ಶಿಷ್ಯರಲ್ವಾ, ನಿಮ್ ಶಿಷ್ಯರು ನಾವು ಅಂದ್ರಂತೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂದ್ರೆ, ನೀವು ಕಾಲಿಗೆಲ್ಲ ಚಪ್ಪಲಿ ಹಾಕೊಂಡಿರ್ತಿರ್ತಾನೆ. ಕಿಶೋರಿಲಾಲ್ ಕೇಳಿದ್ದು, ಚಪ್ಪಲಿ ಹಾಕೊಂಡು ಹೋಗ್ತಿರ್ತಾನೆ ಸ್ಕೂಲ್ ಕಾಲೇಜಿಗೆ? ಹೌದು. ಮತ್ತೆ ಅದಕ್ಕಿದೆ ಅದು. ಅವ್ನು ಬಂದಾಗ ಚಪ್ಪಲಿ ತಗೊಂಡು ಸರಿಯಾಗಿ ಹೊಡೀರಿ ಅವ್ರಿಗೆ. ಕಿಶೋರಿಲಾಲ್ ಹೇಳಿದ್ರು, ಚಪ್ಪಲಿ ತಗೊಂಡು ಸರಿಯಾಗಿ ಹೊಡೀರಿ, ಉದ್ದಟ್ರಿಗೆ ಬುದ್ಧಿ ಕಲಿಸ್ಬೇಕು ನೀವು, ಉದ್ದಟ್ರಿಗೆ ಹಾಗೆ ಬಿಡಬಾರ್ದು, ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು, ಇಂಥವ್ರಿಗೆ ಯಾವ ಪೂಜೆ ಆದ್ರೂ ಸರಿ ಹೇಳ್ತಾರೆ, ಎಂತ ಪೂಜೆ ಆದ್ರೂ ಸರಿ, ಚಪ್ಪಲಿ ತಗೊಂಡು ಪೂಜೆ ಮಾಡಿ ಏನ್ ತೊಂದರೆ ಇಲ್ಲ ಅವನಿಗೆ ಅಂದ್ರಂತೆ. ಅವ್ರು ಗಾಬರಿ ಆಗ್ಬಿಡ್ತು. ಕಿಶೋರಿಲಾಲ್ ಕಾಕಾ, ಮಶ್ರೂವಾಲಾ ಕಾಕಾ ಅಂತ ಕರಿತಿದ್ರು, ಗಾಂಧೀಜಿ ಹತ್ತಿರವಾಗಿದ್ದಂಥವ್ರು, ಅಷ್ಟು ಪ್ರೀತಿ ಪಾತ್ರ ಆಗಿಂತವ್ರು ಹೊಡಿ ಅಂತಾರಲ್ಲ ಚಪ್ಪಲಿ ತಗೊಂಡು, ತಪ್ಪಲ್ವೇ ಕಾಕಾ ಇದು ಅಂತ ಕೇಳಿದ್ರಂತೆ ಅವ್ರು. ಹೌದಾ, ತಪ್ಪ್ಯಾಕೆ? ಗಾಂಧೀಜಿ ಏನ್ ಅನ್ಕೋತಾರೆ ಗೊತ್ತಾದ್ರೆ, ನಮ್ ಗುಜರಾತ್ ವಿದ್ಯಾಪೀಠದ ಹುಡುಗಿಯರು ಹಿಂಗ್ ಚಪ್ಪಲಿ ಹೊಡಿತಾರೆ ಅಂತಂದ್ರೆ ಏನ್ ಅನ್ಕೋತಾರೆ ಅಂತ. ಹೌದಲ್ಲ, ಅವ್ರ ಕಡೆಯಿಂದ ಕೇಳಿಸ್ತೀನಿ ಬನ್ನಿ ನಿಮಗೆ ಅಂತ ಕರ್ಕೊಂಡು ಗಾಂಧೀಜಿ ಕಡೆ ಹೋದ್ರಂತೆ. ಗಾಂಧೀಜಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋತಾ ಇದ್ರು. ಇವರೆಲ್ಲ ಕಲ ಮಾತು ಕೇಳಿದ ತಕ್ಷಣ ಒಳ ಕರೀರಿ ಅವ್ರನ್ನ ಅಂದ್ರಂತೆ. ಹೋದ ತಕ್ಷಣ ಮಶ್ರೂವಾಲಾ ಹೇಳಿದ್ರಂತ, ಅವ್ರದ್ದೇನೋ ತಕರಾರಿದೆ, ಸ್ವಲ್ಪ ಕೇಳ್ಬಿಡಿ ಅಂತ. ಏನ್ ತಕರಾರು ನಿಮ್ದು ಅಂತ ಹುಡುಗಿಯರೆಲ್ಲ ವಿಸ್ತಾರವಾಗಿ ಹೇಳಿದ್ರು. ಹಿಂಗಾಯ್ತು, ನಮಗೆ ಚುಡಾಯಿಸ್ತಾರೆ ಹುಡುಗರು, ಹೇಳಿದ್ರೆ ಕೇಳಿಲ್ಲ, ನಾವು ತಾಳ್ಮೆ ಕೊಟ್ಟಿವಿ, ಈ ಕಾಕಾನ್ ಕೇಳಿದ್ರೆ ಚಪ್ಪಲಿಲಿ ಹೊಡಿ ಅಂತಾರೆ, ಸರಿನಾ ಹೊಡೆಯೋದು ಅಂತ ಕೇಳಿದ್ರಂತೆ. ಗಾಂಧೀಜಿ ಮಲ್ಕೊಂಡಿದ್ದಾರಲ್ಲ, ಟಕ್ನೆ ಎದ್ದು ಕೂತ್ಬಿಟ್ರಂತೆ. ಎದ್ದು ಕೂತು ಕಿಶೋರಿಲಾಲ್ ಏನ್ ಹೇಳ್ದ ಅಂದ್ರಂತೆ. ಕಿಶೋರಿಲಾಲ್ ಹೇಳ್ದ, ಚಪ್ಪಲಿಲಿ ಹೊಡಿ ಅಂತ ಹೇಳಿದ್ದಾರೆ ಅಂತ. ಹಿಂಗ್ ಹೇಳಿದ್ನ ಕಿಶೋರಿಲಾಲ್? ಸರಿಯಲ್ಲ ಅದು ಅಂದ್ರು. ಸರಿಯಲ್ಲ ಅಂದ್ರು. ಕಿಶೋರಿಲಾಲ್ ಗಾಬರಿ, ಇನ್ನೇನ್ ಹೇಳ್ತಾರೆ ಇವರು ಅಂತ. ಕಿಶೋರಿಲಾಲ್ ಬಹಳ ಮೆತ್ತಗೆ ಹೇಳಿದ್ದ ನಿಮಗೆ. ಇವರು ಕಿಶೋರಿಲಾಲ್ ಸರಿಯಾಗಿ ಹೇಳೋಕ್ ಬಂದಿಲ್ಲ. ಅವನು ಹೇಳ್ದಂಗೆ ಚಪ್ಪಲಿಲಿ ಹೊಡಿರಿ, ಅವ್ರ ಅಕಸ್ಮಾತ್ ಮುಂದುವರೆದ ಚಪ್ಪಲಿಲಿ ಹೊಡಿರಿ, ಅವ್ರಿಗೆ ಬುದ್ಧಿ ಕಲಿಸ್ಲಿ ಅವ್ರಿಗೆ. ಮತ್ತೆ ಇನ್ನೂ ಸ್ವಲ್ಪ ಮುಂದುವರೆದ್ರೆ ಅವ್ರು ಒಂದು ಮಾತು ಹೇಳ್ತೀನಿ, ತಿಳ್ಕೊಂಬಿಡಿ. ಪ್ರತಿಯೊಬ್ಬರು ನಿಮ್ಮ ಪರ್ಸ್ ಅಲ್ಲಿ ನಿಮ್ ಕಡೆ ಒಂದು ಚಾಕು ಇಟ್ಕೊಂಡಿರಿ, ಒಂದು ಚಾಕು ಇಟ್ಕೊಳ್ಳಿ.
ಅವ್ರ ಮೈ ಮುಟ್ಟೋಗಿ ಬಂದ್ರೆ ಸರಿಯಾಗಿ ಚಾಕು ಹೊಟ್ಟೆಗೆ ಹಾಕಿ ಅವ್ರ ಕರಳೆಲ್ಲ ಹೊರ ತೆಗೆದ್ಬಿಡಿ ಅಂದ್ರಂತ. ಇದು ಗಾಂಧಿ ಹೇಳೋದು ಅಂದ್ರೆ ಆಶ್ಚರ್ಯ ಆಗ್ತಿತ್ತು ಹುಡುಗರಿಗೆಲ್ಲ. ಅವನ್ ಬಂದ್ರೆ ಚಾಕು ಹೊಟ್ಟೆಗೆ ಹಾಕಿ ಕರಳೆಲ್ಲ ಹೊರ ತೆಗೀರಿ, ಯಾಕಂದ್ರೆ ನಿಮ್ಮ ಶೀಲದ ಬಗ್ಗೆ ಅವ್ರ ಹತ್ರ ಬಂದ್ರೆ ಏನೂ ಚಿಂತೆ ಮಾಡಬೇಡಿ, ರಕ್ಷಣೆ ಮಾಡ್ಕೊಳ್ಳೋದು ನಿಮ್ ಕರ್ತವ್ಯ ಇದು ಅಂತ ಹೇಳಿ. ಅಹಿಂಸೆ ಅಂದ್ರೆ ಓಡಿ ಹೋಗೋದಲ್ಲ, ಅಹಿಂಸೆ ಅಂದ್ರೆ ಓಡಿ ಹೋಗೋದಲ್ಲ. ಆದ್ರಿಂದ ತಿಳ್ಕೊಳ್ಳಿ, ನಿಮಗೆ ತೊಂದರೆ ಮಾಡೋದಿದ್ರೆ, ನಿಮ್ಮ ಮರ್ಯಾದೆಗೆ ಧಕ್ಕೆ ಬರ್ತದೆ ಅಂದ್ರೆ ಅದು ಪ್ರತಿಭಟನೆ ಮಾಡೋದು ಕೂಡ ಒಬ್ಬ ಅಹಿಂಸಾವಾದಿ ಒಂದು ಕಲ್ಪನೆ ಬಿಡಬಾರದು ಅಂತ ಹೇಳಿದ್ರಂತ. ಅಂದಾಗ ಅಹಿಂಸೆ ಅನ್ನುವಂಥದ್ದು ನೆಗೆಟಿವ್ ಅಲ್ಲ ಅಂತ, ನೆಗೆಟಿವ್ ಅಲ್ಲ, ಓಡಿ ಹೋಗುವಂಥದ್ದಲ್ಲ. ಗಾಂಧೀಜಿ ಹೇಳ್ತಾರೆ, ನಾನು ಹೊಡೆಸ್ಕೋತಿದ್ದೆ ಅಂತಂದ್ರೆ ಹೊಡೆಯೋಕ್ ಬರಲ್ಲ ಅಂತಲ್ಲ, ಯಾವ ಮಟ್ಟದವರೆಗೂ ತಡ್ಕೊಳ್ಳೋಕೆ ಸಾಧ್ಯ ಇದೆ ತಡ್ಕೊಳ್ಳಿ. ಒಂದು ಮಟ್ಟಕ್ಕೆ ನಿಮ್ಮ ನೈತಿಕ ಸ್ಥಳಕ್ಕೆ ತೊಂದರೆ ಆಗೋದಿದ್ರೆ, ಅಥವಾ ನಿಮ್ಮ ಶೀಲಕ್ಕೆ ತೊಂದರೆ ಆಗೋದಿದ್ರೆ, ನಿಮ್ಮ ಮರ್ಯಾದೆ ಧಕ್ಕೆ ಬರೋಂಗಿದ್ರೆ ಆ ಪ್ರತಿಭಟನೆ ಮಾಡಬೇಕಾದದ್ದು ಕರ್ತವ್ಯ. ಅದು ಹಿಂಸೆ, ಅದು ವ್ಯಾಖ್ಯಾನ ತಪ್ಪ ಅರ್ಥ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರಂತೆ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಗಾಂಧೀಜಿ ಜೀವನದಲ್ಲಿ. 1916ರಿಂದ 18ರವರೆಗೂ 2 ವರ್ಷ ರಾಜಕೀಯದಲ್ಲಿ ಜಾಸ್ತಿ ತಲೆ ಹಾಕಲಿಲ್ಲ ಗಾಂಧೀಜಿ ಅಂತ, ಜಾಸ್ತಿ ಓಡಾಡ್ಲಿಲ್ಲ ಗಾಂಧೀಜಿ. ಇದ್ರು ಅಂದ್ರೆ ತಮ್ಮ ಕೆಲಸ ಮಾಡಿಕೊಂಡು ಈ ಪ್ರಚಾರ ಮಾಡ್ತಾ ಇದ್ರು, ಅಸ್ಪೃಶ್ಯತೆ ನಿವಾರಣಾ ಕೆಲಸ ಮಾಡ್ತಾ ಇದ್ರು, ಅಹಿಂಸೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ರಾಜಕೀಯಕ್ಕೆ ಹೋಗ್ಲಿಲ್ಲ, ಆಕ್ಟಿವ್ ಪಾಲಿಟಿಕ್ಸ್ ಅಂತೀವಲ್ಲ ಅದು ಮಾಡಲಿಲ್ಲ ಗಾಂಧೀಜಿ. ಇದು ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ಬಂದಿದೆ. ಯಾವುದೋ ಒಂದು ಮಟ್ಟಕ್ಕೆ ಹೋದಾಗ ತಕ್ಷಣ ವಿಡ್ರಾ ಮಾಡ್ಕೋತಾರೆ, ಒಂದು 2 ವರ್ಷ ಸಿಗೋದಿಲ್ಲ. ಅದು ಯಾಕೆ ಮಾಡ್ತಾರೆ ಅಂತ ಮುಂದೆ ಚರ್ಚೆ ಮಾಡೋಣ. 2 ವರ್ಷ ಹೋಗ್ಲಿಲ್ಲ. ಆಗ ಯಾಕಾಗಿತ್ತು ಅಂದ್ರೆ, ಆಗ 2 ಥರದ ರಾಜಕಾರಣಿಗಳಿದ್ರು, ಸೌಮ್ಯವಾದಿಗಳು, ತೀವ್ರಗಾಮಿಗಳು ಅಂತ ಇಬ್ಬರಿದ್ರು, ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್ ಅಂತ. ಈ ಸೌಮ್ಯವಾದಿಗಳಿಗೆ ಇವ್ರು ಸತ್ಯಾಗ್ರಹ ಸರಿ ಅನಿಸ್ತಿರ್ಲಿಲ್ಲ ಗಾಂಧೀಜಿದು. ಇದೇನೋ ಸತ್ಯಾಗ್ರಹ ಅಂತಾರೆ, ಜನ ಕೂಡಿಸ್ತಾರೆ ಹೋಗ್ತಾರೆ, ಸರಿ ಅಲ್ಲ ಅಂತ ಅವ್ರಿಗೆ ಅನಿಸೋದು. ತೀವ್ರಗಾಮಿಗಳಿಗೆ ಇವ್ರ ಚಿಂತೆ ಏನಂದ್ರೆ, ಬ್ರಿಟಿಷರ ಸಲಿಗೆ ಅಂತಿದ್ದಾರಲ್ಲ, ಇವರು ಸಲಿಗೆ ಅಂತಿದ್ದಾರೆ ಅಂತ ತೀವ್ರಗಾಮಿಗಳು ಒಪ್ಕೊಳ್ಳಿಲ್ಲ. ಇವ್ರು ಸತ್ಯಾಗ್ರಹ ಮಾಡ್ತಾರೆ ಅಂತ ಇವರು ಸೌಮ್ಯವಾದಿಗಳು ಒಪ್ಕೊಳ್ಳಿಲ್ಲ. ಅದಕ್ಕೆ ಇವ್ರೇನ್ ಮಾಡಿದ್ರು, ಯಾರ ಹತ್ರನೂ ಹೋಗೋಬೇಡ, ಅವ್ರು ಮಾಡ್ಲಿ ಅಂದ್ಬಿಟ್ರು. ಆಗ ಮುಖಂಡರಾಗಿದ್ದವ್ರು ಇಬ್ರು, ಆನಿ ಬೆಸೆಂಟ್ ಮತ್ತು ತಿಲಕರು. ಆ ಹೋಮ್ ರೂಲ್ ಎಲ್ಲ ಆದಾಗ ಹೋಮ್ ರೂಲ್ ಚಳವಳಿಯಲ್ಲಿ ಗಾಂಧೀಜಿ ಅಷ್ಟು ತೀವ್ರವಾಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ 2 ವರ್ಷ. ಈ ಹೊತ್ತಿಗೆ ಗಾಂಧೀಜಿ ಏನೊಂದು ಕ್ರಿಯೆ ಮಾಡೋಕೆ ಶುರು ಮಾಡಿದ್ರು ಅಂದ್ರೆ, ಬಿಹಾರದ ಚಂಪಾರಣದಲ್ಲಿ ಈ ನೀಲಿ ಬೆಳೆಗಾರರಿದ್ರು, ನೀಲಿ ಬೆಳೆಯುವಂತ ಬೆಳೆಗಾರರಿದ್ರು. ಪಾಪ ಅವ್ರು ಯುರೋಪಿಯನ್ ಮಾಲೀಕರು, ತೋಟದ ಮಾಲೀಕರು, ತುಂಬಾ ಹಿಂಸೆ ಆಗ್ತಾ ಇತ್ತು, ತುಂಬಾ ಅನ್ಯಾಯ ಆಗ್ತಿತ್ತು ಇವ್ರ ಮೇಲೆ. ಯಾರೋ ಸ್ನೇಹಿತ ಹೇಳಿದ್ರು ತುಂಬಾ ಅನ್ಯಾಯ ಆಗ್ತದೆ ಅಂತ ಅಲ್ಲಿ ಹೋದ್ರು. ಹೋಗಿ ಆ ನೀಲಿ ಬೆಳೆಗಾರರ ತೋಟದ ಮಾಲೀಕರ ಜೊತೆಗೆ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಒಂಥರ ಅದೊಂದು ಚಳವಳಿ ಥರನೇ. ಚಂಪಾರಣ ದೊಡ್ಡ ಯಶಸ್ಸು ಅದೆಲ್ಲ ಮಾಡಿ, ಮೊದಲನೇ ಮೇಜರ್ ಯಶಸ್ಸು ಸ್ವಾಮಿ ಇದಕ್ಕೆ ನಮ್ಮ ಗಾಂಧೀಜಿಗೆ ಭಾರತದಲ್ಲಿ ಸಿಕ್ಕಂಥದ್ದು ಮಾಡಿ ಅದು ಜಯ ಗಳಿಸಿದ್ರು. ಆ ತೋಟದ ಕೂಲಿ ಕೆಲಸಗಾರರಿಗೆ ನ್ಯಾಯ ಕೊಡಿಸಿದ್ರು ಮೊದಲನೇದು. ಅದು ಮುಗಿಯೋ ಹೊತ್ತಿಗೆ ಅಹಮದಾಬಾದಲ್ಲಿ ನೂಲಿನ ಗಿರಣಿಗಳ ಚಳವಳಿ ಶುರು ಆಯಿತು. ಕೂಲಿಕಾರರ ಮೇಲೆ ತುಂಬಾ ದೌರ್ಜನ್ಯ ಆಗ್ತಾ ಇತ್ತು. ಆರ್ಗನೈಸ್ ಆಗಿರಲಿಲ್ಲ, ನಮ್ಮ ಕಾರ್ಮಿಕರು ಒಂದಾಗಿರಲಿಲ್ಲ ಯಾವತ್ತೂ. ಅದರಿಂದ ಗಾಂಧೀಜಿ ಅಲ್ಲಿ ಹೋಗಿ ಕಾರ್ಮಿಕರನ್ನೆಲ್ಲ ಒಂದುಗೂಡಿಸಿ ಮಾಲೀಕರು ಚರ್ಚೆ ಮಾಡಿ ಅವ್ರಿಗೂ ನ್ಯಾಯ ಕೊಡಿಸಿದ್ರು. 2ನೇ ಜಯ ಬಂತು. ಮುಂದೆ ಗುಜರಾತ್ನಲ್ಲಿ ಖೇಡಾ ಜಿಲ್ಲೆ ಒಳಗೆ ಬರಗಾಲ ಬಂದು ಏನ್ ಬೆಳೆನೇ ಇಲ್ಲ. ಗವರ್ಮೆಂಟ್ ಹೇಳ್ತಾ ಇತ್ತು 25% ಕಂದಾಯ ಕೊಡಬೇಕು ಅಂತ. ರೈತರು ಕಂಗಾಳಕ್ಕೆ ಹೋದ್ರು, ಎಲ್ಲಿದು ಕೊಡೋದು ಕಂದಾಯ, ಮಳೆನೇ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂತ. ಗವರ್ಮೆಂಟ್ ಕೇಳಲಿಲ್ಲ. ಆಗ ಗಾಂಧೀಜಿ ಮತ್ತೆ ಹೋಗಿ ರೈತರ ಪರವಾಗಿ ಹೋರಾಡಿ ಅದಕ್ಕೊಂದು ಜಯ ಕೊಡಿಸ್ಕೊಟ್ರು. ಈ 3 ಜಯಗಳಿಂದ ಸಾಕಷ್ಟು ಗಾಂಧೀಜಿ ಒಳ್ಳೆ ಹೆಸರು ಭಾರತದಲ್ಲಿ ಬಂತು. ಇನ್ನೊಂದು ಸೈಮಲ್ಟೇನಿಯಸ್ ಇಲ್ಲೊಂದು ಕೆಲಸ ಆಗ್ತಾ ಇತ್ತು ಅಂದ್ರೆ, ಪ್ರಪಂಚದಲ್ಲಿ ಎಷ್ಟು ವಿಚಿತ್ರ ಘಟನೆಗಳು ಆಗ್ತಾ ಇತ್ತು ಆಗ ಅಂತ. ಮೊದಲನೇ ಮಹಾಯುದ್ಧ ನಡೆದಿತ್ತು. ಮೊದಲನೇ ಮಹಾಯುದ್ಧ ಶುರು ಆದಾಗ ಗಾಂಧೀಜಿ ಹಡಗ್ನಲ್ಲಿದ್ರು. ಅಲ್ಲಿ ಹೋಗಿ ವಾಲಂಟಿಯರ್ ಅಂತ ಹೋಗೋರೆಲ್ಲ ರೆಡ್ ಕ್ರಾಸ್ ವಾಲಂಟಿಯರ್ ಅಂತ ಹೋಗಿ ಕೆಲಸ ಮಾಡಿದವರು. ಹಡಗ್ನಿದ್ದರಿಂದ ಹೋಗೋಕ್ಕಾಗ್ಲಿಲ್ಲ ಅವರಿಗೆ. ಈಗ ಯುದ್ಧ ಯಾವ ಪರಿಸ್ಥಿತಿ ಬಂದ್ಬಿಡ್ತು, ಜರ್ಮನಿ ಗೆಲ್ಲುತ್ತೆ ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಸೈನಿಕರು ಬೇಕಾದ್ರು. ಸೈನಿಕರು ಬೇದಾಗ ಬ್ರಿಟಿಷ್ ಕಮಿಷನರ್ ಇದ್ದಾರಲ್ಲ, ಅವ್ರು ಹೇಳಿದ್ರಂತೆ ಸೈನಿಕರು ಬೇಕು, ನೀವೆಲ್ಲ ಸಹಾಯ ಮಾಡಿ ಅಂತ ಒಂದು ಕಾಮರ್ಸ್ ಒಂದು ಮೀಟಿಂಗ್ ಕರೆದ್ರಂತೆ. ಪ್ರಮುಖರನ್ನೆಲ್ಲ ಕರೆದು ನೀವು ಭಾರತೀಯರಿಗೆಲ್ಲ ಪ್ರಚೋದನೆ ಮಾಡಿ ಸೈನಿಕರು ಬರೋ ಹಾಗೆ ಮಾಡ್ಕೊಡಿ ನಮಗೆ ಅಂತ. ಬಹಳ ಜನ ಒಪ್ಪಲಿಲ್ಲ. ಬ್ರಿಟಿಷರಿಗೆ ಯಾಕೆ ಸಹಕಾರ ಕೊಡ್ಬೇಕು, ನಾವು ಸಹಕಾರ ಕೊಡೋದು ಬೇಡ ಅಂತ. ತಮಾಷೆ ಅಂದ್ರೆ ಗಾಂಧೀಜಿ ಹೇಳಿದ್ರು ಸಹಕಾರ ಕೊಡಬೇಕು ಅಂದ್ರು. ಸೈನಿಕರನ್ನು ಕೊಡ್ಬೇಕು, ಅವರಿಗೆ ಕೊಡಿಸ್ಕೊಳ್ಳೋಣ ಅಂತ. ಬಹಳ ಜನ ವಿರೋಧ ಮಾಡಿದ್ರು. ಬ್ರಿಟಿಷರಿಗೆ ಸಹಕಾರ ಯಾಕೆ ಕೊಡ್ಬೇಕು ಯುದ್ಧದಲ್ಲಿ ಇವರಿಗೆ? ಆದ್ರೆ ಗಾಂಧೀಜಿ ಹೇಳೋದು 2 ಕಾರಣಕ್ಕೆ ಹೇಳ್ತಿದ್ರು. ಮೊದಲು, ಜರ್ಮನಿ ಅಹಂಕಾರದಿಂದ, ದೌರ್ಜನ್ಯದಿಂದ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ತಾ ಇದೆ. ಹಿಂಸೆ ಶುರು ಆದದ್ದು ಜರ್ಮನಿಯಿಂದ. ಆ ಜರ್ಮನಿನ ಹತ್ತಿಕ್ಕಬೇಕೀಗ.
ಯಾಕಂದ್ರೆ ಜರ್ಮನಿಯಿಂದ ಹಿಂಸೆ ನಿಲ್ಲದೆ ಹೋದ್ರೆ ಪ್ರಪಂಚಕ್ಕೆಲ್ಲ ಅನಾಹುತ ಕಾದಿದೆ. ಅದನ್ನ ಜರ್ಮನಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಅಲೈಡ್ ಫೋರ್ಸಸ್ ಎಲ್ಲ ಗಟ್ಟಿ ಆಗಬೇಕು, ಅದಕ್ಕೆ ನಾವು ಬಲಪಡಿಸಬೇಕು. ಬ್ರಿಟಿಷರ್ ಅಲೈಡ್ ಫೋರ್ಸ್ ಗಳು ಇರೋದ್ರಿಂದ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಒಂದು ಆರ್ಗ್ಯುಮೆಂಟ್. ಇನ್ನೊಂದು ಅವ್ರು ಹೇಳೋದು, ಬ್ರಿಟಿಷರು ಇದುವರೆಗೆ ಇದ್ದಾರಲ್ಲ, ಅವರಿಂದ ಕೆಲಸ ಆಗ್ಬೇಕಾದ್ರೆ ನಾವೊಂದು ಸಣ್ಣ ಸಹಾಯ ಮಾಡೋಣ, ದೊಡ್ಡ ಸಹಾಯ ಪಡ್ಕೋಬಹುದು ಅವ್ರ ಕಡೆಯಿಂದ. ಅವರಿಗೆ ಒಳ್ಳೆ ಮನಸ್ಸು ಇದ್ರೆ, ಅವ್ರು ಸಹಾಯ ಮಾಡಿದ್ರೆ ನಮಗೆ ಬೇಕಾದವ್ರು ಖಂಡಿತ ಸಹಾಯ ಮಾಡ್ತಾರೆ. 2 ಕಾರಣಕ್ಕೋಸ್ಕರ ಕೊಡ್ತೀವಿ ಅಂದ್ರು. ಐ ಅಬ್ಸಲ್ಯೂಟ್ಲಿ ಎಂಡೋರ್ಸ್ ದಿಸ್ ಪ್ರಪೋಸಲ್ ಅಂತ ಬರೆದು ಕಳಿಸಿದ್ದಾರೆ. ಅಂದದ್ದೇನೋ ಸುಲಭ, ಮುಂದೆ ಬರೀತಾರೆ, ಬಹಳ ಚಂದ ಬರೀತಾರೆ ಅವರು. ಸೈನಿಕರನ್ನು ಕೊಡಿಸ್ತೇನೆ ಅಂತ ಹೇಳಿದ್ದುಂಟು. ಎಲ್ಲಿ ಹೋದ್ರು? ಗುಜರಾತಕ್ಕೆ ಹೋದ್ರು. ಇವ್ರ ಖಾಸಾ ಶಿಷ್ಯ ವಲ್ಲಭಾಯ್ ಪಟೇಲ್. ಪಟೇಲ್ ಅವರಿಗೆ ಗಾಂಧಿ ಮೇಲೆ ಇದ್ದಂಥ ವಿಶ್ವಾಸ ಅದ್ಭುತವಾದದ್ದು, ಅದು ಆಂಜನೇಯ ಇದ್ದಂಗೆ. ಅದು ಬಾಪು ಹೇಳಿದ್ರೆ ಮುಗಿದೋಯ್ತು, ಅಷ್ಟು ವಿಶ್ವಾಸ. ಅವರಿಬ್ರು ಬರೀತಾರೆ, ದಿನ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸೈಕಲ್ ತಗೊಳ್ಳೋದಂತೆ, ಯಾವುದೋ ಧರ್ಮಶಾಲೆಯಲ್ಲಿ ಮಲ್ಕೊಳ್ಳೋದು, ಊರೂರಿಗೆ ಹೋಗೋದು. ನಿಮ್ಮ ಊರ್ಲಿ ಎಷ್ಟು ಜನ ಇದ್ದೀರಿ ಹುಡುಗರು? 600 ಜನ ಇದ್ದೀರಾ? ಒಂದು 200 ಜನ ಹೋಗ್ಬೋದಾ ಸೈನ್ಯಕ್ಕೆ ಅನ್ನೋದಂತೆ. ಹೋಗಿ ಮಾತಾಡೋದು. ಅವ್ರು ಹೇಳ್ತಾರೆ, ಗಾಂಧೀಜಿ ನನ್ನ ಭಾಷಣ ಕೇಳೋದಕ್ಕೆ 1000 ಜನ ಬರ್ತಾ ಇದ್ರು, ಬರೋರು. ನಾಳೆ ಬೆಳಿಗ್ಗೆ ಸೈನ್ಯಕ್ಕೆ ಸೇರೋರೆಲ್ಲ ಬಂದ್ರಿ ಅಂತ ಒಬ್ಬರು ಇಬ್ಬರು ಬರ್ತಿದ್ರು. ಅವ್ರು ಬಂದೇನ ಕುಂಟು ನೆವ ಹೇಳಿ ಹೋಗ್ಬಿಡೋರು, ಯಾರು ಬರ್ತಿರ್ಲಿಲ್ಲ. ಭಾಷಣ ಕೇಳೋಕೆ ಎಲ್ಲರೂ ಬರೋರು, ಮರುದಿನ ಸೈನ್ಯಕ್ಕೆ ಸೇರ್ಕೊಳ್ಳಿ ಯಾರು ಬರ್ತಿರ್ಲಿಲ್ಲ. ಬಹಳ ಕಷ್ಟ ಆಗ್ಬಿಡ್ತು, ಟೆನ್ಷನ್ ಆಗ್ಬಿಟ್ಟಿದೆ. ಇದು ಯಾವಾಗ್ಲೂ ಆಗೋದು ಹೀಗೆ, ಮಾತು ಕೊಟ್ಟು ಬಂದ್ಬಿಡ್ತೀವಿ ಸ್ನೇಹಿತರಿಗೆ, ನಾಳೆ ದಿವಸ ನಿಮ್ಗೆ ಕೊಡ್ತೀನಿ ಬಿಡೋದನ್ನ ಅಂತ ಹೇಳ್ತೇನೆ. ಮರುದಿವಸ ಸಿಗೋಲ್ಲ ಕೊಡೋದಕ್ಕದು. ಎಷ್ಟು ಟೆನ್ಷನ್ ಆಗ್ಬಿಡುತ್ತೆ ಗೊತ್ತಾ, ಮಾತು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ಹೇಳಿದ್ದಾರೆ ಸೈನಿಕರನ್ನು ಕೊಡ್ತೀನಿ ಅಂತ, ಯಾರು ಸೇರ್ತಾ ಇಲ್ಲ. ಎಷ್ಟು ಟೆನ್ಷನ್ ಆಗ್ಬಿಡ್ತು ಅಂದ್ರೆ ಒಂದ್ ಕಡೆ ಬರೀತಾ ಇರೋರು, ಸುಶೀಲ ನಯ್ಯರ್ಗೆ ಹೇಳಿದ್ರಂತೆ, ನನಗೆ ಬಹಳ ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ, ನಾನೇನು ಬದುಕ್ತೀನಿ ಅಂತ ಅನ್ಸೋಲ್ಲ ಇನ್ನ, ಬಹುತೇ ನನ್ನ ಕಡೆ ದಿವಸ ಬಂತು ಅಂತ ಹೇಳಿ ಗಾಬರಿ ಆಗ್ತಿದ್ರು, ಟೆನ್ಷನ್. ಪುಣ್ಯಕ್ಕೆ 2 ದಿವಸ ಅದನ್ನ ಫೋನ್ ರೇಡಿಯೋದಲ್ಲಿ ನ್ಯೂಸ್ ಬಂತಂತೆ, ಮೆಸೇಜ್ ಬಂತು, ಜರ್ಮನಿ ಯುದ್ಧದಲ್ಲಿ ಸೋತು ಹೋತು, ಯುದ್ಧ ನಿಂತಿದೆ, ಇನ್ನೇನು ಸೈನಿಕರು ಬೇಡ ಅಂತ. ಇವ್ರು ಕೊಡೋಕ್ಕೂ ಆಗಿರ್ಲಿಲ್ಲ, ಸೈನ್ಯ ಬೇಡ ಅಂದಾಗ ಇವ್ರು ಆರಾಮಾಯ್ತಂತೆ, ಪಾರಾದೆ ನಾನಿನ್ನ ಅಂತ ಹೇಳಿದ್ರು. ಅಂದ್ರೆ ಯಾವುದೋ ಒಂದು ವಿಚಾರಕೊಂಡು ಸಹಾಯ ಮಾಡ್ತೀನಿ ಅಂತ ಹೋದ್ರು, ನಿಟ್ಟುಸಿರು ಬಿಟ್ರಂತೆ. ಇವ್ರಿಗೇನಿತ್ತು, ನಾವು ಬ್ರಿಟಿಷರು ಸಹಾಯ ಮಾಡ್ತೀವಿ ಅಂತ ಹೇಳಿದೀವಲ್ಲ, ಅದನ್ನ ಮುಂದೆ ನಮ್ಗೆ ಅನುಕೂಲ ಮಾಡ್ತಾರೆ ಅವರು ಅಂತಿತ್ತು. ಆದ್ರೆ ಆದದ್ದು ಸಂಪೂರ್ಣ ತಿರುಗುಮುರುಗಾಗ್ಬಿಡ್ತು. ಆಗ ಸರ್ಕಾರ ಏನ್ ಮಾಡ್ತು ಅಂದ್ರೆ, ನ್ಯಾಯಾಧೀಶ ರೌಲಟ್ ಅಂತಿದ್ರು, ಅವ್ರ ನೇತೃತ್ವದಲ್ಲಿ ಸೇರಿಸಿ ಒಂದು ಆಕ್ಟ್ ಮಾಡಿದ್ರು, ರೌಲಟ್ ಆಕ್ಟ್ ಅಂತ. ರೌಲಟ್ ಆಕ್ಟ್ ಬಂದಾಗ ಏನಾಯ್ತು ಅಂದ್ರೆ, ಭಾರತದ ಪ್ರಜೆಗಳಿಗಿರ್ಬೋದಂತ ಯಾವುದೊಂದು ಸವಲತ್ತುಗಳಿದೆಯೋ, ಅಧಿಕಾರಗಳಿದೆಯೋ ಅದನ್ನೆಲ್ಲ ಮೊಟಕುಗೊಳಿಸುವಂತ ಒಂದು ಆಕ್ಟ್. ಅದು ಗಾಂಧೀಜಿಗೆ ಆಘಾತ ಆಗೋಯ್ತು. ನಮ್ಮ ಸ್ನೇಹಿತರಿವರು ನಮಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಮಗಿರುವಂತಹ ನ್ಯಾಯಗಳನ್ನ, ಅವಕಾಶಗಳನ್ನೆಲ್ಲ ಮೊಟಕ್ ಮಾಡ್ತಾರಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವಾಗ ಹೇಳಿದ್ರಂತೆ, ಇದನ್ನ ಸತ್ಯಾಗ್ರಹ ಮಾಡ್ಬೇಕೀಗ. ಅಲ್ಲಿವರೆಗೆ 2 ವರ್ಷ ಸುಮ್ಮನೆ ಇದ್ದಾರೆ ಮನೆಯಲ್ಲಿ. ಈಗೇನ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನಾ ಮಾಡಿದ್ರು, ಸತ್ಯಾಗ್ರಹ ಸಭಾ ಅಂತ. ಸತ್ಯಾಗ್ರಹ ಸಭಾ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿ ಒಂದಿಷ್ಟು ಜನ ಸೇರಿಸ್ಕೊಂಡು, ಪಟೇಲ್ರಂತೂ ಜೊತೆಗಿದ್ರು. ಅವ್ರು ಹೇಳಿದ್ರು, ಇದು ಮಸೂದೆ ಆಕ್ಟ್ ಆಗಿದೆಯಲ್ಲ, ಶಾಸನ ಆಗಿ ಬರ್ತದಿಲ್ಲ ನೋಡೋಣ ಅಂತ. ಇವ್ರು ಅನ್ಕೊಳ್ಳೋ ಹೊತ್ತಿಗೆ ಎಷ್ಟು ಬೇಗ ಆಯ್ತು ಅಂದ್ರೆ, ಶಾಸನ ಆಗಿ ಬಂದೇ ಬಿಡ್ತು, ಅಂಗೀಕಾರ ಆಗಿ ಬಂದ್ಬಿಡ್ತು. ಅದನ್ನ ತಪ್ಪಿಸ್ಬೇಕು ಹೇಗಾದ್ರೂ ಮಾಡಿ, ರಾಷ್ಟ್ರೀಯ ಹರತಾಳ ಮಾಡಬೇಕು ಅಂತ ತೀರ್ಕೊಂಡ್ರಂತೆ. ಗಮನಿಸಿ, ಭಾರತಕ್ಕೆ ಹರತಾಳ ಹೊಸದಾಗಿರ್ಲಿಲ್ಲ, ಹರತಾಳ ಅನ್ನುವಂಥ ಕಲ್ಪನೆ ಹೊಸದಾಗಿರ್ಲಿಲ್ಲ. ರಾಷ್ಟ್ರೀಯ ಹರತಾಳ ಅನ್ನೋದು ಪೂರ್ತಿ ಹೊಸದಾದ ಕಲ್ಪನೆ ಅದು. ಇಡೀ ದೇಶ ಒಬ್ಬ ಮನುಷ್ಯ ಅನ್ನುವಾಗ ನಿಂತು ವಿರೋಧ ಮಾಡೋದಿದೆಯಲ್ಲ, ಬಹಳ ಅಪರೂಪದ ಸಂಗತಿ. ಅವಾಗೆಲ್ಲ ಸಣ್ಣ ಸಣ್ಣ ಊರಲ್ಲಿ ಪಿಕೆಟ್ ಮಾಡೋದು, ಗಲಾಟೆ ಮಾಡೋದು ಇರ್ತಿತ್ತು. ಆದ್ರೆ ಇಡೀ ದೇಶ ಒಂದೇ ಸಲ ನಿಂತ್ಕೊಳ್ಳೋದಿದೆಯಲ್ಲ, ದಯವಿಟ್ಟು ಗಮನಿಸಬೇಕಾದಂದ್ರೆ, ಆ ಕಾಲಕ್ಕೆ ಟೆಲಿವಿಷನ್ ಇಲ್ಲ, ರೇಡಿಯೋ ಕೂಡ ತುಂಬಾ ಅಪರೂಪ. ಸುದ್ದಿ ಕಳಿಸೋದು ಹೇಗೆ ಮತ್ತೊಂದು ಕಾರ್ನರ್ಗೆ? ಇಂಥ ದಿವಸಗಳಲ್ಲಿ ಎಲ್ಲರೂ ಒಂದೇ ಸಲ ಉತ್ತೇಜನ ಕೊಟ್ಟು ಮಾಡುವಂತಹದ್ದಿದೆಯಲ್ಲ, ತುಂಬಾ ಕಷ್ಟ ಅಂತಿತ್ತು. ಆದ್ರೆ ಗಾಂಧೀಜಿ ಏನ್ ಮಾಡಿದ್ರು, ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡ್ತಿದ್ರಂತೆ. ಅವ್ರೆಷ್ಟು ಚೆನ್ನಾಗಿ ಹೇಳ್ತಾ ಇರೋದನ್ನ ಚಿಂತೆ ಮಾಡಿ ಹೇಗ್ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಒಂದ್ ದಿವಸ ಬೆಳಿಗ್ಗೆ 4-4:15 ಆಗಿರ್ಬೇಕು, ಎಚ್ಚರ ಆಯ್ತು ನನಗೆ. ಚಿಂತೆಯಲ್ಲಿ ಮಾಡ್ತಾ ಸ್ವಲ್ಪ ನಿದ್ದೆ ಹೋದೆ. ಅರ್ಧ ನಿದ್ರೆ, ಅರ್ಧ ಎಚ್ಚರ ಆಯ್ತು. ಅರ್ಧ ನಿದ್ದೆ ಆಚೆ ಎಚ್ಚರದೊಳಗೆ ತಕ್ಷಣ ತಲೆಗೊಂದು ಹೊಳೆದ್ಬಿಡ್ತು ನನಗೆ. ಹೊಳೆದ್ಬಿಟ್ಟು ರಾಷ್ಟ್ರೀಯ ಹರತಾಳ ಮಾಡು ಅಂತ ಹೇಳ್ದಂಗಾಯ್ತು. ಅವ್ರು ಯಾವಾಗ್ಲೂ ಮಾತಾಡ್ತಿದ್ರು, ಇದು ನಮ್ಮ ಇನ್ನರ್ ಕಾನ್ಶಿಯನ್ಸ್ ಅಂತ, ನಮ್ಮ ಆತ್ಮ ಪ್ರಜ್ಞೆ ಏನೋ ಹೇಳ್ತದೆ ಅಂತ ಹೇಳೋರು, ಒಳಗಿನ ಧ್ವನಿ ಹೇಳ್ತದೆ ಅಂತ ಹೇಳಿದ್ರಂತೆ. ರಾಷ್ಟ್ರೀಯ ಹರತಾಳ ಮಾಡೋಣ ಅಂತ ತೀರ್ಮಾನ ಮಾಡಿ ರಾಜಗೋಪಾಲಾಚಾರ್ಯರಿಗೆ ಫೋನ್ ಮಾಡಿದ್ರಂತೆ. ಮೊದಲು ಹೀಗೆ ಮಾಡ್ಬೇಕಂತಿದ್ದೀನಿ, ಸರಿನಾ ಅಂತ. ಅವರೊಂದ್ರು ಖಾತ್ರಿ ಮಾಡೋಣ, ನಾನು ದಕ್ಷಿಣದಲ್ಲಿ ಆರ್ಗನೈಸ್ ಮಾಡ್ತೀನಿ, ಜನಕ್ಕೆ ಹೇಳಿಸ್ತೀನಿ ಅಂತ ತೀರ್ಮಾನ ಆಗಿ ಡೇಟ್ ಫಿಕ್ಸ್ ಆಯ್ತು. ಡೇಟ್ ಫಿಕ್ಸ್ ಮಾಡಿ ಕರುವರೆ ಎಲ್ಲ ಸಿದ್ಧ ಆಗ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದನ್ನ ಏಪ್ರಿಲ್ 6, 1919 ಬಹಳ ಇಂಪಾರ್ಟೆಂಟ್ ದಿವಸ ಇದು. ಏಪ್ರಿಲ್ 6, 1919 ಹರತಾಳ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕರೆ ಹೋಯ್ತು, ಜನಕ್ಕೆಲ್ಲ ಸುದ್ದಿ ಮೂಡಿತು, ಹರತಾಳ ಅಭೂತಪೂರ್ವ ಯಶಸ್ಸಾಯ್ತು.
ಇಡೀ ಇಡೀ ಭಾರತ ದೇಶ ನಿಂತು ಬಿಡ್ತು, ಒಂದು ದಿವಸ ಹರ್ತಾಳ ಆಯಿತು. ಆದರೆ ಕೆಲವೊಂದು ಕಡೆಗೆ ಅತಿ ಉತ್ಸಾಹದಿಂದ, ಯಾವಾಗಲೂ ಆಗೋದು ಹಾಗೇನೆ, ನಾಯಕತ್ವ ಸಣ್ಣ ಸಣ್ಣ ಮಟ್ಟದಲ್ಲೂ ಚೆನ್ನಾಗಿರ್ಬೇಕು, ಸೆಂಟ್ರಲ್ ನಾಯಕತ್ವ ಅಷ್ಟೇ ಅಲ್ಲ. ಇಲ್ಲಿ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಪಂಜಾಬದಲ್ಲಿ ಡೆಲ್ಲಿ ಕಡೆಗೆ ಒಂದು 3-4 ಕಡೆಗೆ ಹಿಂಸೆ ಅತಿ ಆಗ್ಬಿಡ್ತು. ಹಿಂಸೆ ಆದ ತಕ್ಷಣ ಗಾಂಧೀಜಿ ಗೊತ್ತಾಯ್ತು, ನಾವಿನ್ನೂ ತಯಾರಾಗಿಲ್ಲ, ಈ ಅಹಿಂಸಾ ಚಳವಳಿಗೆ ಇನ್ನೂ ತಯಾರಾಗಿಲ್ಲ ನಾವು ಅಂತ ಹೇಳಿ. ಚಳವಳಿ ಆದ ತಕ್ಷಣ ಗಲಾಟೆ ಆಯ್ತು, ಜನ ಸಾಯ್ತಾರೆ ಅಂತ ಗೊತ್ತಾದ ತಕ್ಷಣ ಈ ಚಳವಳಿ ಹಿಂದೆ ತಕ್ಕೊಂಡ್ಬಿಟ್ರು ಗಾಂಧೀಜಿ. ತಕ್ಕೊಳ್ಳೋದಷ್ಟೇ ಅಲ್ಲ, ನಾನು ವಿಚಾರ ಮಾಡಬೇಕಾಗಿತ್ತು ಇದನ್ನ ಅಂತ ಹೇಳಿ ಮತ್ತೆ ಆತ್ಮಶುದ್ಧಿಗೋಸ್ಕರ 3 ದಿವಸ ಉಪವಾಸ ಮಾಡಿದ್ರು. ಇದಾದ್ಮೇಲೆ 3-4 ದಿವಸಕ್ಕೆ ಅದು ಬಿಸಿ ಇತ್ತಲ್ಲ, ಇನ್ನು 6ನೇ ಏಪ್ರಿಲ್ ಗಲಾಟೆ ಆದದ್ದೊಂದು ಬಿಸಿ ಇತ್ತಲ್ಲ, ಅದು ಸ್ವಲ್ಪ ಮುಂದುವರೆದು ಏನಾಯ್ತು ಅಂತ ಹೇಳ್ತಾರೆ, ಬಹಳ ಅನಾಹುತ ಆಗೋಗಿದೆ. ಅದನ್ನು ತುಂಬಾ ಕಣ್ಣಿ ಕಟ್ಟುವಂಗೆ ಬರೆದಿದ್ದಾರೆ ಅದನ್ನು. ಅಮೃತ್ಸರದಲ್ಲಿ ಇಬ್ಬರು ನಾಯಕರು, ಅವ್ರು 6ನೇ ತಾರೀಕಿಗೆ ಚೆನ್ನಾಗಿ ಮುಂದುವರೆದಂಥವರು ಡಾಕ್ಟರ್ ಸತ್ಯಪಾಲ್, ಡಾಕ್ಟರ್ ಕಿಚಿಲು ಅಂತ. ಡಾಕ್ಟರ್ ಕಿಚಿಲು ಅಂತ ಇಬ್ಬರು ನಾಯಕರು, ಪಂಜಾಬ್ ನಾಯಕರು. ಅವರು 6ನೇ ತಾರೀಕನ್ನ ಚೆನ್ನಾಗಿ ನಡೆಸಿದ್ರು, ಸಕ್ಸಸ್ಫುಲ್ ಆಯಿತು. ಮುಂದೆ ಏನ್ ಮಾಡಿದ್ರು, ಹಿಂದೂ ಮುಸ್ಲಿಮರಿಬ್ಬರು ಜೊತೆಯಾಗಿ ಕಾರ್ಯಕ್ರಮ ಮಾಡಿದ್ರು. 9ನೇ ತಾರೀಕು ರಾಮನವಮಿ ಹಬ್ಬ, ಅದನ್ನ ನೋಡಿ ಎಷ್ಟು ಚೆನ್ನಾಗಿದೆ. ರಾಮನವಮಿ ಹಬ್ಬ ಕೂಡ ಹಿಂದೂ ಮುಸ್ಲಿಮರಿಬ್ಬರು ಸೇರಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ, ಕಿಚಿಲು ಅವರ ನೇತೃತ್ವದಲ್ಲಿ ಹೋಗಿದ್ದಾರೆ. 10ನೇ ತಾರೀಕು ಬೆಳಿಗ್ಗೆ ಆಗಿನ ಸರ್ಕಾರಕ್ಕೆ ಏನು ಅನಿಸ್ತೋ ಗೊತ್ತಿಲ್ಲ, ಬ್ರಿಟಿಷ್ ಸರ್ಕಾರಕ್ಕೆ, ಇವರಿಬ್ರು ಒಂದಾದ್ರು ಅಂತಾನೋ ಅಥವಾ ಚಳವಳಿ ಇನ್ನೂ ತೀಕ್ಷ್ಣ ಆಗ್ತದೆ ಅಂತ ಹೆದರಿಕೆಯಿಂದಾನೋ ಇವರಿಬ್ರು ನಾಯಕರನ್ನು ಬಂಧಿಸಿಬಿಟ್ರಂತೆ. ಅವ್ರು ಬರೀತಾರೆ, ಏಪ್ರಿಲ್ 10ರಂದು ಬೆಳಿಗ್ಗೆ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚುಲು ಅವರನ್ನು ಕಾರಿನಲ್ಲಿ ಒಂದು ಧರ್ಮಶಾಲೆಗೆ ಒಯ್ಯಲಾಯಿತು. ಎಷ್ಟು ತಮಾಷೆ ಆಗಿದೆ ನೋಡಿ, ಹೇಗೆ ಇವ್ರನ್ನ ಮಾರ್ಜಿನಲೈಸ್ ಮಾಡ್ತಾರೆ. ಜನರು ನಗರ ಪ್ರದೇಶವನ್ನು ಪ್ರವೇಶಿಸದಂತೆ ತಡೆಯಲು ಸ್ಥಳೀಯ ಅಧಿಕಾರಿಗಳು ಪೊಲೀಸ್ ಮತ್ತು ಮಿಲಿಟರಿ ಬಂದೋಬಸ್ತು ಏರ್ಪಡಿಸಿದರು. ಅಂದ್ರೆ ಇವರಿಬ್ಬರನ್ನು ಕರ್ಕೊಂಡು ಹೋಗೋ ಹೊತ್ತಿಗೆ ಜನ ಯಾರು ಹೊರಗೆ ಬಂದಿರಬಾರ್ದು, ಆ ಥರ ಪ್ರೊಟೆಕ್ಷನ್. ಅವರ ಗಡೀಪಾರು ಮತ್ತು ಸ್ಥಾನಬದ್ಧತೆಗಳಿಗೆ ಭಾರತ ರಕ್ಷಣಾ ಕಾನೂನಿನ ಪ್ರಕಾರ ಆಜ್ಞೆ ಹೊರಟಿತು. ಅರೆಸ್ಟ್ ಮಾಡಿ ಇವ್ರನ್ನ ಗಡೀಪಾರು ಮಾಡಬೇಕು ಪಂಜಾಬದಿಂದ ಹೊರಗೆ ಅಂತ ಆಜ್ಞೆ ಹೊರಟಿತಂತೆ. ಜನಕ್ಕೆ ಗೊತ್ತಾದ ತಕ್ಷಣ ಸುಮ್ಮನೆ ಇರ್ತಾರ, ಅವ್ರು ಲೋಕಲ್ ಪ್ರೊಡ್ಯೂಸ್ ತಾನೆ. ಅದಕ್ಕೇನ್ ಮಾಡಿದ್ರು, ಏಪ್ರಿಲ್ 10ರ ಮಧ್ಯಾಹ್ನ ನಾಯಕರ ಬಂಧನದ ಸುದ್ದಿ ಅಮೃತ್ಸರ್ ನಗರದಲ್ಲಿ ಹರಡಿತು. ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚುಲು ಅವರನ್ನು ಬಿಡುಗಡೆ ಮಾಡುವಂತೆ ಕೇಳಲು ಜನರು ಡೆಪ್ಟಿ ಕಮಿಷನರ್ ಅವರ ನಿವಾಸದತ್ತ ಮೆರವಣಿಗೆ ನಡೆದರು. ರೈಲ್ವೆ ಲೆವೆಲ್ ಕ್ರಾಸಿಂಗ್ ಬಳಿ ಮೆರವಣಿಗೆಯನ್ನು ತಡೆದು ನಗರದ ಕಡೆಗೆ ಬಲಾತ್ಕಾರದಿಂದ ತಿರುಗಿಸಲಾಯಿತು. ಹೊರಗೆ ಹೋಗಬೇಡಿ ಅಂತ ತಿರುಗಿಸಿದ್ರು. ಶಸ್ತ್ರ ರಹಿತರಾದ ಜನದತ್ತ 2 ಸಲ ಗುಂಡು ಹಾರಿಸಿದರು ಪೊಲೀಸರು. ಇದಾಗೋದೇ ಹೀಗೆ, ಎಲ್ಲೋ ಒಂದ್ ಕಡೆ ಇನ್ಸ್ಟಿಗೇಟ್ ಆಗಿಬಿಡುತ್ತೆ. 2 ಸಾಲ ಗುಂಡು ಹಾರಿಸಿದ್ದಾರೆ, ಪಾಪ ಆಯುಧ ಇಲ್ಲ, ಹಾಗೆ ಹೋಗಿದ್ದಾರೆ ಮೆರವಣಿಗೆ ಹೋದಂತ ಜನ. ಆಗ ಜನಕ್ಕೆ ಸಿಟ್ಟು ಬಂದ್ಬಿಡ್ತು, ಒಂದಿಬ್ಬರು ಸತ್ರು ಗುಂಡು ಹಾರಿಸಿದಾಗ. ಇದು ಮಾಬ್ ಸೈಕಾಲಜಿ ಅಂತ ಇರುತ್ತೆ. ಗುಂಪಿನಲ್ಲಿ ಜನರದ ವರ್ತನೆನೇ ಬೇರೆ. ಗುಂಡು ಹಾಕಿ ಇಬ್ಬರು ಸತ್ತರೆ ಕಣ್ಣು ಮುಂದೆ ಏನ್ ರೋಷ ಉಕ್ಕಿ ಬಿಡುತ್ತೆ ಜನಕ್ಕೆ ಅಂದ್ರೆ, ಉಕ್ಕಿಬಿಟ್ಟು ಏನ್ ಮಾಡಿದ್ರು, ಕೋಪೋದ್ರಿಕ್ತ ಜನ ಹಿಂಸಾಕೃತ್ಯದ ತೊಡಗಿತು. 5-6 ಜನ ಇಂಗ್ಲಿಷರನ್ನು ಕೊಂದು, ನೋಡಿ ಎಷ್ಟು ಹೋಗ್ಬಿಡ್ತದೆ, 5-6 ಜನ ಇಂಗ್ಲಿಷರನ್ನು ಕೊಂದು ಅವರ ಆಫೀಸುಗಳಲ್ಲಿ ಕುಳಿತು ಅವರ ಬ್ಯಾಂಕುಗಳನ್ನು ಸುಟ್ಟು ಹುಚ್ಚು ಪ್ರತೀಕಾರ ಮಾಡಿತು. ಕೋಪ ಕೈ ಕೊಟ್ಟಂಗೆ ಅಂತ ಹೇಳ್ತಾರೆ. ಕೆಲವು ಸಾರ್ವಜನಿಕ ಕಟ್ಟಡಗಳನ್ನು ಸುಟ್ಟು ಟೆಲಿಫೋನ್ ತಂತಿಗಳನ್ನು ಕತ್ತರಿಸಿತು. ಸೇನೆಯ ತುಕಡಿಗಳು ನಗರಕ್ಕೆ ಬೇಗ ನುಗ್ಗಿಸಿ ಶಾಂತಿಯನ್ನು ತರಲಾಯಿತು. 11ನೇ ತಾರೀಕು ಸ್ಮಶಾನ ಯಾತ್ರೆ, ಯಾರು ಸತ್ತಿದ್ರಲ್ಲ ಸ್ಮಶಾನ ಯಾತ್ರೆ ಮಾಡಿದ್ರು, ಶಾಂತಿಯುತವಾಗಿ ನೋಡ್ಕೊಂಡ್ರಂತೆ. 11ನೇ ತಾರೀಕು ಸಾಯಂಕಾಲ ಗಲಾಟೆಯನ್ನು ತಡಿಬೇಕು ಅಂತ ಹೇಳಿ ಒಬ್ಬ ಸ್ಪೆಷಲ್ ಆಫೀಸರ್ ಬಂದ, ಮೇಜರ್ ಡಯರ್ ಅಂತ. ಮೇಜರ್ ಡಯರ್ ಸಾಯಂಕಾಲ ಬಂದು ಇಡೀ ಸೇನೆಯ ನಾಯಕತ್ವವನ್ನು ಅವನು ತಗೊಂಡ. ಅವನಿಗೆ ಎಷ್ಟು ರೊಚ್ಚಿತ್ತು ಅಂದ್ರೆ, 5 ಜನ ಸತ್ತೋಗಿದಾರಲ್ಲ ಬ್ರಿಟಿಷರು, ಅದು ಸಿಟ್ಟಿದೆ ಅವನಿಗೆ. ತಾವು ಗುಂಡು ಹಾರಿಸಿ ಅವರನ್ನು ಕೊಂದದ್ದು ಕಲ್ಪನೆ ಇಲ್ಲ. ಅವನೇನ್ ಮಾಡಿದ ಅಂದ್ರೆ ಏನು ಮಾಡಲಿಲ್ಲ ಅಂತ ಅವನು ಹೇಳ್ತಾನೆ. ಮರುದಿನ ಅನೇಕ ದಸ್ತಗಿರಿಗಳು ನಡೆದವು. ಈ ಅರೆಸ್ಟೆಡ್ ಎ ಫ್ಯೂ ಪೀಪಲ್. ಅಮೃತ್ಸರದ ಎಲ್ಲ ಸಭಾ ಸಮಾವೇಶಗಳನ್ನು ಬಹಿಷ್ಕರಿಸಿ ಘೋಷಣೆ ಹೊರಡಿತು. ಯಾವುದು ಸಭೆ ಮಾಡೋಂಗಿಲ್ಲ ಅಂತ ಘೋಷಣೆ ಕೊಟ್ಟರು. ಇಂಗ್ಲಿಷಿನಲ್ಲಿದ್ದ ಘೋಷಣೆಯನ್ನು ನಗರದ ಅನೇಕ ಭಾಗದಲ್ಲಿ ಓದಲೂ ಇಲ್ಲ. ಇದು ಒಂದು ತಮಾಷೆ ಹೇಳ್ತೀನಿ. ಸರ್ಕ್ಯುಲರು ಕಳಿಸಿದಂಗೆ ಇರಬೇಕು, ಯಾರಿಗೂ ಮುಟ್ಟಿರಬಾರ್ದು. ಇದೊಂದು ಸ್ಟೈಲ್ ಇದು. ನನಗೆ ಯಾರೋ ಹೇಳ್ತಾ ಇದ್ರು, ಯಾವುದೋ ಇಂಟರ್ವ್ಯೂ ಮಾಡ್ಕೋಬೇಕಾಗಿತ್ತು ಯಾವುದೋ ಕಾಲೇಜಲ್ಲಿ ಮೇಸ್ಟರ್ ಪೋಸ್ಟ್ಗೆ. ಅವ್ರು ಕೇಳಿದ್ರಂತೆ, ನಮ್ದೊಂದು ಕ್ಯಾಂಡಿಡೇಟ್ ಇದೆ ಸರ್, ಅವ್ರನ್ನೇ ತಗೋಬೇಕು ಅಂತ ಮ್ಯಾನೇಜ್ಮೆಂಟ್ದವ್ರಿಗೆ. ಹೋಗಿ ಆ ಗೌರ್ಮೆಂಟ್ ಡೈರೆಕ್ಟರ್ಗೆ ಹೇಳಿದ್ರಂತೆ, ನಮ್ಮವ್ರನ್ನೇ ತಗೋಬೇಕು ಅಂತ ಆಸೆ ಇದೆ, ಒಳ್ಳೆ ಹುಡುಗ ಅವನು, ಹೇಗೆ ಮಾಡೋದು ಅಂತ. ಮಾಡ್ಕೊಳ್ಳಿ ಪರವಾಗಿಲ್ಲ ಅಂದ್ರು. ಅಲ್ಲ, ಅದು ಹೇಗೆ ಮಾಡೋದು, ರೂಲ್ಸ್ ಪ್ರಕಾರ ಇಂಟರ್ವ್ಯೂ ಕರಿಬೇಕಲ್ಲ ಎಲ್ಲರನ್ನು, ಹಾಗೆ ಹೇಗೆ ಅಂತ. ಏನ್ ಚಿಂತೆ ಇಲ್ಲ, ಇಂಟರ್ವ್ಯೂ ಕಾರ್ಡ್ ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳಿ ಅಂದ್ರಂತೆ.
ಕಳಿಸಿ ಮುಟ್ಟದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ಅದೊಂದು ವ್ಯವಸ್ಥೆ ಇದೆ, ಅದೇನು ಮಾಡ್ತಾರೆ ಅದನ್ನ. ಅಂದ್ರೆ ಕಳಿಸಿದಂಗೂ ಆಗಿರ್ಬೇಕು, ಅಫಿಷಿಯಲಿ ಯು ಆರ್ ರೈಟ್, ಬರ್ಲಿಲ್ಲ ಇಂಟರ್ವ್ಯೂಗೆ ಅವ್ನು ಬಂದದ್ದೇ ಅವನೊಬ್ಬ ಪಾಪ ಅದು ಸೆಲೆಕ್ಟ್ ಮಾಡಿದ್ವಿ ಅಂತ ಆಗಿರ್ಬೇಕು. ಇವ್ರು ಹಾಗೆ ಮಾಡಿದ್ದಾರೆ ನೋಡಿ, ಇಂಗ್ಲಿಷ್ನಲ್ಲಿ ಘೋಷಣೆಯನ್ನು ಹೊರಡಿಸಿ ಅನೇಕ ಭಾಗದಲ್ಲಿ ಓದಲು ಇಲ್ಲ. ಮುಂದೆ ಏಪ್ರಿಲ್ 12ಕ್ಕೆ ಏನಾಯಿತು, ಜಲಿಯನ್ ವಾಲಾ ಬಾಗ್ದಲ್ಲಿ ಮರುದಿನ ಸಂಜೆ 4:30ಕ್ಕೆ ಸಭೆ ನಡೆಯುತ್ತಿದೆ ಅಂತ ಪ್ರಕಟಿಸಲಾಯಿತು. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ. ಹಿಂದಿನ ದಿವಸ ಸರ್ಕ್ಯುಲರ್ ಹೊರಡಿಸಿದ್ದಾರೆ, ಯಾವ ಸಭೆಯನ್ನು ಮಾಡೋಂಗಿಲ್ಲ ಅಂತ ತಿಳಿಸಿದ್ದಾರೆ, ಯಾರಿಗೂ ಮುಟ್ಟದಂಗೂ ನೋಡ್ಕೊಂಡಿದ್ದಾರೆ, ಜಾಸ್ತಿ ಜನ ಗೊತ್ತಿಲ್ಲ. ಇವು ತೀರ್ಮಾನ ಮಾಡಿಕೊಂಡು 4:15 ಒಂದು ಶಾಂತಿ ಸಭೆ ಮಾಡಬೇಕು, ಜನ ಸತ್ತಿದ್ದಾರೆ, ಡಿಸ್ಕಸ್ ಮಾಡಬೇಕು ಅಂತ ಜಲಿಯನ್ ವಾಲಾ ಬಾಗ್ದಲ್ಲಿ ಕರೆದಿದ್ದಾರೆ. ಕರೆದ್ರೆ ಸಭೆ ನಡೆಯುವುದನ್ನು ತಡೆಯಲು ಜನರಲ್ ಡಯರ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಸಭೆ ನಡೀಬಾರದು ಅಂತಿದ್ರೆ ಯಾರು ಬರೋಕ್ ಸಾಧ್ಯನೇ ಇದ್ದಿದ್ದಿಲ್ಲಲ್ಲ. ಸಭೆ ನಡೀಲಿ ಅಂತ ಆಸೆ, ಒಂದು ನಡೀಬಾರದು ಅಂತ ಆರ್ಡರ್ ಕೊಟ್ಟಿದ್ದಾನೆ, ನಡಿಬೇಕು ಅಂತ ಆಸೆ. ಕಾರಣ ಇಷ್ಟೇ, ನಾವೇನಾಗುತ್ತೆ, ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ ಆಯ್ತಾ. ನಿಯಮ ಮಾಡಿದ್ದೇವೆ ಸಭೆ ಮಾಡಬಾರದು ಅಂತ, ಜನ ಆದ್ರೂ ಹೋಗಿದ್ದಾರೆ, ಅದನ್ನ ದಂಡನಾರ್ಹರವರು ಅಂತ ಹೇಳಬೇಕು. ತಡಿಲಿಲ್ಲ ಅವ್ರನ್ನ. ಸಭೆ ಪ್ರಾರಂಭವಾದ ಕೂಡಲೇ ಶಸ್ತ್ರಸಜ್ಜಿತ ಕಾರುಗಳು ಮತ್ತು ಪಡೆಗಳೊಡನೆ ಅಲ್ಲಿಗೆ ಹೋಗಿ ಯಾವುದೇ ಎಚ್ಚರಿಕೆಯನ್ನು ನೀಡದೆ ಮದ್ದು ಗುಂಡುಗಳು ಮುಗಿಯುವವರೆಗೂ ಗುಂಡು ಹಾರಿಸುವಂತೆ ಪಡೆಗಳಿಗೆ ಅಪ್ಪಣೆ ಹೇಳಿದ. ಎಷ್ಟೊತ್ತಂಗ ಗುಂಡು ಹಾರಿಸಬೇಕು ಅಂತಿಲ್ಲ, 1 ರೌಂಡ್ 2 ರೌಂಡ್ಸ್ ಇಲ್ಲ, ನಿಮ್ ಕರೆ ಇರುವಂತಹ ಎಲ್ಲಾ ಗುಂಡು ಮುಗಿಯುವವರೆಗೂ ಹಾರಿಸಿ ಅಂತ ಹೇಳಿ. ಇಷ್ಟು ದೃಶ್ಯ ಇದೆ, ಅದನ್ನ ನೋಡಿದಂಥವನು ಬರೆದಿದ್ದಾನೆ ನೋಡಿ. ಬ್ರಿಟಿಷ್ ಬರೆದಂತಹದ್ದು, ಅದಕ್ಕೆ ನಾನು ಮುಖ್ಯ ಅಂತ ತಗೊಂಡಿದ್ದೀನಿ ಅದನ್ನು. ಸರ್ ವ್ಯಾಲೆಂಟೈನ್ ಶಿರಾಲ್ ಅಂತ ಅವನ ಹೊತ್ತಿಗಿದ್ದವನು. ಅವನು ಹೇಳ್ತಾನೆ, ಒಮ್ಮೆ ತೋಟವಾಗಿದ್ದು ಈಗ ಸಂತೆಗಳಿಗೂ ಸಾರ್ವಜನಿಕ ಸಭೆಗಳಿಗೂ ಪದೇ ಪದೇ ಉಪಯೋಗಿಸುತ್ತಿರುವ ಹಾಳು ಬೈಲನ್ನು ನೋಡದ ಹೊರತು ಅದೆಂತ ಘೋರ ದೃಶ್ಯ ಎಂಬುದನ್ನು ಅರಿಯುವುದು ಕಷ್ಟ. ನಾನು ಜಲಿಯನ್ ವಾಲಾ ಬಾಗ್ ನೋಡಿದ್ದೀನಿ ಜಾಗ. ಅದನ್ನು ಒಂದು ದೊಡ್ಡ ಮೈದಾನ, ದೊಡ್ಡ ದೊಡ್ಡ ಮನೆಗಳು, ಮನೆ ಹಿಂದಿನ ಗೋಡೆ ಅಷ್ಟೇನೆ, ಬರೀ ಗೋಡೆಗಳು ಕಾಣ್ತಾ ಇರುತ್ತೆ. ಈಗೆಲ್ಲ ಒಂದು ಸಣ್ಣ ಇಕ್ಕಟ್ಟಿನ ದಾರಿ ಹೋಗೋದಕ್ಕೆ, ಬೇರೆ ದಾರಿ ಇಲ್ಲ ಪಾರಾಗಿ ಹೋಗೋದಕ್ಕೆ. ನಿಮಗೆ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ, ಆಳೋದು ಬಾವಿ ಇದೆ. ಕಲ್ಪನೆ ಮಾಡ್ಕೊಳ್ಳಿ, ಆ ಮೈದಾನದಲ್ಲಿ ಜನ ಇದ್ದಾರೆ. ಅದು ನೋಡಿದಾಗಲೇ ಸಂಕಟ ಬರೋದು. ನನಗಂತೂ ಅದು ನೋಡಿದಾಗ ಅಳು ಬಂದ್ಬಿಡ್ತಿತ್ತು. ಅದು ನೋಡಿದಾಗ ಜನ ಸಿಕ್ಕಾಕೊಂಡ್ರೆ, ಬೋನ್ನಲ್ಲಿ ಇಲಿ ಸಿಕ್ಕಾಕೊಂಡು ಹೊರಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ, ಆ ತರಹ ಪರಿಸ್ಥಿತಿ ಇದೆ. ಆ ಜಾಗ ಆರಿಸ್ಕೊಂಡಿದ್ದಾರೆ ಅವರು. ಅದರ ವಿಸ್ತೀರ್ಣ ಬಹುಶಃ ಟ್ರೆಫಲ್ಗಾರ್ ಸ್ಕ್ವೇರ್ನಷ್ಟು. ಲಂಡನ್ನಲ್ಲಿ ಟ್ರೆಫಲ್ಗಾರ್ ಸ್ಕ್ವೇರ್ ಅಂತಿದೆ, ದೊಡ್ಡದಿದೆ. ಸುಮಾರು ಒಂದು 15-20 ಸಾವಿರ ಜನ ಆರಾಮಾಗಿ ಕೂತ್ಕೋಬಹುದು, ದೊಡ್ಡ ಜಾಗ. ಅದರ ಸುತ್ತ ಗೋಡೆಗಳು, ಉಸಿರಾಡಲು ಎಡೆಯಿಲ್ಲದ ನಗರದ ರಸ್ತೆಗಳತ್ತ ಮುಖ ಮಾಡಿದ ನಾಡು ಮನೆಗಳ ಹಿಂಭಾಗಗಳು ಈ ಗೋಡೆಗಳ ಮೇಲೆದ್ದು ಕಾಣುತ್ತವೆ. ಮನೆ ಬಾಗಿಲ ಕಡೆ ಬರೀ ಹಿಂದಿನ ಗೋಡೆ ಮಾತ್ರ, ಸುತ್ತಲೂ ಕೋಟೆ ಗೋಡೆ ಕಟ್ಟಿದಂಗಾಗಿದೆ. ಸುಮಾರು 50 ಜನ, ಗಮನಿಸಿ, 50 ಜನ ರೈಫಲ್ ಸೈನಿಕರೊಡನೆ ಜನರಲ್ ಡಯರ್ ಯಾವ ಕಿರು ಓಣಿಯ ಮೂಲಕ ಪ್ರವೇಶಿಸಿದನೋ ಅದರ ಮೂಲಕವೇ ನಾನು ಪ್ರವೇಶಿಸಿದೆ. ಅವನು ನಿಂತಿದ್ದ ಎತ್ತರವಾದ ಜಾಗದಲ್ಲೇ ನಾನು ನಿಂತೆ. ಕಣ್ಣು ನೋಡಿದಂಥ ಮನುಷ್ಯ, ಬ್ರಿಟಿಷ್ ಮನುಷ್ಯ, ಅವನು ಹೇಳ್ತಾನೆ, ನಾನು ನೋಡಿದ್ದೇನೆ ಇದನ್ನಂತ. ಅಲ್ಲೇ ಆತ ಒಂದೇ ಒಂದು ಎಚ್ಚರಿಕೆಯ ಮಾತನ್ನು ಆಡದೆ, ಫೈರ್ ಮಾಡೋಂಗಿಲ್ಲ, ಮೊದಲು ನೋಟಿಸ್ ಕೊಡಬೇಕು, ಹೋಗಿ ಅಂತ ಹೇಳಬೇಕು, ಹೋಗದೆ ಹೋದ್ರೆ ಲಾಠಿ ಚಾರ್ಜು, ಅಶ್ರುವಾಯು ಅದೆಲ್ಲ ಮಾಡಿದ್ಮೇಲೆ ಕೊನೆಗೆ ಗೋಲಿಬಾರ್. ಒಂದೊಂದು ಎಚ್ಚರಿಕೆ ಕೊಡದೇನೆ ದಟ್ಟವಾದ ಜನಸಂದಣಿಯ ಮೇಲೆ ಸುಮಾರು 100 ಗಜ ದೂರದಿಂದ ಗುಂಡು ಹಾರಿಸಲು ತೊಡಗಿದ. ಜನರು ಆ ಆವರಣದಲ್ಲಿ ದೂರದಲ್ಲಿದ್ದ ಕೆಳಮಟ್ಟದಲ್ಲಿದ್ದ ಒಂದು ವೇದಿಕೆ ಸುತ್ತ ಸೇರಿದ್ದರು. ಅಲ್ಲಿಂದ ಭಾಷಣ ನಡೆಯುತ್ತಿದ್ದವು. ಡಯರ್ ಪ್ರಕಾರ ಅಲ್ಲಿದ್ದದ್ದು ಸುಮಾರು 6,000 ಜನ. ಡಯರ್ ಪ್ರಕಾರ ಕಣ್ಮುಂದ್ ಕಲ್ಪನೆ ಮಾಡ್ಕೋಬೇಕಾದ್ರೆ ಒಂಥರ ಸಂಕಟ ಹೋಗುತ್ತೆ. 6,000 ಜನ ಇದ್ದಾರೆ, ಆಯುಧ ಇಲ್ಲ, ಏನೂ ಇಲ್ಲ, ಪಾಪ ಭಾಷಣಕ್ಕೆ ಬಂದಂಥವ್ರು. ಆದರೆ ಇತರರ ಪ್ರಕಾರ ಅದು 10,000ಕ್ಕೂ ಹೆಚ್ಚು. ಡಯರ್ ಹೇಳಿದ 6,000 ಜನ ಇದ್ರು ಅಂತಲ್ಲ, ಆಕ್ಚುಲಿ 10,000 ಮೇಲೆ ಇದ್ರಂತ. ಎಲ್ಲರೂ ಹೆಚ್ಚು ಕಡಿಮೆ ನಿರಾಯುಧರೇ. ಬಹಳ ಆಯುಧ ಅಂದ್ರೆ ಕೃಪಾಣ ಇರ್ತಿತ್ತು ಅಷ್ಟೇನೆ ಅವ್ರ ಕಡೆಗೆ. ಎಲ್ಲರೂ ಅರಕ್ಷಿತರೇ. ಥಟ್ಟನೆ ಬೆದರಿದ ಆ ಗುಂಪು ತಕ್ಷಣವೇ ಚದುರಿತು. ಆದರೆ 10 ನಿಮಿಷಗಳ ಕಾಲ ಆತ ಎಡೆಬಿಡದೆ ಕಿಕ್ಕಿರಿಗೊಂಡಿದ್ದ ಮಾನವ ಸಮೂಹದ ಮೇಲೆ ನಿಷ್ಕರುಣೆಯಿಂದ 1,650 ಸುತ್ತಿನ ಗುಂಡಿನ ಮಳೆಯನ್ನೇ ಸುರಿಸಿಬಿಟ್ಟ. 1,650 ರೌಂಡ್ಸ್, ನಾಟ್ 1,650 ಬುಲೆಟ್ಸ್, ರೌಂಡ್ಸ್ ಅನ್ನು ಹಾರಿಸಿದ್ದಂತೆ. ಎಂಥ ಜನರ ಮೇಲೆ? ಬೋನಿನಲ್ಲಿ ಸಿಕ್ಕಿದ ಇಲಿಗಳಂತೆ ಇದ್ದವರು, ಅತ್ತ ಇತ್ತ ಇದ್ದ ಎಲ್ಲೋ ಕೆಲವು ಕಿರುದಾರಿಗಳಿಗಾಗಿ ನಿಷ್ಫಲವಾಗಿ ಓಡುತ್ತಿದ್ದವರು, ಗುಂಡಿನ ಸುರಿಮಳೆಯನ್ನು ತಪ್ಪಿಸಿಕೊಳ್ಳಲು ನೆಲದ ಮೇಲೆ ಮುಖ ಅಡಿಯಾಗಿ ಬಿದ್ದವರು, ಎಲ್ಲಿ ಜನಸಂದಣಿ ಹೆಚ್ಚಾಗಿತ್ತೋ ಅತ್ತ ಕೈ ತೋರಿಸಿ ಅಲ್ಲೇ ಗುಂಡು ಹಾರಿಸಬೇಕೆಂದು ಖುದ್ದಾಗಿ ಹೇಳುತ್ತಿದ್ದ. ಎಲ್ಲೆಲ್ಲಿ ಜನ ಇದ್ದಾರೆ ಗುಂಪಾಗಿ ಅವ್ರಿಗೆ ಹೊಡಿಬೇಕು ಅಂತ ಹೇಳ್ತಿದ್ದಂತೆ. ಅವನದೇ ಮಾತಿನಲ್ಲಿ ಹೇಳಬೇಕಾದರೆ ಗುರಿ ಪಸಂದಾಗಿತ್ತು. ಗುಂಡು ಹೊಡೆದಾಗಲೆಲ್ಲ ಯಾರಿಗಾದ್ರೂ ಬಡದ ಸತ್ರೆ ಗುಡ್ ಶಾಟ್ ಅನ್ನೋನಂತ ಅವನು.
ಗುಡ್ ಶಾಟ್ ಅನ್ನೋನು. 10 ನಿಮಿಷಗಳ ಬಳಿಕ ಮದ್ದುಗುಂಡುಗಳು ಹೆಚ್ಚು ಕಡಿಮೆ ಮುಗಿದು ಹೋದ ಮೇಲೆ ಬಂದ ದಾರಿಯಲ್ಲೇ ತನ್ನ ಸಿಪಾಯಿಗಳನ್ನು ಆತ ಮೆರವಣಿಗೆ ಮಾಡಿಸಿಕೊಂಡು ಹೊರಟು ಹೋದ. ಸರ್ಕಾರಿ ವಕ್ತಾರರಿಂದ ಮುಂದೆ ಹಿಂಡಿ ತೆಗೆದಂತೆ ಸತ್ತವರ ಸಂಖ್ಯೆ 379. ಒಂದೇ ಕ್ಷಣದಲ್ಲಿ 379 ಮಂದಿ. ಗಾಯಗೊಂಡು ಬಿದ್ದವರು ಸಂಖ್ಯೆ ಸುಮಾರು 200. ಡಯರ್ನ ಮಾತುಗಳಲ್ಲಿ ಹೇಳಬೇಕಾದ್ರೆ, ಗಾಯಗೊಂಡು ಬಿದ್ದವರ ವಿಷಯಕ್ಕೆ ಎಳ್ಳಷ್ಟು ಚಿಂತಿಸುವುದು ಅದು ಕೆಲಸ ಆಗಿಲ್ಲ. ಇಟ್ಸ್ ನಾಟ್ ಮೈ ಜಾಬ್ ಅಂತ. ನಾವು ಕೆಳಗೆ ಬಿದ್ದವರು ತಕ್ಷಣ ನನ್ನ ಜಾಬ್ ಅಲ್ಲ, ಅದು ಕೊಂದೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಅಮೃತ್ಸರ ಎಂಬ ಮಾತೆ ಸಾಮೂಹಿಕ ಕಗ್ಗೊಲೆ ಎಂಬುದಕ್ಕೆ ಸಮಾನಾರ್ಥಕವಾಯಿತು ಆ ನಂತರ. ಈ ತರ ಜಲಿಯನ್ ವಾಲಾಬಾಗ್ ಘಟನೆ ಆಯಿತು. ಇದಾದಾಗ ಗಾಂಧೀಜಿಗೆ ಏನಾಯ್ತು ಅಂತ, ಮುಂದೆ ಅಮೃತ್ಸರ್, ಲಾಹೋರ್ ಎಲ್ಲ ಕಡೆನೂ ಕ್ರಿಮಿನಲ್ ಕೋರ್ಟ್ ಕೆಲಸ ನಿಲ್ಲಿಸಬೇಕು ಅಂತಾಯ್ತು. ಪಂಜಾಬ್ದಲ್ಲಂತೂ ಮಾರ್ಷಲ್ ಲಾ ಬಂದ್ಬಿಡ್ತು. ಇಷ್ಟೆಲ್ಲ ಅನಾಹುತ ಆಗೋಯ್ತು, ದೊಡ್ಡ ಕೆಲಸ ಗಲಾಟೆ ಆಗೋಯ್ತು. ಆಮೇಲೆ ಏನ್ ಮಾಡಿದ್ರು ಬ್ರಿಟಿಷರು, ಸಮಾಧಾನ ಮಾಡಬೇಕು ಅಂತ ಹೇಳಿ ಒಬ್ಬ ನ್ಯಾಯಮೂರ್ತಿ ಹಂಟರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ನೇಮಿಸಿದ್ರು. ಏನ್ ತಪ್ಪಾಗಿದೆ, ಯಾರ ಕಾರಣ ಇದಕ್ಕೆ ಹುಡುಕ್ಬೇಕು ಅಂತ ಹೇಳಿ ಮಾಡಿದ್ರೆ, ಕಾಂಗ್ರೆಸ್ ಏನ್ ಮಾಡ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೇಳ್ತು, ನಮಗೆ ಹಂಟರ್ ನಂಬಿಕೆ ಇಲ್ಲ, ನಾವೇ ಒಂದು ಕಮಿಟಿ ಮಾಡ್ತೀವಿ ಅಂತ ಹೇಳಿ 4 ಜನದ ಕಮಿಟಿ ಮಾಡಿದ್ರು. ಇವರು ಕಮಿಟಿಲಿ ಯಾರ್ಯಾರಿದ್ರು ಅಂದ್ರೆ, CR ದಾಸ್, ಚಿತ್ತರಂಜನ್ ದಾಸ್, ವೆರಿ ಫೇಮಸ್ ಬ್ಯಾರಿಸ್ಟರ್ ಎಟ್ ದಟ್ ಟೈಮ್, ಚಿತ್ತರಂಜನ್ ದಾಸ್, NR ಜೇಕರ್, ಅಬ್ಬಾಸ್ ತಯಬ್ಜಿ ಮತ್ತು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇವು 4 ಜನ ಒಂದು ಕಮಿಟಿ ಮಾಡಿ ನೀವು ಪ್ರತ್ಯಕ್ಷ ಹುಡುಕಿ ಅಂತ. ಗಾಂಧೀಜಿ ಹೇಳ್ತಾರೆ, ನಾನು ಹುಡುಕ್ತಾ ಹೋದೆ, ಯಾರು ಕಾರಣ ಅಂತ ಹುಡುಕ್ತಾ ಹೋದ್ವಲ್ಲ, ಎವಿಡೆನ್ಸ್ ಹುಡುಕ್ತಾ ಹೋದ್ರೆ ಅನ್ನಿಸ್ತು, ಒಬ್ಬ ಮನುಷ್ಯ ಇಷ್ಟು ನಿಷ್ಕರಣೆ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ ಅನ್ನಿಸ್ತು ನನಗೆ, ಇಷ್ಟು ಜನ ಕೊಂದ್ರಲ್ಲ ಅಂತ. ನಾನು ಹೇಳ್ತಾರೆ, ಫಸ್ಟ್ ಟೈಮ್ ಐ ಸಾ ಫೇಸ್ ಟು ಫೇಸ್ ಬ್ರೂಟಲ್ ಕಿಲ್ಲಿಂಗ್, ಐ ಸಾ ಬ್ರೂಟಲ್ ಕಿಲ್ಲಿಂಗ್ ಫಾರ್ ದಿ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಆಗ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬಂದರು. ಅಲ್ಲಿವರೆಗೂ ಬ್ರಿಟಿಷರ ಬಗ್ಗೆ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಸ್ನೇಹ ಇತ್ತು. ಆಡಳಿತ ಸರಿ ಇಲ್ಲದೆ ಸರಿ ಮಾಡಬೇಕು ಅನ್ನೋ ವಿಚಾರ ಇತ್ತು ಹೊರತಾಗಿ ಬ್ರಿಟಿಷರನ್ನು ಓಡಿಸಬೇಕು ಅಂತ ಕಲ್ಪನೆ ಇರಲಿಲ್ಲ. ಈಗ ಹೇಳ್ತಾರೆ, ಈಗ ಬ್ರಿಟಿಷ್ ಆಡಳಿತ ಕೊನೆಗೊಳ್ಳುವವರೆಗೂ ಮುಕ್ತಿ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದರು. ಅಂದ್ರೆ ಒಬ್ಬ ವ್ಯಕ್ತಿ ತೀರ್ಮಾನ ಮಾಡಬೇಕಾದ್ರೆ ಎಂಥ ದೊಡ್ಡ ಘಟನೆ ಆಯಿತು. ಜಲಿಯನ್ ವಾಲಾಬಾಗ್ ಆದ್ಮೇಲೆ ಗಾಂಧಿ ಹೇಳಿದ್ರಂತೆ, ಇನ್ ಬ್ರಿಟಿಷ್ ಇರೋ ಕಾರಣ ಇಲ್ಲ, ಹೋಗ್ಬೇಕು ಅವರು ಅಂತ ಹೇಳಿದ್ರಂತೆ. ಅಸಹಕಾರ ಆಂದೋಲನ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಸ್ವದೇಶಿ ವಸ್ತುಗಳನ್ನು ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟು ಹಾಕಬೇಕು ಅಂತ ಹೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯಬಿಂದು ಬಂದಿದ್ರು, ಪ್ರಮುಖ ನಾಯಕ ಆಗಿದ್ರು, ಅಗ್ರಮಾನ್ಯ ನಾಯಕ ಆಗಿಬಿಟ್ರು. ಇದೆಲ್ಲ ಅಸಹಕಾರ ಆಂದೋಲನ, ಸ್ವದೇಶಿ ಚಳವಳಿ ಆದ ಮೇಲೆ ಗಾಂಧೀಜಿ 1920 ಹೊತ್ತಿಗೆ ಹಿ ವಾಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದ್ರೆ, ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದ್ರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ, ಏನು ಇಟ್ಕೋತಾ ಇರಲಿಲ್ಲ. ಅವ್ರ ಕಡೆ ಅವ್ರು ಬದುಕುವಂತ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಅದನ್ನ ಜನಕ್ಕೆ ಮುಟ್ಟೋದು, ಅವರಂತದ್ದೇ ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ. ನೇರ ನೋಡಿ, ಸತ್ಯ ಹೇಳುವಂತಹದ್ದು. ಮತ್ತೆ ಇದಕ್ಕೆಂತ ಹೆಚ್ಚಾಗಿ ಅಂದ್ರೆ, ತಾವೇ ಆಯ್ಕೆ ಮಾಡಿಕೊಂಡಂತ ಬಡತನ, ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನ್ ಮಾಡಕ್ಕಾಗಲ್ಲ, ಆದ್ರೆ ನಾನು ಆರಿಸ್ಕೊಂಡಿದ್ದು, ತಾನಾಗಿ ಮನಸ್ಸಿಟ್ಟು ಬಡವ ಆಗ್ಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಿಯಾನಿಟಿಯಲ್ಲಿ ಈ ನನ್ಸ್ ಅಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ, ದೆ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು, ಅವ್ರು ಪ್ರಮಾಣ ಮಾಡ್ಬೇಕು, ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತಗೊಂಡಂಗೆ ಇತ್ತಿದ್ದು. ಅವ್ರು ನೋಡೋದೇ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡೋಕೆ ಬರೋಕೆ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲ್ 1920 ಅಂತಂತೂ ನೋಡಿ. ಖಾದಿಯನ್ನ, ಚರ್ಕ ಇದೆಯಲ್ಲ, ಚರ್ಕಾನ ಒಂದು ಅಸ್ತ್ರ ಮಾಡ್ಕೊಂಡ್ರು, ಯಾರಿಗಾದ್ರೂ ಅರ್ಥ ಆಗುವಂತ ಸಿಂಬಲ್ಸ್ ನೋಡಿ. ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನ ಆರಿಸ್ಕೋಬೇಕು ಅಂತ, ಸಂಕೇತ ಜನರು ಮುಟ್ಟುವಂಗಿರ್ಬೇಕು. ಅರ್ಥವಾಗದೇ ಇರೋ ಸಂಕೇತ ತಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂಥದ್ದು. ನೂಲ್ ಬೇಕು, ನೀವು ನೂತ್ರ ಬಟ್ಟೆ ಮಾಡ್ಕೋಬೇಕು, ನೀವೇ ನಲ್ಕೋಬೇಕು ಅಂತ ಹೇಳೋರು. ಖಾದಿ ಹಾಕೋಬೇಕು ಅಂತ ಎಲ್ಲಿ ಹೋದ್ರೆ ಹೇಳೋದು. ನಾನು ನೆನಪಿದೆ, ನಮ್ಮ ಅಜ್ಜಿ ಹೇಳೋರು, ಬಾಗಲಕೋಟ್ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂತ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಅವಾಗ ನಮ್ಮನೇಲಿ ಇತ್ತು, ನಾನು ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದು ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ಒಂದಿಂದಾಗಷ್ಟು ನಂತರ, ಅದೆಲ್ಲ ನೋಡಿದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾವು ನೂಲ್ ಮಾಡ್ತಿದ್ವಿ ನಾವೆಲ್ಲಾನು. ನಮ್ಮ ಅಜ್ಜ
ಹಂಜಿ ತಂದು ಕೊಡೋದು. ಹಂಜಿ ಅಂತ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗೆ ಎಳೆದ್ರೆ ಒಂದು ಕಡ್ಡಿ ಬರೋದು, ಅದನ್ನ ಹಾಕಿ ನೂಲು ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕುತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಅಂತ ಮಾಡ್ತಾರೆ, ಅದನ್ನ ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು, ತಗೊಂಡ್ಬರೋದು. ಇದೊಂಥರ ಚಟುವಟಿಕೆ ಆಗ್ಬಿಟ್ಟಿತ್ತು ಎಲ್ಲರದು. ಹೆಮ್ಮೆ ಅದು, ನೋವು ತೆಗಿತೇನೆ ನಾನು ಅಂತ ಹೇಳಿ. ನಮ್ಮ ಮನೆ ಹತ್ರ ಒಬ್ರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದ್ರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರ್ಲಿಲ್ಲ. ಕೆಲವ್ರ ಮುಂದೆ ಅವರಿದ್ದಾಗ ಮಾತ್ರ ಚೆಂದಾಗಿ ಖಾದಿ ಹಾಕೊಂಡ್ಬರೋದು, ಅವ್ರು ಇಲ್ದಾಗ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ, ಖಾದಿ ಹಾಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಬಹಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದ್ರೆ, ಸಣ್ಣ ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವ್ರ ಸ್ವಭಾವ ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ, ಇಂದೋರಲ್ಲಿ ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ ಮಿಸ್ಟ್ರೆಸ್ಸು ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂತ ಹೇಳಿ. ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ. ಏನಂದ್ರೆ ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅದೇನಂದ್ರೆ ಕ್ಲಾಸು 4ನೇ ಕ್ಲಾಸ್ವರೆಗೂ ಹುಡುಗರು ಹುಡುಗಿಯರೆಲ್ಲ ಇರೋದು, 4ನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕೊಂಡ್ಬರ್ಬೇಕು. ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕೋಬೇಕು. ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಡ್ಬರ್ಬೇಕು. ಖಾದಿ ಎಲ್ಲಾನು ಎಲ್ಲ ಖಾದಿ ಆಗ್ಬೇಕು. ಎಲ್ಲಿವರೆಗೂ ಅಂದ್ರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗ್ಬೇಕು. ಪ್ರಿನ್ಸಿಪಾಲು ಹೆಡ್ ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಡ್ಬರ್ಬೇಕು ತೀರ್ಮಾನ ಮಾಡಿ ಹುಡುಗ ತಿಳಿಸಿದ್ರಂತೆ. ಇಂಥ ದಿವಸ ಗಾಂಧಿ ಬರ್ತಾರೆ, ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ, ಖಾದಿ ರೆಡಿಯಾಗಿ ಬಂದ್ರು. ಅಲ್ಲೊಂದು ಘಟನೆ ಆದದ್ದಂದ್ರೆ, ಒಬ್ಬ ಹುಡುಗಿ ಹರಿಣಿ ಅನ್ನೋಂಥ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕೊಂಡ್ಬರ್ಬೇಕು, ಖಾದಿ ಉಟ್ಕೊಂಡ್ಬರ್ಬೇಕು ಅಂತ ಹೇಳಿದ್ರಲ್ಲ, ಅವತ್ತಿಲ್ಲ ಆಕೆ ಶಾಲೆಗೆ ಬಂದಿಲ್ಲ. ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕೊಂಡ್ಬರ್ಬೇಕು ಅನ್ನೋದನ್ನ. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕೊಂಡ್ ಬಂದಾಳೆ. ಸಾಮಾನ್ಯ ಮಿಲ್ಲಲ್ಲಿ ಹಾಕೋತಾರಲ್ಲ ಡ್ರೆಸ್ಸು, ಆ ಮಿಲ್ಲಿನ ಡ್ರೆಸ್ಸೇ ಹಾಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ. ಟೀಚರ್ಸು, ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗ್ಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆ ಗಾಬರಿ ಆಯ್ತು. ಅಯ್ಯೋ, ನನಗೆ ಗೊತ್ತಾಗ್ಲಿಲ್ಲ. ಹುಡುಗಿಯರನ್ನು ಕೇಳಿದ್ದು, ಅವ್ರು ಹೇಳಿದಂತೆ ಮೊನ್ನೆ ಹೇಳಿದ್ರು ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ. ಈಗಿನ ಹುಡುಗರು ಬಹಳ ಕ್ವಿಕ್ ಆಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ. ಆಗ ಹಂಗಿರ್ಲಿಲ್ಲ. ಅದರಿಂದ ಏನ್ ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ, ಏನ್ ಮಾಡ್ಲಿ, ಮನೆಗೆ ಹೋಗ್ಬಿಡ್ಲಾ, ಹೋಗಿ ಹಾಕೊಂಡ್ಬರ್ಲಾ, ಚೇಂಜ್ ಮಾಡ್ಲಾ, ಹಾಕೊಂಡದ್ ಮನೇಲಿ ಇದ್ದೇ ಇಲ್ಲ, ಇನ್ನೊಂದೆಲ್ಲ. ಆ ಹುಡುಗಿ ದುರ್ದೈವ ಅಂದ್ರೆ, ಹುಡುಗಿಗೆ ಮಲ್ತಾಯಿ. ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ ಬಿಟ್ರೆ, ಏನು ಸಡನ್ ಆಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತ ಹೇಳು, ಉಟ್ಕೊಂಡ್ಬರ್ತೀನಿ ಅಂತ ಹೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನ್ಸಿತ್ತಾಕೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ. ಮತ್ತೆ ಮನೆಗೆ ಹೋಗ್ಬಿಟ್ರೆ ಅಷ್ಟ್ರಲ್ಲಿ ಗಾಂಧಿ ಬಂದ್ಬಿಟ್ರೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲ ನೋಡೋದು. ಏನಾದ್ರೂ ಆಗ್ಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಯಲ್ಲಿ ಉಳ್ಕೊಂಡ್ರು. ಕರೆಕ್ಟ್ ಆಗಿ ಹೇಳಿದ ಟೈಮಿಗೆ ಗಾಂಧಿ ಬಂದ್ರು. ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದ್ರು. ಗಾಂಧಿ ಸಂತೋಷ ಆಯ್ತು ಎಲ್ಲ ಕಡೆ ಖಾದಿ ನೋಡಿ. ಹೊರಡ್ಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ. ಈ ಹುಡುಗಿ ದುರ್ದೈವ ಹರಿಣಿದು. ಆಕೆ ಮುಂದೆ ಬಂದ್ರು ಗಾಂಧೀಜಿ. ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಡವಡವಾಗ್ಬಿಡ್ತು. ನಾನೇ ಸಿಕ್ಕಾಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ. ಇಲ್ಲೇ ಬಂದ್ಬಿಟ್ರು ಗಾಂಧೀಜಿ. ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕೊಂಬಂದೆ, ನಾನು ಹಾಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡ್ಬಿಟ್ಟು ಆಕೆನ್ ಮಾತಾಡ್ಸ್ತಿಲ್ಲಂತೆ. ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಡ್ಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗ್ಲಿಲ್ಲ. ಈಗ ಯಾವಾಗ್ಲೂ ಹಾಗೆ ರೂಲ್ ಪಾಲಿಸೋರು ಸಿಕ್ಕಾಕೊಂಡ್ಬಿಡ್ತಾರೆ. ದಿವಸ ಹಾಕೊಂಡ್ಬರ್ತೀಯಾ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಹೆಡ್ ಮಿಸ್ಟ್ರೆಸ್ ನೋಡಿ, ಹೆಡ್ ಮಿಸ್ಟ್ರೆಸ್ ಹಿಂಗೊಂಡು ಹಾಕಿದ್ರು, ಹೌದು ಅಂತ ಹೇಳು ಅಂತ. ಆದ್ರೆ ಹುಡುಗಿ ಹೇಳಲಿಲ್ಲ. ಇಲ್ಲ, ಇವತ್ತೇ ಹಾಕೊಂಡ್ಬಂದಿದ್ದೀನಿ ಅಂದಂತೆ. ಹೆಡ್ ಮಿಸ್ಟ್ರೆಸ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕೊಂಡ್ ದಿನ ಯಾಕೆ ಹಾಕೊಂಡ್ಬರಲ್ಲ ಅಂತ. ಗೊತ್ತಿಲ್ಲ, ಇವತ್ತು ಹಾಕೊಂಡ್ಬರ್ಬೇಕು ಅಂತ ಹೆಡ್ ಮಿಸ್ಟ್ರೆಸ್ ಹೇಳಿದ್ರು, ಅದಕ್ಕೆ ಹಾಕೊಂಡ್ಬಂದಿದ್ದೀವಿ ಅಂತ. ಇವತ್ತೊಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕೊಳ್ಳೋದು ಆಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕ್ಬೇಡಿ ಖಾದಿ. ನಿಜವಾಗ್ಲೂ ಇಷ್ಟ ಇದೆಯಾ, ಯಾಕೆ ಹಾಕೋಬೇಕು ಖಾದಿ ಹೇಳು ಅಂತ ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ. ಖಾದಿ ಯಾಕೆ ಹಾಕೋಬೇಕು ಅಂತ. ಆಕೆ ಹೇಳಿದಂತೆ, ಬಟ್ಟೆ ಹಗುರಾಗಿದೆ ಎಂದಂತೆ. ಹೌದು, ಇನ್ನೇನು ಕಾರಣ, ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ, ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನ್ಸುತ್ತೆ, ಕಮ್ಮಿ ಬೆಲೆ ಅನ್ಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ. ಇದು ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ
ಖಾದಿ ಯಾಕೆ ಹಾಕೋಬೇಕು ಅಂದ್ರೆ ನೋಡಿ ಎಷ್ಟು ಪೇಷನ್ಸ್ ಇದೆ ಮಗು ಹೇಳೋಷ್ಟು. ಯಾಕೆ ಹಾಕೋಬೇಕು ಗೊತ್ತಾ? ಈ ಖಾದಿ ಹೆಂಗ್ ಬರುತ್ತೆ ಗೊತ್ತಾ ನಿನಗೆ? ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರಿಗೆ ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ. ದುಡ್ಡು ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು, ಆದ್ರೆ ನಮ್ಮ ಜನಕ್ಕೆ ಮುಟ್ತದೆ. ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ ಖಾದಿ ಇದೆ. ದಿನ ಹಾಕೊಂಡ್ಬರ್ತೀರಾ ಅಂತ ಕೇಳಿದ್ರು. ದಿನ ಹಾಕೊಂಡ್ಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನ್ ಕೂತಿದ್ದಾಳ, ಹಾಗೆ ನಿಂತಿದ್ದಾಳಾಕೆ. ಅವಾಗ ಬಂದು ಹೇಳಿದ್ರಂತೆ, ನಿನ್ನ ಹೆಸರೇನು ಅಂತ ಕೇಳಿದ್ರು. ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನು ಯಾಕೆ ಹಾಕೊಂಡ್ಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕ್ಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕ್ಕೊಳ್ಳೋಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಕೋತೀನಿ, ನಾ ಪ್ರಾಮಾಣಿಕವಾಗಿದ್ದೀಯ ನೀನು. ಕೆಲವ್ರು ಏನ್ ಮಾಡ್ಬೋದಾಗಿತ್ತು, ಹಾಕೊಂಡ್ ನೀ ಆ ಪ್ರೇಯರ್ ಮೀಟಿಂಗ್ ಅಲ್ಲಿ ಇರಬೇಡ, ಹಿಂದೆ ಕೂತ್ಬಿಡ, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು. ಆದ್ರೆ ಮಾಡ್ಲಿಲ್ಲ, ನಿಂತಿದ್ಯಾ ನೀನು. ಆದ್ರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೇ ಬೇಡ. ಮೀನ್ ಹಾಕೊಂಡ್ರೆ ನನಗೇನು ದುಃಖ ಇಲ್ಲ, ಆದ್ರೆ ನಾಟಕ ಮಾತ್ರ ಮಾಡಬೇಡ, ಒಂದ್ ದಿವಸ ಖಾದಿ ಹಾಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಬಹಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ. ಹಾಗೆ ಆನಂತರ ಮುಂದೆ ಸ್ವದೇಶಿ ಚಳವಳಿ ಎಲ್ಲ ಆದ್ಮೇಲೆ ಅಸಹಕಾರ ಆಂದೋಲನ ಆಯಿತು. ಅದು ಸ್ವಲ್ಪ ಕೈ ಮೀರಿ ಹೋಯ್ತು ಮುಂದೆ. ತಮಗೆಲ್ಲ ಬಹಳ ಪ್ರಸಿದ್ಧವಾದಂತಹ ಘಟನೆ ಅದು, ಚೌರಿ ಚೌರ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನ ರೋಮಾಂಚನ ಮಾಡಿಬಿಟ್ಟಿತ್ತು ಅಂದ್ರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು. ಎಲ್ಲರೂ ಭಾಗವಹಿಸ್ತಾ ಇದ್ರು. ಏನ್ ಬ್ರಿಟಿಷ್ ಗವರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗ್ಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೆ ಆ ಮನೆ ಆದ ಜಲಿಯನ್ ವಾಲಾಬಾಗ್ ಆದ ಹಾಗೇನೆ, ಅಮೃತಸರದಲ್ಲಿ ಆದ ಹಾಗೆ ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತು ಹೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಚಳವಳಿ ಹಿಂತಕ್ಕೋತೇನೆ ಅಂದ್ಬಿಟ್ರು. ಬಹಳ ವಿಚಿತ್ರ ಘಟನೆ ಇದು. ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದ್ರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ. ಈಗ ನೋಡಿ, ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ, ಇಷ್ಟು ಒಂದಾಗೋದು ಕಷ್ಟ. ನಮ್ಮ ಜನ ಒಂದಾಗಿ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಬೆದರಿಸಬೇಕು ಅಂತ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗ್ಲಿ, ಯಾಕೆ ಹಿಂದೆ ತಗೋತೀರಿ ಅಂದಾಗ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದ್ರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರ್ಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿ ತಯಾರಾಗಿಲ್ಲ ಅನ್ಸುತ್ತೆ, ಇದು ಬೇಡ ಅಂತ ತಕೊಂಡ್ರು. ಎಷ್ಟು ಕಷ್ಟ ಆಯ್ತು ಜನಕ್ಕೆ ಗೊತ್ತಾದ. ಗಾಂಧೀಜಿ ಬಹಳ ಅಪ್ರಿಯರಾಗ್ಬಿಟ್ರು ಜನಕ್ಕೆ. ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನ್ ಹಿಂಗ್ ಮಾಡ್ತಾರೆ ಗಾಂಧೀಜಿ, ಇವ್ ನಾಯಕತ್ವ ನಾವೇ ತಗೊಂಡ್ಬಿಡೋಣ, ಮಾಡಿಬಿಡೋಣ ಅಂತ ರೋಷಾವೇಶ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನ ಮಾಡಿ ಈ ಹಿಂಸೆ ಕಾರಣ ಆದ್ರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳ್ಬಿಡ್ತಾರೆ, ನೀವೇನ್ ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನಗೆ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಕರೆ ಕೊಟ್ಟುಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ದೊಡ್ಡ ಮನುಷ್ಯ. ಜಡ್ಜ್ ಏನ್ ಹೇಳ್ತಾನಂದ್ರೆ, ಇದೇ ತರದ ತಪ್ಪನ್ನ ತಿಲಕರು ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ರಿಂದ ನಿಮ್ಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರಿಲ್ಲ ಅಂತ ಅನ್ಸುತ್ತೆ ಅಂತ ಜಡ್ಜು ಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ ಕೊಡ್ಬೇಕಾದ್ರೆ. ಆದ್ರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರಲ್ಲ, ಸಂತೋಷ ಆಗಿದೆ, ಯಾರಿದ್ರು ಅಷ್ಟು ಕೊಡ್ಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲವಾಗಿದ್ದೀರಿ ಅಂತ, ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತಗೊಂಡ್ರು, ಜೈಲಿಗೆ ಹೋದ್ರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು. 24ಕ್ಕೆ ಬಿಡುಗಡೆ ಆಯ್ತು. ಆ ಹೊತ್ತಲ್ಲಿ ಗಲಾಟೆ ಆಯ್ತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದ್ರೋ ಶಿಷ್ಯ ವರ್ಗದಲ್ಲಿ 2-3 ಭಾಗ ಆಗ್ಬಿಡ್ತು. ಕೆಲವರು ಮುಂದುವರಿಸಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ್ ಒಳ್ಳೇದಾಯ್ತು ಅಂತ ಕೆಲವರು, ಇನ್ ಕೆಲವರು ಬೇಡ ಬೇಡ ಉಸಾಬರಣೆ ಬೇಡ ಇದು ಅಂತ ಕೆಲವರು. ಹೀಗೆ 2-3 ಭಾಗ ಆದಾಗ ಗಾಂಧೀಜಿ ಬಹಳ ನೋವಾಯ್ತು ಮನಸ್ಸಿಗೆ ಬಂದ್ಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು. ಈ ಸಲ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ, 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ, ಮುಂದೆ ಮತ್ತೆ 3 ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗ್ ಮಾಡ್ತಾರೆ ಅಂತ ರಾಜಕಾರಣ ಅನಲೈಸಿಸ್ ಮಾಡ್ತಾರೆ, ಪಾಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ.
ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು MLA ಆದ್ರೆ ಚಟುವಟಿಕೆಯಿಂದ ಇರಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಇಲೆಕ್ಷನ್ ಹೋಗ್ಬಿಡುತ್ತೆ ನಮ್ದು, ಏನು ಮಾಡ್ತಾ ಇರಬೇಕು, ನ್ಯೂಸ್ ಅಲ್ಲಿ ಬರ್ತಾ ಇರ್ಬೇಕು, ಒಟ್ಟೇಗೋ ಮಾಡಿ. ಏನ ಕ್ರಿಯೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಇರ್ಬೇಕು, ಅದೆಲ್ಲ ಮಾಡ್ಕೊಂಡು ಇರ್ಬೇಕು. ಆದ್ರೆ ಇಲ್ಲಿ ಗಾಂಧೀಜಿ ಏನ್ ಮಾಡಿದ್ರು, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್ ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು, ನಿಂತ್ಕೋತಾರೆ. ಯಾಕೆ ಮಾಡ್ತಿದ್ರು ಅಂತಂದ್ರೆ ಇದು ಸಿಂಹಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ನಾಯಕ ಉತ್ಸಾಹದಿಂದ ಮುಂದುವರಿಬಾರ್ದು. ಅದಕ್ಕೆ ಹೇಳ್ತಾರೆ, ಎನರ್ಜಿ ವಿದೌಟ್ ಥಾಟ್ ಈಸ್ ಎಫರ್ವೆಸೆಂಟ್ ಅಂತ. ಶಕ್ತಿ ಚಿಂತನೆ ಇಲ್ಲದೆ ಹೋದ್ರೆ ಅದೊಂಥರ ರಭಸ ಜಾಸ್ತಿ ಇರ್ತದೆ, ತಾಳ್ಮೆ ಕಮ್ಮಿ. ಅದಕ್ಕೆ ಹೇಳ್ತೀವಿ ಎಫರ್ವೆಸೆಂಟ್ ಆಗಬಾರ್ದು ಅಂತ ಗಾಂಧೀಜಿ ಪ್ರಯತ್ನ ಪೂರ್ವಕವಾಗಿ 2 ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿಗೆ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂಥ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗೋದಿಲ್ಲ ರಾಜಕಾರಣಕ್ಕೆ, ಹಾಗೆ ಇದ್ರು. ಆಗ ಕರ್ನಾಟಕಕ್ಕೆ ಬಂದಿದ್ರು ಗಾಂಧೀಜಿ. ಕರ್ನಾಟಕಕ್ಕೆ ಬಂದಾಗ 24ನೇದ್ದು ಬೆಳಗಾಮದ್ದು ಆದಾಗ ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬಾ ಹಿಡಿಸುವಂಥದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ. ಒಬ್ಬ ಹುಬ್ಬಳ್ಳಿ ಹುಡುಗಿ, ಆಕೆ ಬರ್ಕೊಂಡಿದ್ದಾಳೆ, ಆಕೆ ಬರೆದ ಕತೆ ಹೇಗಿದೆ ನೋಡಿ. ಒಬ್ಬ ಹುಡುಗಿ ಪದ್ಮಾವತಿ ಅಂತ ಇದ್ಲಂತೆ, ಹುಬ್ಬಳ್ಳಿ ಹುಡುಗಿ. ಅವ್ರ ಟೀಚರ್ ಏನ್ ಮಾಡಿದ್ದಾರೆ, ಗಾಂಧೀಜಿ ಬರ್ತಾರೆ, ಕಾಂಗ್ರೆಸ್ ಅಧಿವೇಶನಕ್ಕೆ ಬರ್ತಾರೆ, ಅವ್ರ ಮುಂದೆ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕೇನೋ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆ ಹೆಡ್ ಮಿಸ್ಸಸ್ ಕರ್ಕೊಂಡ್ಬಂದು ಎಲ್ಲ ಹುಡುಗಿಯರ ಕಡೆಯಿಂದ ಒಂದು ನಾಟಕ ಮಾಡಿಸಿದ್ದಾರೆ. ಗಾಂಧೀಜಿ ನೋಡ್ತಾರೆ ನಾಟಕ, ಅದನ್ನ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿ. ಆ ನಾಟಕದ ವಸ್ತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಬ್ಬ ತಾಯಿ ನಿಂತ್ಕೊಂಡಿದ್ದಾಳೆ, ಮುಖ ಎಲ್ಲ ಮ್ಲಾನವಾಗಿದೆ, ದುಃಖದಲ್ಲಿದ್ದಾಳೆ, ಕಣ್ಣೀರು ಹರಿತಾ ಇದೆ. ಒಬ್ಬ ತರುಣ ಬರ್ತಾನೆ, ತೇಜಸ್ವಿ ತರುಣ ಬಂದು, ಯಾಕಮ್ಮ ಮಾಡ್ತಾ ಇದ್ಯಾ, ನೀನು ಯಾರು ಅಂತ ಕೇಳ್ತಾನೆ. ಆಕೆ ಹೇಳ್ತಾಳೆಪ್ಪ, ನಾನು ಶತಮಾನಗಳಿದ್ದವಳು, ಹಿರೇ ಮುತ್ತೈದೆ ನಾನು, ಎಷ್ಟೊಂದು ಜನ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿದ್ದೀನಿ, ಎಷ್ಟೊಂದು ಜನ ನಾಯಕರಾದ್ರು, ಧೀರೋದಾತ್ತರಾಗಿ ಹೋದ್ರು, ನನಗೆ ಮುಕ್ತಿ ಇಲ್ಲಪ್ಪ, ನಾನು ಒದ್ದಾಡ್ತಾ ಇದ್ದೀನಿ, ದಾಸ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಯಾರು ಪಾರು ಮಾಡ್ತಾರೆ ಇದರಿಂದ ಅಂತ ಅಳ್ತಿದ್ಲಂತೆ. ಆಗ ಯುವಕ ಹೋಗ್ಬಿಟ್ಟು ಹೇಳ್ತಾನಂತೆ, ನೀನೇನ್ ಚಿಂತೆ ಮಾಡಬೇಡ, ನಾನ್ ಮಾಡ್ತೇನೆ, ಇವರೆಲ್ಲ ದಾಸ್ಯ ಸಂಖ್ಯೆಯಿಂದ ಪಾರು ಮಾಡಿ ಭಾರತಕ್ಕೊಂದು ಸ್ವಾತಂತ್ರ್ಯ ಕೊಡಿಸ್ತೇನೆ ಅನ್ನೋ ರೀತಿ ಮಾತಾಡಬೇಕು. ಆಗ ಯುವಕನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ಮಾಡಿದ್ರು. ಆ ಮಾಡಿದಾಗ ಈ ಪದ್ಮಾವತಿ ಅನ್ನೋ ಹುಡುಗಿ ಭಾರತ ಮಾತೆ ಆಗಿದ್ದಾಳೆ. ಸ್ಕೂಲ್ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾರೆ, ಸಾಮಾನ್ಯ ಮಾಡ್ತಾರೆ, ಭಾರತ ಮಾತೆ ಅಂತ ಹುಡುಗಿನ ಮಾಡಿ ಕಿರೀಟ ಹಾಕಿ ಒಂದು ತಿರಂಗ ಧ್ವಜ ಕೊಟ್ಟು ನಿಲ್ಲಿಸ್ತಾರೆ. ಹಾಗೆ ನಿಲ್ಲಿಸಿದ್ರು. ಒಬ್ಬ ಈಕೆ ಪದ್ಮಾವತಿ ಭಾರತ ಮಾತೆ ಆಗಿದ್ಲು. ಇಂದು ಜೈನ್ ಅನ್ನೋ ಹುಡುಗಿ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಪಾತ್ರ ವಹಿಸಿದ್ಲು. ಆ ನಾಟಕ ತುಂಬಾ ಚೆನ್ನಾಗಿ ಮಾಡ್ತಿದ್ಲು. ಈ ಪದ್ಮಾವತಿ ಅಂತೂ ನಿಜವಾಗ್ಲೂ ಅಳ್ತಾ ಇದ್ಲು, ಅಷ್ಟು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ಅಳ್ತಾ ಇದ್ಲು. ಆ ನಾಟಕ ಮುಗಿದ್ಮೇಲೆ ಪ್ರಿನ್ಸಿಪಾಲ್ರು ಗಾಂಧಿ ಕಡೆ ಕರ್ಕೊಂಬಂದ್ರಂತೆ ಇಬ್ಬರನ್ನು, ಇಂದು ಜೈನ್ ಮತ್ತು ಈ ಪದ್ಮಾವತಿಯನ್ನು ಕರ್ಕೊಂಡು ಹೋಗಿ, ನೋಡಿ ಇವರೇ ಪಾತ್ರ ವಹಿಸಿದವರು ಅಂತ. ಗಾಂಧೀಜಿ ಏನ್ ಮಾಡಿದ್ರು ಅಂತ ಬಹಳ ತಮಾಷೆ ಇದೆ. ಆ ಹುಡುಗಿಯರಿಗೆ ಹೇಳಿದ್ದಾರೆ ಹೆಡ್ ಮಿಸ್ಟ್ರೆಸ್, ಗಾಂಧಿ ಹತ್ರ ಹೋದ ತಕ್ಷಣ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಂತ ಹೇಳಿದ್ದಾರೆ. ಆ ಹುಡುಗಿಯರಿಬ್ಬರು ಹೋದ ತಕ್ಷಣ ಆ ಮೋಹನ್ ದಾಸ್ ಕರಮ್ಚಂದ್ ಪಾತ್ರ ವಹಿಸಿದಂತ ಇಂದು ಜೈನ್ ಅಲ್ಲಿ ನಿಂತಿದ್ದಾಳೆ, ಈ ಪದ್ಮಾವತಿ ಇಲ್ಲಿ ನಿಂತಿದ್ದಾಳೆ. ಗಾಂಧೀಜಿ ಇಂದು ಜೈನ್ ಕಡೆ ನೋಡ್ಲೇ ಇಲ್ಲ. ಈ ಹುಡುಗಿ ಕಡೆ ನೋಡಿ, ಎಷ್ಟು 13 ವರ್ಷದ ಹುಡುಗಿ ಅದು, ಕೈ ಮುಗಿದು ಅಮ್ಮ ನಾ ಪ್ರಯತ್ನ ಮಾಡ್ತೀನಿ ಅಂತ ಕೈ ಮುಗಿದ್ರಂತೆ. ಕೈ ಮುಗಿದ ಕೂಡಲೇ ಆ ಹುಡುಗಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಎಂಬ್ರಾಸ್ಮೆಂಟ್ ಆತಂತೆ. ಆಮೇಲೆ ಟೀಚರ್ ಕರ್ಕೊಂಡು ಹೋಗಿ ಆ ಮೇಕಪ್ ಎಲ್ಲ ತೆಗೆದು ಕರ್ಕೊಂಡ್ ಬಂದ್ರಂತೆ. ಕರ್ಕೊಂಡ್ ಬಂದ ತಕ್ಷಣ ಮೇಕಪ್ ತೆಗೆದು ಕರ್ಕೊಂಡ್ ಬರ್ತಾರಲ್ಲ, ಕರ್ಕೊಂಡ್ ಬಂದ ತಕ್ಷಣ ಇಬ್ಬರನ್ನು ಕರೆದು ತಬ್ಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿ ಬರೀತಾಳೆ ಮುಂದೆ, ನಾನು ಇವ್ರ ಕಂಡ್ರೆ ಹೆದರಿಕೆ ಆಗಿತ್ತು, ನಮ್ ಟೀಚರ್ ನಮಸ್ಕಾರ ಮಾಡು ಅಂತ ಹೇಳಿದ್ರು, ನಾನು ಮರ್ತೆ ಹೋಗ್ಬಿಡ್ತು, ಅವರೇ ಮೊದಲು ನಮಸ್ಕಾರ ಮಾಡ್ಬಿಟ್ರು. ಯಾಕೆ ನಮಸ್ಕಾರ ಮಾಡಿದೆ ಅಂತ ಹೇಳಿದ್ರಂತೆ, ನೋಡಮ್ಮ ನೀ ಆ ಆವೇಶದಲ್ಲಿದ್ದೆ ನೋಡಿ, ಅವ್ರು ಹೇಳೋದು ಆ ನಾಟಕದ ಆವೇಶ ಇದೆಯಲ್ಲ, ನಿನ್ ಮುಖದ ಮೇಲೆ ಭಾರತ ಮಾತೆ ಕಳೆ ಬಂದಿತ್ತು, ನೀನು ಭಾರತ ಮೋದಿ ತದ್ರೂಪೇ ಆವಾಗ ನನಗೆ, ಅದಕ್ಕೆ ನಾನು ಮಾತು ಕೊಟ್ಟೆ ನಿನಗೆ ನಡೆಸ್ತೀನಮ್ಮ. ಆಕೆ ಹಿಂದೂ ಜನಿಗೆ ಹೇಳಿಲ್ಲ, ನಿನಗೆ ಹೇಳ್ತೀನಿ ಯಾಕಂದ್ರೆ ನಡೆಸ್ತೀನಿ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಇದು ಮೇಕಪ್ ಎಲ್ಲ ಕಳೆದು ಬಂದ್ಮೇಲೆ ನೀನ್ ಮಗುನೇ ತಾನೆ ನನ್ನ ಜೊತೆಗಿರು ಅಂತ ಹೇಳಿದ್ರಂತೆ. ಆಕೆ ಹೇಳ್ತಾಳೆ, ಐ ಸಾ ಬೋತ್ ದ ಫೇಸಸ್ ಆಫ್ ಮಹಾತ್ಮ ಆನ್ ದಟ್ ಡೇ ಅಂತ, ಎರಡು ನೋಡಿದೆ ಅಂತ ಹೇಳಿ. ಇನ್ನೊಂದು ಘಟನೆ ಬೆಂಗಳೂರಲ್ಲಿ ಆದದ್ದು ಬಹಳ ಚೆನ್ನಾಗಿದೆ. ಅದನ್ನ ನನಗೆ ಶ್ರೀಮಾನ್ ರಾಮಸ್ವಾಮಿ ಅವರು ಮನೆ ಕೊಟ್ಟರು 14 ವರ್ಷದ ಹಿಂದೆ, ಉತ್ಥಾನದಲ್ಲಿ ಬಂದಂತಹ ಒಂದು ಆರ್ಟಿಕಲ್. ಬೆಂಗಳೂರಿಗೆ ಬಂದಾಗ ನಂತರ ಶಿರ್ಸಿಗ ಜೊತೆಗೆ ಹೋದ್ರು ಗಾಂಧಿ ಅವ್ರ ಜೊತೆಗೆ.
ಮಹಾದೇವಿ ತಾಯಿ ಅಂತ ತಮ್ಗೆ ಗೊತ್ತಿರಬೇಕು. ನಮ್ಮ ರಾಮಕೃಷ್ಣ ಹೆಗಡೆಯವರ ಅಕ್ಕ, ಸ್ವಂತ ಅಕ್ಕ. ಆಕೆ ಚಳವಳಿಯಲ್ಲಿ ತುಂಬಾ ಭಾಗವಹಿಸಿದವರು. ಆಕೆ ಬಂದಾಗ ಕಾರಾಗೃಹಕ್ಕೆ ಹೋಗಿದ್ದು, ಅಸಹಕಾರ ಚಳವಳಿಯಲ್ಲಿ ಸೇರ್ಕೊಂಡು ಕಾರಾಗೃಹಕ್ಕೆ ಹೋದಂಥವ್ರು. ಬಿಡುಗಡೆ ಆಗಿತ್ತು. ಗಾಂಧಿ ಪರಿವಾರ ಜೊತೆ ಆಕೆನೂ ತಿರುಗಾಡ್ತಾ ಇದ್ರು. ಸಿರ್ಸಿಗೆ ಹೋದ್ರಂತೆ. ಸಿರ್ಸಿಗೆ ಹೋಗೋ ತನಕ ತಲೆ ಕೂದಲಿತ್ತು ಆಕೆಗೆ. ಸಿರ್ಸಿ ಪ್ರವೇಶ ಮಾಡೋದಕ್ಕಿಂತ ಮೊದಲು ಆಕೆ ಹೋಗಿ ತನ್ನ ತಲೆ ಬೋಳಿಸ್ಕೊಂಡ್ ಬಂದ್ರಂತೆ. ಯಾಕಂದ್ರೆ ಆಕೆ ವಿಧವೆ, ಬಾಲ ವಿಧವೆ ಆಕೆ. ಈ ಚಳವಳಿಯಲ್ಲಿ ಸೇರ್ಕೊಂಡಿದ್ದಾಳೆ. ಆಕೆ ಹವ್ಯಕರ ಮನೆ ಹುಡುಗಿ. ಹವ್ಯಕರ ಮನೆ ಸ್ವಲ್ಪ ಸಂಪ್ರದಾಯವಾದಿಗಳು ಜಾಸ್ತಿ. ಆಕೆ ಸಿರ್ಸಿ ಒಳಗೆ ಹೋಗ್ಬೇಕಾದ್ರೆ ಮತ್ತೆ ತಂದೆ ಇದ್ದಾರೆ, ಏನ್ ಅನ್ಕೋತಾರೆ ಅಂತ ತಲೆ ಬೋಳಿಸ್ಕೊಂಡು ಮತ್ತೆ ಆಕೆ ವಿಧವೆ ಡ್ರೆಸ್ಗೆ ಬಂದ್ಲು. ಅಂದ್ರೆ ಆಕೆ ಸ್ವಾತಂತ್ರ್ಯ ಜೈಲಲ್ಲೇ ಇತ್ತು ಅಂತ ಗಾಂಧೀಜಿ ತಮಾಷೆ ಮಾಡ್ತಾರೆ. ಸ್ವಾತಂತ್ರ್ಯಕ್ಕೆ ಜೈಲಲ್ಲೇ ಇತ್ತು, ಇಲ್ಲಿ ಬಂದು ಹೋಯ್ತಲ್ಲ. ಅವ್ರ ತವರೂರು ಸಿದ್ದಾಪುರದ ದೊಡ್ಡ ಮನೆ ಅಂತ. ದೊಡ್ಡ ಮನೆಗೆ ಹೋದ್ರಂತೆ. ಆಗ ಮಹಾದೇವಿ ತಾಯಿ ತಂದೆ ಸಿಕ್ಕರು. ತಂದೆ ಗಾಂಧೀಜಿ ಸಮಾಜ ಸುಧಾರಣೆ ಮಾಡ್ಬೇಕಾದ್ರೆ ಹೇಳಿದ್ರಂತೆ, ಇದು ಪದ್ಧತಿ ಚೆನ್ನಾಗಿರಲ್ಲ, ಇದು ಕೇಶಮುಂಡನ ಯಾಕೆ ಮಾಡಿಸ್ತೀರಿ, ಮಾಡಿಸ್ಬಾರದು ಅಂತ. ಮಹಾದೇವಿ ತಾಯಿ ತಂದೆ ಹೇಳಿದಂತೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಸಂಪ್ರದಾಯ ಬಿಡೋಕ್ಕಾಗೋದಿಲ್ಲ, ಸಣ್ಣ ಸಣ್ಣ ಊರಲ್ಲಿ ಇರ್ತೀವಿ ನಾವು, ಅದು ಮಾಡಬೇಕು, ಹೃದಯ ಕರಗಲಿಲ್ಲ ಸನಾತನಿಯವರು ಅಂತ. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಆಗಲಿ ನಿಮ್ಮ ಮಗಳಿಂದಲೇ ಆರಂಭಿಸಿ, ಈ ಪದ್ಧತಿ ಹೋಗಿಬಿಡಲಿ ಅಂತ. ಉಳುಕಿದವ್ರು ಮಾಡಿಲ್ಲಲ್ಲ, ನಿಮ್ಮ ಮಗಳಿಂದ ಮಾಡಿಸಿ ಅಂದ್ರಂತೆ. ಅದು ತಂದೆ, ನಮ್ಮ ಸಮಾಜದಲ್ಲಿ ಅದು ನಡೆಯೋದಿಲ್ಲ ಅಂದ್ರಂತೆ. ಗಾಂಧೀಜಿ ತಕ್ಷಣ ಕೇಳ್ತಾರೆ, ನಿಮ್ಮ ಮಗಳು ವರ್ಧಾ ಆಶ್ರಮಕ್ಕೆ ಬರಲು ಇಚ್ಛಿಸುತ್ತಾಳೆ, ಒಪ್ಪಿಗೆ ವರ್ಧಾ ಆಶ್ರಮ ಕಳಿಸ್ಕೊಡ್ತೀರಾ ಅಂತ. ಅವಳಿಗೆ ವಯಸ್ಸಾಗಿದೆ, ಇಷ್ಟ ಬಂದಲ್ಲಿಗೆ ಹೋಗಲಿ ಅಂತ ಅಪ್ಪ ಹೇಳಿದರು. ಹಾಗೆಂದ್ರೆ ಹಾಗೆ, ನಿಮ್ಮ ಅನುಮತಿ ಆಶೀರ್ವಾದ ಬೇಕು, ಏನು ಹೇಳ್ತೀರಿ ಅಂತ ಗಾಂಧಿ ಕೇಳಿದರು. ಅವಳ ಆಶ್ರಮಕ್ಕೆ ಹೋಗಲು ನನ್ನದೇನು ಅಡ್ಡಿ ಇಲ್ಲ ಅಂದ್ರಂತೆ. ಗಾಂಧೀಜಿ ಯಾವನು ಮುಚ್ಚಿಡಲ್ಲ ಅಂತ ಹೇಳ್ತೀನಿ, ಎಸ್ ಮಾತಿಷ್ಟು ಚೆನ್ನಾಗಿದೆ ಅದು. ಅಲ್ಲಿ ಅವಳು ಕೂದಲು ಬೆಳೆಸಿಕೊಳ್ಳುತ್ತಾಳೆ, ಒಪ್ಪಿಗೆ ಅಂದ್ರೆ ಸಿದ್ದಾಪುರದಲ್ಲಿ ಮಾಡ್ಕೊಳ್ತಿದ್ರೆ ಸಾಕು, ಅಲ್ಲಿ ಒಪ್ಪಿಗೆನಾ, ಅಲ್ಲಿ ಏನಾದ್ರೂ ಮಾಡಲಿ, ಇಲ್ಲಿ ಅದು ಬೇಡ ಅಂತಂದು ಹೇಳಿದ್ರಂತೆ. ಗಾಂಧೀಜಿ ಆಶ್ರಮಕ್ಕೆ ಹೋದ ಮೇಲೆ ನೀವು ಬೇಕು ಎಂದಾಗ ಅವಳು ಬರೋ ಹಾಗಿಲ್ಲ, ಯಾವಾಗಲಾದ್ರೂ ಬಿಡುವಾದಾಗ ಬಂದು ಹೋಗಬಹುದು. ತಂದೆ ಒಪ್ಪಿದರು. ಮಹಾದೇವಿ 8-10 ದಿನ ಮನೆಯಲ್ಲಿದ್ದು ಆನಂತರ ವರ್ಧಾಕ್ಕೆ ಹೋದಳು. ಮುಂದೆ ಆಕೆ ವಿನೋಬಾಜಿ ಅವರ ಸಾಕು ಮಗಳಾದಳು. ತಮಗೆಲ್ಲ ಗೊತ್ತಿರ್ಬೇಕು ಆಕೆ ಬಗ್ಗೆ. ಸಾಕು ಮಗಳಾದಳು. ಕೊನೆಗೆ ಅವರ ಚಿತೆಗೆ ಆಕೆ ಅಗ್ನಿಸ್ಪರ್ಶ ಮಾಡಿದಳು. ಮುಂದೆ ಅವರು ಬೆಂಗಳೂರು ವಲ್ಲಭನಿಕೇತನ ಮುಖ್ಯಸ್ಥೆ ಆಗಿದ್ರು. ಈಗ ಒಂದು 5-6 ವರ್ಷದ ಕೆಳಗೆ ಅವರು ದೇಹತ್ಯಾಗ ಮಾಡಿದ್ರು ಅಂತ ಗೊತ್ತಾಯ್ತು. ಆಕೆ ನೋಡಿದ್ವಿ, ನಾವು ಕಾಲೇಜಿಗೆ ಕರೆಸಿದ್ದೆ. ಇಷ್ಟೇ ಹೆಣ್ಮಗಳು. ನಮ್ಮಲ್ಲಿ ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಒಂದು ದಿವಸ ದೊರೆಸ್ವಾಮಿ ಅವರು ಬಂದಿದ್ರು, ಇನ್ನೊಂದ್ಸಲ KS ನಾರಾಯಣ ಸ್ವಾಮಿ ಅವರು, ಇನ್ನೊಂದ್ಸಲ ಮಹಾದೇವಿ ಬಂದಿದ್ರು, ಮಹಾದೇವ ತಾಯಿ ಬಂದಿದ್ರು. ಆ ವಯಸ್ಸಿಗೆ ಏನು ಉತ್ಸಾಹ ಅದು! ನಮ್ಮ ಕಾಲೇಜಿನ ಹುಡುಗಿಯರಿಗೆ ಅಷ್ಟು ಚುರುಕ್ತನ ಯಾರು ಮುಟ್ಸಿರ್ಲಿಕ್ಕಿಲ್ಲ ಅನ್ಸುತ್ತೆ. ಮಾತು ಸ್ಪಷ್ಟ, ಖಚಿತ. ಅದು ದೊಡ್ಡ ಶಕ್ತಿಯನ್ನು ಮುಟ್ಟು ಬಂದ್ರೆ ಇರುತ್ತಲ್ಲ, ಪವರ್ ಇರುತ್ತಲ್ಲ, ಆ ಥರ ಪವರ್ ಆಕೆಗಿತ್ತು, ವಿಪರೀತ ಪವರ್ ಆಕೆ. ಚೆನ್ನಾಗಿ ಮಾತಾಡೋರು. ಈ ಪದ್ಮಾವತಿ ಪ್ರಕರಣ ಇದೆಲ್ಲ ಆದ್ಮೇಲೆ ಗಾಂಧೀಜಿ 3 ವರ್ಷ ಸುಮ್ಮನೆ ಇದ್ರು. ಮುಂದೆ ಲಾಹೋರ್ ಅಧಿವೇಶನ ಆಗುವವರೆಗೂ ಸುತ್ತಿದ್ರು. 1929ರಲ್ಲಿ ಲಾಹೋರ್ ಅಧಿವೇಶನ ಆಗ್ತದೆ. ಬಹಳ ಮುಖ್ಯ ಘಟ್ಟ ಅದು. ಅದು ನೋಡಿ ಹೇಗೆ ಟೈಮ್ ಬರುತ್ತೆ ಅಂತ. 31 ಡಿಸೆಂಬರ್ 1929 ಮಧ್ಯರಾತ್ರಿ, ಅದು ಮಧ್ಯರಾತ್ರಿಯಲ್ಲಿ ತೀರ್ಮಾನ ಆದದ್ದು. ಮಧ್ಯರಾತ್ರಿಯಲ್ಲಿ ಒಂದು ತೀರ್ಮಾನ ಮಾಡಿದ್ರು, ಕಾಂಗ್ರೆಸ್ ತೀರ್ಮಾನ ಮಾಡಿತು, ಸ್ವತಂತ್ರ ಭಾರತ ಧ್ವಜವನ್ನು ಹಾರಿಸಬೇಕು. ಆ ರಾವಿ ನದಿ ದಂಡೆ ಮೇಲೆ ಹಾರಿಸಿದ್ರು ಮಧ್ಯರಾತ್ರಿ 12 ಗಂಟೆಗೆ. ಹಾರಿಸ್ಬಿಟ್ಟು ನಾವು ಜನವರಿ 26ರನ್ನ ದೇಶದ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ಕೂಡ ಘೋಷಣೆ ಮಾಡ್ಕೊಂಡ್ಬಿಟ್ರು. 26 ಜನವರಿ ಸ್ವಾತಂತ್ರ್ಯ ದಿನ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಒಂದು ಕಾಡ್ಕೊಂಡ್ರು. ಆ ನಂತರ ಎಲ್ಲ ಬ್ರಿಟಿಷವನ್ನ ಆಡಳಿತ ಕೊನೆಗೊಳಿಸಬೇಕು, ಯಾರ್ಯಾರು ಯಾವ ಅಧಿಕಾರದಲ್ಲಿ ಇದ್ದೀರೋ ಯಾವ ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಲಾಹೋರ್ ಅಧಿವೇಶನ ಆಯಿತು.